ಏನೋ ಮೋಸಕೃತ್ಯ ನಡೆದಿದೆ ಎಂದುಕೊಂಡ ಅಂದಾನಪ್ಪನಿಗೆ ಆಗ ದಿಕ್ಕು ತೋಚದಂತಾಯಿತು. ಮಗನ ಭುಜ ಹಿಡಿದು ಅದುಮಿ ಕೂರಿಸಲು ಪ್ರಯತ್ನಿಸಿದನಾದರೂ ಸಾಧ್ಯವಾಗಲಿಲ್ಲ. ಕಾಮಾಕ್ಷಮ್ಮನು ಬೆಪ್ಪು ಹಿಡಿದವಳಂತೆ ನಿಂತುಕೊಂಡಿದ್ದಾಳೆ. ತಂದೆಯನ್ನು ಹಿಂದಕ್ಕೆ ತಳ್ಳಿದ ಹರಿನಾಥನು ಮೈಮೇಲೆ ಬಟ್ಟೆಯನ್ನು ಪರಪರನೆಂದು ಹರಿದುಕೊಂಡು ತಲೆಗೂದಲನ್ನು ಕಿತ್ತುಕೊಳ್ಳುತ್ತಾ ಉಗ್ರ ನೋಟದಿಂದ ಸುತ್ತಮುತ್ತ ನೋಡುತ್ತಾ ವಿಕಾರ ಧ್ವನಿ ತೆಗೆದು ಕಿರ್ಚಿದ. ತಾನು ಭಂಡಾರಯ್ಯನನ್ನು ಹಿಡಿದು ಮಹಾಬಲಯ್ಯನ ಮೇಲೆ ಮಾಟ ಮಾಡಿಸಿದಂತೆ ಅವನು ಬೇರೆ ಮಂತ್ರಗಾರರನ್ನು ಆಶ್ರಯಿಸಿ ತಮ್ಮ ಮೇಲೆ ಮಾಟದ ಪ್ರಯೋಗ ನಡೆಯಿಸಿರಬಹುದೆಂದು ಅಂದಾನಪ್ಪನಿಗೆ ಅರಿವಾಯಿತು. ಭಂಡಾರಯ್ಯನು ಪಂಜಿನಪುರದಲ್ಲಿರುವುದರಿಂದ ತಕ್ಷಣ ಅಲ್ಲಿಗೆ ಹೋಗುವ ಹಾಗಿಲ್ಲ. ಅವನನ್ನು ಆ ಕೂಡಲೇ ಕರೆಯಿಸಿಕೊಳ್ಳುವುದಕ್ಕೂ ಆಗದು. ಮಗನ ಮೈಮೇಲೆ ಯಾವುದೋ ಹುಚ್ಚು ಶಕ್ತಿ ಆವಾಹನೆಯಾಗಿ ಈ ಚೇಷ್ಟೆ ಮಾಡುತ್ತಿದೆ ಎಂದು ಮನದಟ್ಟಾಯಿತು. ಈ ಸಮಯದಲ್ಲಿ ನಮ್ಮನ್ನು ಈ ಗಂಡಾಂತರದಿಂದ ನಿವಾರಿಸಿ ರಕ್ಷಿಸುವವನು ಭಗವಂತನೊಬ್ಬನೇ ಎಂದು ತಿಳಿದು ಮಗನ ಹತ್ತಿರವೇ ಇರುವಂತೆ ಮಡದಿಗೆ ಹೇಳಿ ಕೈಕಾಲು ಮುಖ ಸಹ ತೊಳೆದುಕೊಳ್ಳದೆ ದೇವರ ಕೋಣೆಗೆ ಓಡ. ಆ ನಿಮಿಷ ಮಾತ್ರದಲ್ಲಿ ಅಡಿಗೆ ಮನೆಗೆ ನುಗ್ಗಿದ ಹರಿನಾಥನು ಚಾಕು ಕುಡುಗೋಲನ್ನು ತೆಗೆದುಕೊಂಡು ತನ್ನ ಹಿಂದೆ ಬಂದ ತಾಯಿಯು ಅವುಗಳನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದರೂ ಕೊಡದೆ ಆಕೆಯನ್ನು ಕಾಲಿನಿಂದ ಒದ್ದು ಆಯುಧಗಳಿಂದ ತನ್ನ ಮೈ ಕೈಗಳನ್ನು ಇರಿದುಕೊಂಡ. ಮಗನು ಕಾಲಿನಿಂದ ಒದೆಯುತ್ತಲೇ ಕಾಮಾಕ್ಷಮ್ಮನು ಚೀರಿ ಗಂಡನನ್ನು ಸಹಾಯಕ್ಕೆ ಕರೆದಳು. ಗಾಬರಿಯಿಂದ ಅಲ್ಲಿಗೆ ಓಡಿ ಬಂದ ಅಂದಾನಪ್ಪನಿಗೆ ಮಗನ ಸ್ಥಿತಿ ನೋಡಿ ಹತ್ತಿರ ಹೋಗಲು ಭಯವಾಯಿತು. ಕುಡುಗೋಲು ಚಾಕುವನ್ನು ಕಿತ್ತುಕೊಳ್ಳಿ ಎಂದು ಕಾಮಾಕ್ಷಮ್ಮನು ಚೀರುತ್ತಿರುವಳು. ಅಂದಾನಪ್ಪನು ಮಗನ ಹತ್ತಿರ ಹೋದರೆ ತನಗೂ ಆಯುಧಗಳಿಂದ ಹೊಡೆಯದೆ ಬಿಡಲಾರನೆಂದುಕೊಂಡು ದೊಣ್ಣೆ ತೆಗೆದುಕೊಂಡು 2 ಕೈಗಳಿಗೆ ಬಲವಾಗಿ ಹೊಡೆದ. ಆ ಏಟುಗಳಿಗೆ ಲೆಕ್ಕಿಸದೆ ಹರಿನಾಥನು ತಂದೆಯ ಮೇಲೆಯೇ ತಿರುಗಿ ಬಿದ್ದ. ಅಂದಾನಪ್ಪನ ಸಹಾಯಕ್ಕೆ ಅವನ ಹೆಂಡತಿ ಮಗಳು ಹೋದರೂ ಹರಿನಾಥನ ಕೈಯಿಂದ ಆಯುಧಗಳನ್ನು ಕಿತ್ತುಕೊಳ್ಳಲು ಆಗಲಿಲ್ಲ. ಮೂವರಿಗೂ 4-6 ಕಡೆ ಆಯುಧದ ಗಾಯಗಳಾದವು. ಸಿಟ್ಟು ತಡೆಯದ ಅಂದಾನಪ್ಪನು ಇವನನ್ನು ಹೀಗೆ ಬಿಟ್ಟರೆ ತಮ್ಮೆಲ್ಲರನ್ನೂ ಕೊಲ್ಲದೆ ಬಿಡುವುದಿಲ್ಲ ಎಂದು ಯೋಚಿಸಿ ದೊಣ್ಣೆಯಿಂದ ಮಗನ ತಲೆಗೆ ಬಲವಾಗಿ ಹೊಡೆದ. ತಲೆಗೆ ದೊಣ್ಣೆಯ ಏಟು ಬೀಳುತ್ತಲೇ ಹರಿನಾಥನು ಪ್ರಜ್ಞಾಹೀನನಾಗಿ ಕೆಳಗೆ ಬಿದ್ದವನು ಪುನಃ ಮೇಲೇಳದೆ ಹಾಗೇ ತನ್ನ ಕೊನೆಯುಸಿರೆಳೆದು ಭೂಲೋಕ ಬಂಧನದಿಂದ ಮುಕ್ತನಾದ. ಹರಿನಾಥನ ಇರಿತದಿಂದ ತಮಗೆ ಗಾಯಗಳಾಗಿದ್ದರೂ ಲೆಕ್ಕಿಸದೆ ಮೂವರೂ ಅವನ ಮೇಲೆ ಬಿದ್ದು ಗೋಳಾಡತೊಡಗಿದರು. ಅವರ ರೋದನಕ್ಕೆ ಚಿಕ್ಕ ಮಕ್ಕಳೂ ಎದ್ದು ಅವರ ಜೊತೆ ಧ್ವನಿಗೂಡಿಸಿದವು. ನೀವೇ ನನ್ನ ಮಗನಿಗೆ ಹೊಡೆದು ಕೊಂದಿರೆಂದು ಕಾಮಾಕ್ಷಮ್ಮನು ಗಂಡನಿಗೆ ಹೇಳಿ ಮಗನ ಗುಣಗಳನ್ನು ವರ್ಣಿಸಿ ಅಳುತ್ತಿರುವಳು. ಅವರ ಕರ್ಣ ಕಠೋರವಾದ ರೋದನದ ಧ್ವನಿ ಕೇಳಿ ನೆರೆಹೊರೆಯವರು ಗಾಬರಿಗೊಂಡು ಅಂದಾನಪ್ಪನ ಮನೆಯಲ್ಲಿ ಏನೋ ಅನಾಹುತ ನಡೆದಿದೆ ಎಂದುಕೊಂಡು ಧಾವಿಸಿ ಬಂದರು. ಹರಿನಾಥನು ಸತ್ತು ಬಿದ್ದಿದ್ದಾನೆ. ಅವನ ತಂದೆ ತಾಯಿ ಮತ್ತು ಅಕ್ಕ ತಮ್ಮ ತಂಗಿಯರು ಹೃದಯ ಬಿರಿಯುವಂತೆ ಅಳುತ್ತಿರುವರು. ಮೃತಪಟ್ಟವನ ತಲೆಯೊಡೆದು ರಕ್ತ ಹರಿದಿರುವುದು ಮಾತ್ರವಲ್ಲದೆ ಶರೀರದ ತುಂಬ ಗಾಯಗಳಾಗದೆ ಅಷ್ಟು ಮಾತ್ರವೇ ಅಲ್ಲದೆ ಅವನ ಮಾತಾಪಿತೃಗಳಿಗೂ ಗಾಯಗಳಾಗಿ ಅವರ ಉಡುಪುಗಳು ರಕ್ತರಂಜಿತವಾಗಿವೆ. ಆ ಸನ್ನಿವೇಶ ಕಂಡು ಅವರೆಲ್ಲರೂ ಗಾಬರಿಯಾದರಲ್ಲದೆ ಇವರಿಗೆ ಹೊಡೆದಾಟ ನಡೆದು ಸಾವಿನಲ್ಲಿ ಪರ್ಯವಸಗೊಂಡಿದೆ ಎಂದು ಭಾವಿಸಿದರು. ಹಲವರು ಅಂದಾನಪ್ಪನಿಗೆ ಸಮಾಧಾನ ಹೇಳುತ್ತಾ ನಿಮ್ಮ ಮಗನ ಸಾವು ಹೇಗಾಯಿತೆಂದು ಕೇಳಲು ಆತನು ಗದ್ಗದಿತನಾಗಿ ಪೂರ್ಣ ವಿಚಾರ ಹೇಳಿ ತಮ್ಮ ಮೇಲೆ ತನ್ನ ಪರಮ ವೈರಿಯಾದ ಮಹಾಬಲಯ್ಯನು ಮಾಟದ ಪ್ರಯೋಗ ನಡೆಯಿಸಿದ್ದಾನೆಂದು ಆ ಮಾಟದ ಮಹಿಮೆಯಿಂದ ಮನೆಯಲ್ಲಿ ಇಂತಹ ವಿಲಕ್ಷಣ ಘಟನೆ ನಡೆದು ತನ್ನ ಮಗನು ದುರಂತ ಸಾವಿಗೀಡಾದನೆಂದು ಹೇಳಿದ. ಅಂದಾನಪ್ಪನ ಹೇಳಿಕೆಯನ್ನು ಹಲವರು ನಂಬಿದರೆ ಕೆಲವರು ನಂಬಲಿಲ್ಲ. ಮಗನಿಗೆ ಹೊಡೆದು ಸಾಯಿಸಿ ತನ್ನ ಮೇಲೆ ಅಪವಾದ ಬಾರದಿರಲು ಈ ರೀತಿ ಸುಳ್ಳು ಹೇಳಿಕೆ ನೀಡಿದನೆಂದು ಭಾವಿಸಿದರು. ಆದರೆ ಆ ಸ್ಥಳದಲ್ಲಿ ಬಾಯ್ದೆರೆದು ಹೇಳಲು ಹಿಂಜರಿದರು. ಈ ವಿಷಯವನ್ನು ಪೊಲೀಸಿಗೆ ತಿಳಿಸುವುದು ಉತ್ತಮವೆಂದು ಒಬ್ಬಿಬ್ಬರು ತಮ್ಮಲ್ಲಿಯೇ ತೀರ್ಮಾನ ಮಾಡಿಕೊಂಡರು. ಕೆಲ ಹೊತ್ತು ಅಲ್ಲಿಯೇ ಇದ್ದು ದಂಪತಿಯರಿಗೆ ಸಮಾಧಾನ ಹೇಳಿ ಹಿಂದಿರುಗಿದರು. ಹಿಂದಿನ ದಿನ ಆರೋಗ್ಯ ದೃಢಕಾಯನಾಗಿದ್ದು ಎಲ್ಲರೊಡನೆ ಮಾತನಾಡಿಕೊಂಡಿದ್ದವನು ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಶವವಾಗಿ ಬಿದ್ದಿದ್ದಾನೆ. ವಿಧಿಯ ಸಂಕಲ್ಪ ಹೇಗಿದೆ ಎಂದು ಬಲ್ಲವರ್ಯಾರು?
ಮಗನ ದುರಂತ ಸಾವಿಗೆ ಮಹಾಬಲಯನೇ ಮೂಲ ಕಾರಣವೆಂದು ನಿರ್ಧಾರ ಮಾಡಿಕೊಂಡ ಅಂದಾನಪ್ಪನು ಅವನ ಮೇಲೆ ಮಹಾ ಕ್ರೋಧ ತಾಳಿದ. ತಾನು ಅವನ ಮಗಳ ಸಾವಿಗೆ ಕಾರಣನಾದೆ, ಆತನು ನನ್ನ ಮಗನನ್ನು ಸಾಯಿಸಿ ಸೇಡು ತೀರಿಸಿಕೊಂಡ ಎಂದು ಭಾವಿಸಿದ ಅಂದಾನಪ್ಪನು ಮನದಲ್ಲಿಯೇ ಭಂಡಾರಯ್ಯನ ಮೇಲೆ ಸಿಟ್ಟಾದ. ಆ ಮಂತ್ರವಾದಿಯು ನನ್ನಿಂದ 10,000 ರೂಪಾಯಿಗಳನ್ನು ಪಡೆದ. ಮಹಾಬಲಯನ ಮನೆಯವರೆಲ್ಲರನ್ನೂ ಸಾಯಿಸುವನೆಂದು ಹೇಳಿ ಒಬ್ಬನನ್ನು ಮಾತ್ರ ಸಾಯಿಸಿದ. ಇನ್ನೊಂದು ಸಾವು ನನ್ನ ಮನೆಯಲ್ಲೇ ನಡೆಯಿತು. ಮುಂದೆ ಯಾರ ಮನೆಯಲ್ಲಿ ಏನು ಅನಾಹುತ ನಡೆಯುವುದೋ ತಿಳಿಯದು. ಮುಂದೆ ನಮಗೇನೂ ತೊಂದರೆ ಬಾರದ ಹಾಗೆ ಭಂಡಾರಯ್ಯನ ಮೂಲಕ ಸೂಕ್ತ ವ್ಯವಸ್ಥೆ ನಡೆಯಿಸುವೆನು. ಈ ರೀತಿ ತನ್ನಲ್ಲಿಯೇ ಯೋಚಿಸಿ ನಿರ್ಣಯಕ್ಕೆ ಬಂದ ಅಂದಾನಪ್ಪನು ತನ್ನ ಬಳಿ ಭಂಡಾರಯ್ಯನು ಹೇಳಿದ ವಿಷಯಗಳನ್ನು ಮೆಲುಕು ಹಾಕಿದ. ತನ್ನಲ್ಲಿಗೆ ಬರಬಾರದೆಂದು ಭಂಡಾರಯ್ಯನು ಮುನ್ನೆಚ್ಚರಿಕೆ ನೀಡಿದರೂ ಅವನಲ್ಲಿಗೆ ಹೋಗದೆ ಬಿಡಲಾರೆನೆಂದುಕೊಂಡಿದ್ದಾನೆ. ಯೋಚನೆಯಲ್ಲಿದ್ದ ಹಾಗೆ ದುಃಖವು ಉಕ್ಕಿ ಹರಿಯುತ್ತಿದೆ. ಬೆಳಗಾಗುವವರೆಗೆ ಹೆಣ ಕಾಯುತ್ತಾ ಗೋಳಾಡುವುದೇ ಅವರೆಲ್ಲರ ಮುಖ್ಯ ಕಾರ್ಯವಾಯಿತು. ಬೆಳಗಾದ ನಂತರ ನೆಂಟರಿಷ್ಟರಿಗೆಲ್ಲ ವಿಷಾದ ವಾರ್ತೆ ತಿಳಿಯಲು ಎಲ್ಲರೂ ಧಾವಿಸಿ ಬಂದರು. ಹರಿನಾಥನ ಆಕಸ್ಮಿಕ ಸಾವಿಗೆ ಆಶ್ಚರ್ಯಪಟ್ಟು ಕಾರಣ ಕೇಳಿ ತಿಳಿದು ಹಲವರು ದಿಗ್ಭ್ರಮೆಗೊಂಡರೆ ಕೆಲವರು ಸೋಜಿಗರಾದರು. 9 ಗಂಟೆಯ ವೇಳೆಗೆ ಇನ್ಸ್ಪೆಕ್ಟರನು ತನ್ನ ಸಿಬ್ಬಂದಿಯೊಡನೆ ಆಗಮಿಸಲು ಅಂದಾನಪ್ಪನಿಗೆ ಗಾಬರಿಯಾಯಿತು. ಶವವನ್ನೊಂದು ಬಾರಿ ವೀಕ್ಷಿಸಿ ನೋಡಿದ ಇನ್ಸ್ಪೆಕ್ಟರನು ದಂಪತಿಯರ ಮೈಮೇಲಿದ್ದ ಬಟ್ಟೆಗಳನ್ನು, ಅವರಿಗಾಗಿರುವ ಗಾಯಗಳನ್ನು, ಮನೆಯ ತುಂಬ ತೊಟ್ಟಿಕ್ಕಿರುವ ರಕ್ತದ ಕಲೆಗಳನ್ನೂ ನೋಡಿ ನಿಮ್ಮ ಮಗನ ಸಾವು ಹೇಗೆ ಸಂಭವಿಸಿತೆಂದು ಕೇಳಿದ. ಅಂದಾನಪ್ಪನು ಪೂರ್ಣ ವಿವರಣೆ ನೀಡಿದನಲ್ಲದೆ ತನ್ನ ಮಗನು ಸಾಯಲು ತನ್ನ ಜನ್ಮವೈರಿಯಾದ ಮಹಾಬಲಯನು ನಡೆಯಿಸಿದ ಮಾಟದ ಶಕ್ತಿಯೇ ಕಾರಣವೆಂದು ತಿಳಿಸಿದ. ಅವರಿಬ್ಬರ ದ್ವೇಷದ ಕಾರಣ ಕೇಳಿದ ಇನ್ಸ್ಪೆಕ್ಟರನು ಪಿಶಾಚಿ ಮಾಟ ಮಂತ್ರ ಶಕ್ತಿಯ ಬಗ್ಗೆ ಕೆಲವೊಂದು ದೃಷ್ಟಾಂತಗಳನ್ನು ಕಂಡು ಅನುಭವ ಪಟ್ಟಿರುವುದರಿಂದ ಈ ರೀತಿ ನಡೆದಿದೆ ಎನ್ನುವುದಕ್ಕೂ ಸಾಧ್ಯವಿದೆ ಎಂದು ತನ್ನಲ್ಲಿಯೇ ನಿರ್ಣಯ ಮಾಡಿಕೊಂಡ. ಹರಿನಾಥನ ಆಕಸ್ಮಿಕ ದುರಂತ ಸಾವಿಗೆ ತನ್ನ ಸಂತಾಪ ವ್ಯಕ್ತಪಡಿಸಿ ಅಲ್ಲಿಂದ ಮಹಾಬಲಯನನ್ನು ಕಾಣಲು ಹೊರಟ. ಅಲ್ಲಿಗೆ ಹೋಗಿ ನೋಡಲು ಮಹಾಬಲಯನು ಮನೆಯಲ್ಲಿ ಇರಲಿಲ್ಲ. ವಿಚಾರಿಸಲು ಊರಿನಲ್ಲಿ ಇಲ್ಲವೆಂದು ತಿಳಿಯಿತು. ಮಹಾಬಲಯನು ಬರುತ್ತಲೇ ಠಾಣೆಗೆ ಕಳುಹಿಸಬೇಕೆಂದು ಹೇಳಿ ಹಿಂದಿರುಗಿದ. ಅಂದಾನಪ್ಪನು ಹೇಳಿದಂತೆ ಹರಿನಾಥನ ಸಾವಿನಲ್ಲಿ ಮಹಾಬಲಯನ ಹಸ್ತಕ್ಷೇಪವಿದ್ದರೂ ಇರಬಹುದೆಂದುಕೊಂಡಿರುವನು. ಹರಿನಾಥನು ದುರ್ಮರಣಕ್ಕೆ ಈಡಾದ ಸಂಗತಿಯು ಮಹಾಬಲಯನ ಮನೆಯವರಿಗೆ ತಿಳಿಯಲಿಲ್ಲ. ನನ್ನ ಮಗಳನ್ನು ಸಾಯಿಸಿದ ಪಾಪದ ಫಲವಾಗಿ ಅಂದಾನಪ್ಪನು ತನ್ನ ಮಗನನ್ನು ಕಳೆದುಕೊಂಡನೆಂದು ಯೋಚಿಸಿದ ಚಂದ್ರಮ್ಮನು ಅದೇ ರೀತಿ ಎಲ್ಲರೂ ಸಾಯಬಾರದೇ ಎಂದುಕೊಂಡಳು. ಗಂಡನ ಬಳಿ ವಿಷಯ ಹೇಳುವ ಆತುರವುಳ್ಳವಳಾಗಿದ್ದರೂ ಆತನು ಎಲ್ಲಿಗೆ ಹೋಗಿರುವನೆಂದು ತಿಳಿಯಿತು. ಇನ್ಸ್ಪೆಕ್ಟರನು ಏಕೆ ಬಂದಿದ್ದನೆಂಬ ಕಾರಣವೂ ತಿಳಿಯದೆ ಆ ಒಂದು ಚಿಂತೆಯಲ್ಲಿಯೂ ಮುಳುಗಿ ಹೋಗಿದ್ದಾಳೆ. ಮಧ್ಯಾಹ್ನ 3 ಗಂಟೆಯ ನಂತರ ಮಹಾಬಲಯನು ಆಗಮಿಸಿದ. ಭೀಮಸಾಗರದಿಂದ ಬೆಳಿಗ್ಗೆಯೇ ಹೊರಟ ಮಹಾಬಲಯನು ಅಂದಾನಪ್ಪನ ಚಿಂತೆಯಲ್ಲಿಯೇ ಮುಳುಗಿದ್ದು ಮನಃಶಾಂತಿ ಇಲ್ಲದವನಾಗಿ ವಾಯುನಗರಕ್ಕೆ ಬಂದಿರುವನು. ವಾಯುನಗರ ತಲುಪುವವರೆಗೆ ಬಸ್ಸಿನಿಂದಿಳಿಯದೆ ಒಂದು ಲೋಟ ನೀರೂ ಸಹ ಕುಡಿಯದೆ ಬಂದಿದ್ದಾನೆ. ಮಧ್ಯಾಹ್ನ ಊಟದ ವೇಳೆಗೆ ಬಸ್ಸು ಕಂಸಾಪುರ ಎಂಬ ಊರಿನಲ್ಲಿ ನಿಂತಾಗ ಬಸ್ಸಿನಲ್ಲಿದ್ದವರೆಲ್ಲರೂ ಇಳಿದು ಊಟಕ್ಕೆಂದು ಹೋದರೂ ಮಹಾಬಲಯನು ಕುಳಿತಲ್ಲಿಂದ ಮಿಸುಕಾಡಲಿಲ್ಲ. ನಾಗೇಂದ್ರಪ್ಪನು ಒತ್ತಾಯಪಡಿಸಿದರೂ ತನ್ನ ಹಠದಿಂದ ಹಿಂದೆಗೆಯಲಿಲ್ಲ. ಅವನ ದೆಸೆಯಿಂದ ನಾಗೇಂದ್ರಪ್ಪನಿಗೂ ತಿಂಡಿ ಇಲ್ಲವಾಯಿತು. ಬಸ್ಸು ವಾಯುನಗರದ ಬಸ್ ನಿಲ್ದಾಣದಲ್ಲಿ ನಿಲ್ಲುತ್ತಲೇ ಬಸ್ಸಿನಿಂದಿಳಿದ ನಾಗೇಂದ್ರಪ್ಪನು ಮಹಾಬಲಯನನ್ನು ಬೀಳ್ಕೊಟ್ಟು ತನ್ನ ಮನೆಗೆ ದಾರಿ ಹಿಡಿದು ಹೊರಟ. ಮಹಾಬಲಯನು ದುರಂತ ವಾರ್ತೆ ತಿಳಿಯುವ ಆತುರವುಳ್ಳವನಾಗಿ ಆಟೋ ರಿಕ್ಷಾದಲ್ಲಿ ಕುಳಿತು ಮನೆಗೆ ಬಂದಿದ್ದಾನೆ. ಗಂಡನ ಮುಖ ನೋಡುತ್ತಲೇ ಆನಂದಿತಳಾದ ಚಂದ್ರಮ್ಮನು ಸ್ವಾಗತ ಬಯಸಿ, ಇದಕ್ಕಿದ್ದ ಹಾಗೆ ಯಾವ ಊರಿಗೆ ಹೋಗಿದ್ದಿರಿ ಎಂದು ಕೇಳಿದಳು. ಯಾವುದೋ ಊರಿಗೆ ಹೋಗಿದ್ದೆ, ಬೇಸರದಿಂದಲೇ ಹೇಳಿದ ಮಹಾಬಲಯ. ಹೇಳಿ ಹೋಗಬಾರದೆ? ಹೇಳದೆ ಹೋಗಿದ್ದರಿಂದ ಸಂಭವಿಸಿದ ನಷ್ಟವಾದರೂ ಏನೋ? ನಷ್ಟವೇನೂ ಇಲ್ಲ. ನಾವು ಏನೆಂದು ತಿಳಿಯಬೇಕು? ನೀವಿಲ್ಲದಾಗ ಇಲ್ಲಿ ಏನು ನಡೆದಿದೆ ಎಂದು ಗೊತ್ತೇ? ಏನಾಗಿದೆ? ಅಂದಾನಪ್ಪನ ಮಗ ಹರಿನಾಥನು ಸತ್ತು ಹೋದ.
ಅವನು ಪೊಲೀಸಿನವರ ಬಳಿ ನಮ್ಮ ಮೇಲೆ ದೂರು ಹೇಳಿರುವನೋ ಏನೋ. ಇನ್ಸ್ಪೆಕ್ಟರನ್ನು ನಿಮ್ಮನ್ನು ಕೇಳಿಕೊಂಡು ಬಂದಿದ್ದರು. ನೀವಿಲ್ಲವೆಂದು ಹೇಳಲು ಯಾವಾಗ ಬಂದರೂ ಸರಿ, ಕೂಡಲೇ ಸ್ಟೇಷನ್ನಿಗೆ ಕಳುಹಿಸಿ ಎಂದು ಹೇಳಿ ಹೋಗಿದ್ದಾರೆ. ಮಹಾಬಲಯ್ಯನಿಗೆ ಉಂಟಾದ ಸಂತೋಷಕ್ಕೆ ಮೇರೆಯೇ ಇಲ್ಲವಾಯಿತು. ಕನಸಿನ ಪ್ರಕರಣವನ್ನು ಮೆಲುಕು ಹಾಕುತ್ತಾ ಅದೇ ಪ್ರಕಾರ ನಡೆಯುವುದರಲ್ಲಿ ಸಂಶಯವಿಲ್ಲವೆಂದುಕೊಂಡ. ದುರ್ಗಾಪ್ರಸಾದನ ಮಹಾದ್ಭುತ ಶಕ್ತಿಗೆ ತಾನೇ ತಲೆದೂಗಿದ. ಹರಿನಾಥನು ಸತ್ತನೇ? ಪೀಡೆ ಹೋದಂತಾಯಿತು ಬಿಡು, ಯಾರು ಸತ್ತರೆ ನಮಗೇನು? ಉದಾಸೀನ ಭಾವ ತೋರಿ ಹೇಳಿದ ಮಹಾಬಲಯ್ಯ. ಸ್ಟೇಷನ್ನಿಗೆ ಹೋಗುವಿರಾ? ಹೋಗ್ತೇನೆ, ಹೊಟ್ಟೆ ಹಸಿತಾ ಇದೆ. ಮೊದಲು ಏನಾದರೂ ತಿಂದು ಆಮೇಲೆ ಹೋಗ್ತೇನೆ. ಮಧ್ಯಾಹ್ನ ಊಟ ಮಾಡಿಲ್ವೇ? ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ಊಟಕ್ಕೆ ಬಡಿಸುತ್ತೇನೆ. ಮಹಾಬಲಯ್ಯನು ಸ್ನಾನದ ಮನೆಗೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ಕುಳಿತ. ಚಂದ್ರಮ್ಮನು ಊಟಕ್ಕೆ ಬಡಿಸಲು ಸಂತೋಷದಿಂದ ಊಟ ಮಾಡಿ ಢರ್ ಎಂದು ತೇಗಿದ. ಬಳಿಕ ಉಡುಪುಗಳನ್ನು ಬದಲಿಸಿ ಪೊಲೀಸ್ ಠಾಣೆಗೆ ಹೊರಟು ಇನ್ಸ್ಪೆಕ್ಟರನ್ನು ಕಂಡು ತನ್ನ ಪರಿಚಯ ಹೇಳಿಕೊಂಡು ಬರ ಹೇಳಿದ ಕಾರಣ ವಿಚಾರಿಸಿದ. ನಿಮ್ಮ ವೈರಿ ಅಂದಾನಪ್ಪನ ಮಗನು ಸತ್ತ ಸಂಗತಿ ನಿಮಗೆ ತಿಳಿಯದೇ ಇಲ್ಲ. ಅವನ ದುರಂತ ಸಾವಿಗೆ ನೀವೇ ಕಾರಣರೆಂದು ಆತನು ನಿಮ್ಮ ಮೇಲೆ ದೂರು ನೀಡಿದ್ದಾನೆ. ನೇರವಾಗಿಯೇ ವಿಷಯ ಹೇಳಿದ ಇನ್ಸ್ಪೆಕ್ಟರ್. ಮಹಾಬಲಯ್ಯನು ನಕ್ಕು, ಎಂತಹ ವಿಚಿತ್ರ ದೂರು, ನೀವು ನಂಬಿದಿರಾ ಎಂದು ಕೇಳಿದ. ನಂಬುವುದು ಬಿಡುವುದು ನನಗೆ ಸಂಬಂಧಿಸಿದೆ. ಆತನ ದೂರಿಗೆ ನೀವೇನು ಹೇಳುವಿರಿ? ಹರಿನಾಥನ ಸಾವಿಗೂ ನನಗೂ ಸಂಬಂಧವೇ ಇಲ್ಲ. ಅವನು ತನ್ನ ಮನೆಯಲ್ಲಿ ರಕ್ತಕಾರಿ ಸತ್ತನಲ್ಲದೆ ನನ್ನ ಮನೆಯಲ್ಲಿ ಸಾಯಲಿಲ್ಲ. ಆ ಸಮಯದಲ್ಲಿ ನಾನು ಈ ನಗರದಲ್ಲಿಯೇ ಇರಲಿಲ್ಲ. ಅಂದಮೇಲೆ ಅವನನ್ನು ನಾನು ಕೊಲ್ಲುವುದಾದರೂ ಹೇಗೆ? ಕೊಂಚ ಉದ್ರೇಕದಿಂದಲೇ ಹೇಳಿದ ಮಹಾಬಲಯ್ಯ. ಮಂತ್ರಶಕ್ತಿಯ ಪ್ರಭಾವದಿಂದ ಕೊಲ್ಲಲು ಸಾಧ್ಯವಿದೆ. ಯಾವ ಮಂತ್ರಶಕ್ತಿಯೂ ನನಗೆ ಗೊತ್ತಿಲ್ಲ. ಇಲ್ಲದ ಅಪವಾದವನ್ನು ನನ್ನ ತಲೆಗೆ ಏಕೆ ಕಟ್ಟುತ್ತೀರಾ? ಹರಿನಾಥನ ಸಾವಿಗೆ ನಾನು ಕಾರಣನೆಂದು ಅಂದಾನಪ್ಪನು ಹೇಳಿದ. ನನ್ನ ಮಗಳು ಸಹ ಕೆಲವು ದಿನಗಳ ಹಿಂದೆ ರಕ್ತಕಾರಿಯೇ ಸತ್ತಳು. ಅವನಂತೆ ನಾನು ಸಹ ಮಗಳ ಸಾವಿಗೆ ಅವನೇ ಕಾರಣನೆಂದು ಹೇಳಬಹುದಲ್ಲ. ನಿಮ್ಮ ಮಗಳು ಸತ್ತ ಬಗ್ಗೆ ಹೇಗೆ? ವಿಷಯ ಹೇಳಿದ ಮಹಾಬಲಯ್ಯನು. ನಾನು ಅವನ ಮೇಲೆ ಸಾವಿನ ಅಪವಾದ ಹೊರಿಸಿದರೆ ನೀವು ನಂಬುವಿರಾ? ಅವನ ಹೇಳಿಕೆಯನ್ನು ನಂಬುವುದಾದರೆ ನನ್ನ ಹೇಳಿಕೆಯನ್ನು ನಂಬಿ. ಆಶ್ಚರ್ಯಗೊಂಡ ಇನ್ಸ್ಪೆಕ್ಟರನ್ನು ಯೋಚನೆ ಮಾಡುವಂತಾಯಿತು. ಇಬ್ಬರೂ ಪರಮ ವೈರಿಗಳಾಗಿರುವುದರಿಂದ ಒಬ್ಬರನ್ನೊಬ್ಬರು ನಾಶಪಡಿಸಲು ಮಾಂತ್ರಿಕರ ಮೊರೆ ಬಿದ್ದಿದ್ದಾರೆಂಬುದರಲ್ಲಿ ಸಂಶಯವಿಲ್ಲ. ಇಬ್ಬರೂ ಪಕ್ಕಾ ಕದಿಮರೆಯಾಗಿದ್ದಾರೆ. ಈಗ ರಹಸ್ಯ ಬಯಲಾಗದೇ ಇದ್ದರೂ ಮುಂದೆ ಬಹಿರಂಗವಾಗುವುದರಲ್ಲಿ ಸಂದೇಹವಿಲ್ಲವೆಂದುಕೊಂಡ. ಹರಿನಾಥನು ದುರ್ಮರಣಕ್ಕೆ ಈಡಾದುದೇನೋ ಸರಿ, ಆ ತಪ್ಪನ್ನು ಮಹಾಬಲಯ್ಯನ ಮೇಲೆ ಹೊರಿಸಲು ಏನೊಂದು ಆಧಾರವೂ ಇಲ್ಲ. ಆಧಾರವಿಲ್ಲದೆ ಕೇಸು ಹಾಕುವುದಕ್ಕೆ ಸಾಧ್ಯವಾಗದು. ಹಾಗೂ ಕೇಸು ಹಾಕಿದರೆ ವಿಚಾರಣೆಯಲ್ಲಿ ಮಹಾಬಲಯ್ಯನು ನಿರಪರಾಧಿ ಎನ್ನಿಸಲ್ಪಡುವನು. ಮುಂದೆ ಇವರೇ ಇಲ್ಲಿಗೆ ಬರುವಂತಹ ಸನ್ನಿವೇಶ ಒದಗಿ ಬಂದರೂ ಬರಬಹುದು. ಈಗ ನಿರ್ಬಂಧಪಡಿಸುವುದು ಸರಿಯಲ್ಲವೆಂದುಕೊಂಡ ಇನ್ಸ್ಪೆಕ್ಟರನು, ಹರಿನಾಥನು ಸತ್ತಾಗ ನಗರದಲ್ಲೇ ಇರಲಿಲ್ಲವೆಂದು ಹೇಳಿದ್ರಲ್ಲ, ಯಾವ ಊರಿಗೆ ಏನು ಕಾರಣ ಹೋಗಿದ್ದಿರಿ ಎಂದು ಕೇಳಿದ. ನನ್ನ ಗೆಳೆಯರೊಬ್ಬರನ್ನು ಕಾಣುವ ನಿಮಿತ್ತ ಜಯಂತಿಪುರಕ್ಕೆ ಹೋಗಿದ್ದೆ. 3 ದಿನಗಳ ಹಿಂದೆ ಹೋದವನು ಅರ್ಧ ಗಂಟೆ ಹಿಂದೆ ಬಂದಿದ್ದೇನೆ. ಸತ್ಯದ ತಲೆ ಮೇಲೆ ಮುಟುಕಿದಂತೆ ಧೈರ್ಯವಾಗಿ ಹೇಳಿದ ಮಹಾಬಲಯ್ಯ. ಆತನಿಗೆ ಹಿಂದಿರುಗುವಂತೆ ಹೇಳಿದ ಇನ್ಸ್ಪೆಕ್ಟರನ್ನು ತನ್ನ ಇತರ ಕಾರ್ಯಗಳ ಬಗ್ಗೆ ಆಸಕ್ತಿ ವಹಿಸಿದ. ಪೊಲೀಸ್ ಠಾಣೆಯಿಂದ ಹೊರಟ ಮಹಾಬಲಯ್ಯನು ನಾಗೇಂದ್ರಪ್ಪನಲ್ಲಿಗೆ ಹೋಗಿ ಆತನೊಡನೆ ಪ್ರತ್ಯೇಕವಾಗಿ ಹರಿನಾಥನು ಸತ್ತ ಸಂಗತಿ, ಪೊಲೀಸ್ ಠಾಣೆಯಲ್ಲಿ ನಡೆದ ಪ್ರಸಾರವನ್ನು ಹೇಳಿ ವಿಷಯವು ರಹಸ್ಯವಾಗಿರಲೆಂದು ಎಚ್ಚರಿಸಿದ. ದುರ್ಗಾಪ್ರಸಾದನು ಹೇಳಿದಂತೆಯೇ ನಡೆಯಿತೆಂದ ನಾಗೇಂದ್ರಪ್ಪನು ಅಂದಾನಪ್ಪನ ಆದಿಯಾಗಿ ಎಲ್ಲರೂ ಹರಿನಾಥನಂತೆಯೇ ಸಾಯುವುದರಲ್ಲಿ ಅನುಮಾನವಿಲ್ಲವೆಂದು ಹೇಳಿ ದುರ್ಗಾಪ್ರಸಾದನ ಮಹತ್ವ ಶಕ್ತಿಯನ್ನು ಕೊಂಡಾಡಿದ. ಮಗನ ದುರಂತ ಸಾವಿಗೆ ಮಹಾಬಲಯ್ಯನೇ ಮೂಲ ಕಾರಣನೆಂದು ತಿಳಿದ ಅಂದಾನಪ್ಪನು ತನ್ನ ವೈರಿಯನ್ನು ಜೀವಸಹಿತ ಉಳಿಸಬಾರದೆಂದುಕೊಂಡು ಯಾರೊಬ್ಬರಲ್ಲಿಯೂ ತಿಳಿಸದೆ ಪಂಜಿನಪುರಕ್ಕೆ ಹೊರಟು ಭಂಡಾರಯ್ಯನನ್ನು ಕಂಡ. ಸುಖಾಗಮನ ಬಯಸಿದ ಭಂಡಾರಯ್ಯನು, ಹೇಳದೆ ಕೇಳದೆ ಬಂದಿದ್ದೀರಲ್ಲ, ಏನು ವಿಶೇಷ ಎಂದು ಸಹಜ ಭಾವದಿಂದ ಕೇಳಿದ. ವಿಶೇಷವಿಲ್ಲದೆ ಬರುವ ಅಗತ್ಯವೇನಿರುತ್ತೆ? ವಿಶೇಷವಿದ್ದೇ ಬಂದಿರೋದು.
ಕೊಂಚ ಕಟುವಾಗಿಯೇ ಹೇಳಿದ ಅಂದಾನಪ್ಪ. ಅಂತಹ ವಿಶೇಷವೇನಿದೆ? ನಿಮ್ಮ ವೈರಿಯು ಹೇಗಿದ್ದಾನೆ? ಬಲಿತ ಕೋಣದಂತಿದ್ದಾನೆ. ನನ್ನಿಂದ ರೂಪಾಯಿಗಳನ್ನು ಪಡೆದ ನಂತರ ನೀವು ಏನೆಂದು ಹೇಳಿದ್ದೀರಿ ನೆನಪಿದೆಯೇ? ಎಲ್ಲ ಜ್ಞಾಪಕವಿದೆ. ಈಗ ನಡೆದಿರುವುದಾದರೂ ಏನು? ಮಹಾಬಲೆಯನ್ನು ನಮ್ಮ ಮೇಲೆ ನಡೆಯಿಸಿದ ಮಾಟದ ಪ್ರಯೋಗ ಶಕ್ತಿಗೊಳಗಾಗಿ ನನ್ನ ಮಗನು ಸತ್ತ. ಹೇಗೆ? ಹರಿನಾಥನು ಸತ್ತ ಬಗ್ಗೆ ಹೇಳಿದ ಅಂದಾನಪ್ಪನು. ಯಾವ ಮಂತ್ರವಾದಿಯ ಪ್ರಯೋಗವೂ ನಿಮ್ಮ ಮೇಲೆ ನಡೆಯುವುದಿಲ್ಲ. ನಿಮ್ಮ ಮನೆಯಲ್ಲಿ ಸಾವು ನೋವು ಸಂಭವಿಸಿದರೆ 10,000 ರೂಪಾಯಿಗೆ 20,000 ರೂಪಾಯಿ ಕೊಡುತ್ತೇನೆಂದು ಹೇಳಿದ್ದೀರಿ. ನೀವೀಗ ವಚನವಿತ್ತ ಪ್ರಕಾರ ನಡೆದುಕೊಳ್ಳಬೇಕು ಎಂದು ಹೇಳಿದ. ಮಹಾಬಲೆಯನ್ನು ನಿಮ್ಮ ಮೇಲೆ ಮಾಟ ಮಾಡಿಸಿದನೆಂಬುದಕ್ಕೆ ಏನು ಆಧಾರವಿದೆ? ಹುಬ್ಬುಗಳನ್ನು ಹಾರಿಸಿದ ಭಂಡಾರಯ್ಯನು ನೆಟ್ಟ ನೋಟದಿಂದ ಅಂದಾನಪ್ಪನ ಮುಖ ನೋಡುತ್ತಾ ಕೇಳಿದ. ನಾನು ಮಹಾಬಲೆಯನ ಮೇಲೆ ಮಾಟ ಮಾಡಿಸಿದ್ದಕ್ಕೆ ಮಹಾಬಲೆಯನ್ನು ಆಧಾರ ತೋರಿಸಬಲ್ಲನೇ? ಸಿಟ್ಟಿನಿಂದ ಮರುಪ್ರಶ್ನಿಸಿದ ಅಂದಾನಪ್ಪ. ಮಹಾಬಲೆಯನ್ನು ನಿಮ್ಮ ಮೇಲೆ ಮಾಟ ಮಾಡಿಸಿದ್ದಾನೆಂದೇ ನಿಮ್ಮ ಭಾವನೆಯೇ? ಹೌದು. ಆ ಬಗ್ಗೆ ಸಂದೇಹ ಪಡಬೇಕಾದ ಅವಶ್ಯಕತೆಯೇ ಇಲ್ಲ. ನನ್ನ ಮಗನು ಸಾಯುವ ಮುನ್ನ ನಡೆಯಿಸಿದ ಚೇಷ್ಟೆಗಳೇ ಆಧಾರವಾಗಿದೆ. ನಾನೊಂದು ಮಾತು ಹೇಳಲೇ? ಒಂದು ಮಾತ್ಯಕ್ಕೆ 10 ಮಾತು ಬೇಕಾದರೂ ಹೇಳಿ. ಆ ಮೊದಲು ನಿಮ್ಮ ಶಪಥವೇನಾಯಿತು ತಿಳಿಸಿ. ನಾನು ಹೇಳುವವರೆಗೆ ತಾಳ್ಮೆ ವಹಿಸಿ ಕೇಳಿ. ನನ್ನ ಮಾತು ಪೂರ್ತಿಯಾಗುವ ಮೊದಲೇ ಒಡವಡನೆಂದು ಮಾತನಾಡಿ ನನ್ನ ತಲೆ ಕೆಡಿಸುವಿರೇಕೆ? ಅದೇನು ಮಾತು ಹೇಳಿ. ಯಾವ ವಿಧಿಯೇ ಆಗಲಿ ಒಬ್ಬರನ್ನು ಮೀರಿಸುವವರು ಮತ್ತೊಬ್ಬರಿದ್ದೇ ಇರುತ್ತಾರೆ. ಆದರೂ ಪರಿಪೂರ್ಣತೆಯನ್ನು ಪಡೆದವರೊಬ್ಬರೂ ಇಲ್ಲ. ನಾನು ನಿಮ್ಮಿಂದ ಹಣ ಪಡೆದು ಮಹಾಬಲೆಯನ ಮೇಲೆ ಮಾಟ ಮಾಡಿಸಿದ್ದು ನಿಜ. ವಚನ ಕೊಟ್ಟಿದ್ದು ಸತ್ಯವೇ. ಆ ಪ್ರಯೋಗ ಶಕ್ತಿಗೆ ವೀಣಾಳು ಮೊದಲ ಬಲಿಯಾದಳು. ಮಗಳು ಸಾಯುತ್ತಲೇ ಮಹಾಬಲೆಯನ್ನು ಎಚ್ಚೆತ್ತು ಬೇರೊಬ್ಬ ಮಂತ್ರವಾದಿಯನ್ನು ಆಶ್ರಯಿಸಿದ್ದಾನೆಂದು ಹೇಳಬಲ್ಲೆ. ಇಲ್ಲದೆ ಹೋಗಿದರೆ ಆತನ ಮನೆಯಲ್ಲಿ ಸಾಲು ಹೆಣಗಳು ಬೀಳುತ್ತಿದ್ದುವು. ಆ ಮಂತ್ರವಾದಿಯು ನನ್ನ ಪ್ರಯೋಗ ಶಕ್ತಿಯನ್ನು ನಿಷ್ಫಲಗೊಳಿಸಿ ತನ್ನ ಮಹಾಶಕ್ತಿಯನ್ನು ನಿಮ್ಮ ಮೇಲೆ ತೋರಿಸಿದ್ದಾನೆ. ಆ ಫಲವಾಗಿ ನಿಮ್ಮ ಮಗನು ಬಲಿಯಾದ. ಆ ತಕ್ಷಣ ಎಚ್ಚೆತ್ತ ನೀವು ನನ್ನಲ್ಲಿಗೆ ಓಡಿ ಬಂದಿರಿ. ನೀವು ಬಂದದ್ದು ಒಳ್ಳೆಯದೇ ಆಯಿತು. ಉದಾಸೀನ ಭಾವ ತಾಳಿದ್ದರೆ ಇನ್ನೂ ಹೆಚ್ಚಿನ ಅನರ್ಥಗಳುಂಟಾಗುತ್ತಿತ್ತು. ನನ್ನ ಮಹಾಶಕ್ತಿಯನ್ನು ವಿಫಲಗೊಳಿಸುವ ಧೀಮಂತನು ಯಾರೂ ಇಲ್ಲವೆಂದು ತಿಳಿದಿದ್ದೆ. ಅದೇ ತರಹ ನಡೆಯುತ್ತಿತ್ತು. ಈಗ ಇನ್ನೊಬ್ಬ ಧೀರನಿದ್ದಾನೆಂದು ಅರಿವಾಯಿತು. ನಾನೀಗ ಅದಕ್ಕಿಂತ ಮೇಲಾದ ಶಕ್ತಿಯ ಪ್ರಯೋಗ ನಡೆಯಿಸಬೇಕು. ಪ್ರಾಯ ಸಮರ್ಥ ಮಗನನ್ನು ಕಳೆದುಕೊಂಡಿದ್ದರಿಂದ ನನಗೂ ವ್ಯಸನವಾಗಿದೆ. ಆ ರೀತಿ ಸಾಯಬೇಕೆಂಬ ದೈವ ಸಂಕಲ್ಪವಿದ್ದುದರಿಂದ ತಪ್ಪಿಸಲಾಗಲಿಲ್ಲ. ಮುಂದೆ ಯಾರೊಬ್ಬರೂ ಸಾಯದ ಹಾಗೆ ಬಂದೋಬಸ್ತು ಮಾಡ್ತೇನೆ. ಎಂತಹ ಬಲಿಷ್ಠ ಮಂತ್ರವಾದಿಯೇ ಆಗಲಿ, ಏನು ಪ್ರಯೋಗ ನಡೆಯಿಸಿದರೂ ಮೋಟು ಮರವನ್ನುರುಳಿಸಲು ಗಾಳಿ ಬೀಸಿದಂತಾಗುವುದು. ಕಳೆದು ಹೋದುದಕ್ಕೆ ವ್ಯಸನಪಟ್ಟು ಸುಖ ಇಲ್ಲ. ಮನಸ್ಸಿಗೆ ಧೈರ್ಯ ತಂದುಕೊಳ್ಳಿ. ಅಂದಾನಪ್ಪನ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗುವಂತೆ ಹೇಳಿದ ಭಂಡಾರಯ್ಯ. ಆ ಪ್ರಯೋಗ ಶಕ್ತಿಗೆ ಪುನಃ ಹಣ ಕೊಡಬೇಕೇ? ಈತನೊಡನೆ ವಾದ ಮಾಡಿ ಸುಖ ಇಲ್ಲವೆಂದುಕೊಂಡ ಅಂದಾನಪ್ಪನು ತನ್ನ ಅಭಿಪ್ರಾಯದ ಬಗ್ಗೆ ಪ್ರಶ್ನೆ ಎಬ್ಬಿಸಿದ. ಹೆಚ್ಚು ರೂಪಾಯಿ ಕೊಡಬೇಕಾಗಿಲ್ಲ, 2,000 ರೂಪಾಯಿ ಕೊಟ್ಟರೆ ಸಾಕು. 2,000ವೇ? ಏಕೆ ಭಯಪಡ್ತೀರಿ? ನಿಮ್ಮ ಎದುರಾಳಿಯು ಮಹಾ ಮಂತ್ರವಾದಿಯ ಮೊರೆ ಹೊಕ್ಕು ಮಹಾಶಕ್ತಿಯನ್ನೇ ನಿಮ್ಮ ಮೇಲೆ ಬಿಟ್ಟಿದ್ದಾನೆ. ಆ ಶಕ್ತಿಯ ಸಾಹಸ ಕುಗ್ಗಿಸಬೇಕೆಂದರೆ ಸುಲಭ ಸಾಧ್ಯವಲ್ಲ. ಆ ಮಂತ್ರವಾದಿಗೆ ಮಹಾಬಲೆಯನ್ನು 25,000 ರೂಪಾಯಿಯಾದರೂ ಕೊಟ್ಟಿರ್ತಾನೆ. ನೀವು 10,000 ರೂಪಾಯಿ ಕೊಟ್ಟು ಈಗ 2,000 ರೂಪಾಯಿ ಕೊಡಲು ಹಿಂದೆ ಮುಂದೆ ನೋಡ್ತೀರಾ. ಮಹಾಬಲೆಯನ್ನು ಆ ರೀತಿ ಮುಂದುವರಿಯಲು ಆತನ ಹಿತಚಿಂತಕರ ದುರ್ಬೋಧನೆಯೆಂದು ಹೇಳಬಲ್ಲೆ. ಹೌದು, ನಿಜ. ನಾಗೇಂದ್ರಪ್ಪನೆಂಬುವನು ಅವನಿಗೆ ದುರ್ಬೋಧನೆ ನೀಡುವ ಪ್ರೇರೇಪಕ ಶಕ್ತಿಯಾಗಿದ್ದಾನೆ. ಅವರಿಬ್ಬರೂ ಸದಾ ಜೊತೆಯಾಗಿಯೇ ಇರ್ತಾರೆ. ನಾಗೇಂದ್ರಪ್ಪನೇ? ಸರಿ, ಮೊದಲು ಅವನನ್ನು ವಿಚಾರಿಸಿಕೊಳ್ತೇನೆ. ಅವನಿಗೆ ಸರಿಯಾದ ಪಾಠ ಕಲಿಸಿ ಅನಂತರ ಮಹಾಬಲೆಯನನ್ನು ನೋಡಿಕೊಳ್ತೇನೆ. ಹಾಗೇ ಮಾಡಿ. ಸುಮ್ಮನೆ ಬಾಯಿ ಮಾತಿನಲ್ಲಿ ಮಾಡಿ ಎಂದರೆ ಆಗದು. ಮತ್ತೇನು ಮಾಡಬೇಕು? ಅದಕ್ಕೂ ಹಣ ಕೊಡಬೇಕು. ಹೋಟೆಲ್ನಲ್ಲಿ ಮಸಾಲೆ ದೋಸೆ ಅರ್ಧ ತಿಂದು ಅನಂತರ ಬೆಣ್ಣೆ ಮಸಾಲೆ ಬೇಕೆಂದು ಆರ್ಡರ್ ಕೊಟ್ಟರೆ ಮಾಣಿಯು ಸುಮ್ಮನೆ ತಂದು ಕೊಡ್ತಾನೆಯೇ?
ಅದಕ್ಕೆ ಬೇರೆ ಹಣ ಕೊಡಬಾರ್ದೇ? ಯೋಚನೆ ಮಾಡಿ ನೋಡಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ ಹೇಳ್ತಿದ್ದೇನೆ. ಮಹಾಬಲಯ್ಯನ ಮೇಲೆ ಬಿಟ್ಟಿರುವ ಪ್ರಯೋಗವನ್ನು ನಾಗೇಂದ್ರಪ್ಪನ ಮೇಲೆ ತಿರುಗಿಸುವುದಕ್ಕಾಗುವುದಿಲ್ಲವೇ? ಅದು ಹೇಗೆ ಸಾಧ್ಯವಾಗುತ್ತೆ? ಗಂಡು ಹೆಣ್ಣನ್ನು ನಿಶ್ಚಯ ಮಾಡಿ ವಧೂವರರ ಫೋಟೋ ಸಹಿತ ಅಚ್ಚು ಹಾಕಿಸಿ ಬಂದು ಬಳಗದವರಿಗೆಲ್ಲ ಹಂಚಿದ ನಂತರ ಅದೇ ಮುಹೂರ್ತದಲ್ಲಿ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಬೇರೆ ಹೆಣ್ಣು ಅಥವಾ ಗಂಡು ನೋಡಿ ಮದುವೆ ಮಾಡಲಾಗುವುದೇ? ಸಂಬಂಧ ತಪ್ಪಿದ ನಂತರ ಬೇರೆ ಗಂಡು ಹೆಣ್ಣುಗಳನ್ನು ನಿಶ್ಚಯ ಮಾಡಿದ ನಂತರ ಲಗ್ನ ಪತ್ರಿಕೆಗಳನ್ನು ಹೊಸದಾಗಿ ಅಚ್ಚು ಹಾಕಿಸಬೇಕಲ್ವೇ? ಹಳೆಯ ಲಗ್ನ ಪತ್ರಿಕೆಯ ಪ್ರಕಾರ ಮದುವೆ ಮಾಡಲಾಗುವುದೇ? ಇದು ಹಾಗೆಯೇ. ಮಹಾಬಲಯ್ಯನ ಹೆಸರಿನಲ್ಲಿ ನಡೆಯಿಸಿದ ಮಂತ್ರಶಕ್ತಿಯ ಪ್ರಯೋಗ ಅವನಿಗೆ ಅನ್ವಯಿಸುವುದಲ್ಲದೆ ಬೇರೆಯವರಿಗೆ ಅನ್ವಯಿಸುವುದಿಲ್ಲ. ನಾಗೇಂದ್ರಪ್ಪನ ಹೆಸರಿನಲ್ಲಿ ಮಹಾಪ್ರಯೋಗ ನಡೆಯಿಸಬೇಕಾದ ಅಗತ್ಯವಿಲ್ಲ. ಸಣ್ಣದಾಗಿ ನಡೆಯಿಸಿದರೆ ಸಾಕು. ಆ ಒಂದು ಶಕ್ತಿಯನ್ನು ತಡೆದುಕೊಳ್ಳಲಿ ಅವನು. ತನ್ನ ಜೀವಾವಧಿ ಮರೆಯುವುದಿಲ್ಲ ಅದನ್ನು. ಅದಕ್ಕೆ ಎಷ್ಟು ರೂಪಾಯಿ ಕೊಡಬೇಕು? 1,000 ಕೊಟ್ಟರೆ ಸಾಕು. ನಾನೀಗ ರೂಪಾಯಿ ತಂದಿಲ್ವಲ್ಲ. ಊರಿಗೆ ಹೋಗಿ ತಂದು ಕೊಡಿ. ಹಣ ಬಂದ ನಂತರವೇ ನಾನು ಕೆಲಸ ಆರಂಭಿಸೋದು. ನಮ್ಮಂಥವರ ವ್ಯವಹಾರ ಸಿನಿಮಾ ಇದ್ದ ಹಾಗೆ, ಹೋಟೆಲಿನಂತಲ್ಲ. ನಾಳೆಯೇ ತಂದು ಕೊಡ್ತೇನೆ. ಹಣ ಕೊಡದೆ ಕೆಲಸ ಆಗುವುದಿಲ್ಲವೆಂದುಕೊಂಡ ಅಂದಾನಪ್ಪನು ರೂಪಾಯಿ ಕೊಡಲು ಒಪ್ಪಿದ. ಹೆಚ್ಚು ಕಡಿಮೆ ಮಾತನಾಡಿ ಭಂಡಾರಯ್ಯನೊಡನೆ ಮನಸ್ತಾಪ ಕಟ್ಟಿಕೊಳ್ಳಲು ಮನಸ್ಸಿಲ್ಲ. ಹಾಗೆ ಮಾಡಿ. ಮುಂದೆ ನಮಗೇನಾದರೂ ತೊಂದರೆ ಸಂಭವಿಸುವುದಿಲ್ಲ ಅಲ್ವೇ? ಅಥವಾ ಅಂದಾನಪ್ಪನ ಮಾತನ್ನು ಅಲ್ಲಿಗೆ ತಡೆದ ಭಂಡಾರಯ್ಯನು ಕನಸು ಮನಸ್ಸಿನಲ್ಲಿಯೂ ಭಯಪಡಬೇಡಿ ಎಂದು ಹೇಳಿದ. ಅಂದಾನಪ್ಪನು ನಾಳೆ ರೂಪಾಯಿ ತೆಗೆದುಕೊಂಡು ಬರುವುದೆಂದು ಹೇಳಿ ಹಿಂದಿರುಗಿದ. ಹಣ ಕೊಡದೆ ಹೋದರೆ ಮನೆಯಲ್ಲಿ ಸಾವು ನೋವುಗಳಾಗುವುದೆಂಬ ಭಯವಿದೆ. ನಾನೊಬ್ಬ ಮಂತ್ರವಾದಿಯಾಗಿದ್ದರೆ ಹೀಗೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಬಹುದಿತ್ತೆಂಬ ಯೋಚನೆಯೂ ಹೊಳೆಯದಿರಲಿಲ್ಲ. ನಗರ ತಲುಪುವವರೆಗೆ ನಾನಾ ಬಗೆಯ ಯೋಚನೆಗಳಲ್ಲಿ ಮುಳುಗಿದ್ದು ಬಸ್ ನಿಲ್ದಾಣದಿಂದ ಮನೆಗೆ ಬಂದು ಪೆಟ್ಟಿಗೆಯಿಂದ ರೂಪಾಯಿ ತೆಗೆದುಕೊಂಡು ಹಾಗೇ ಮರಳಿದ. ಆ ಸಮಯದಲ್ಲಿ ಹೊಟ್ಟೆಗೆ ಬೆಂಕಿ ಬಿದ್ದಂತಾಯಿತು. ತಮ್ಮ ರಕ್ಷಣೆಗೆ ಮಹಾಬಲಯ್ಯನ ನಾಶಕ್ಕಾಗಿ ಹಣ ಚೆಲ್ಲಬೇಕಾಗಿದೆ ಎಂದು ತನಗೆ ತಾನೇ ಸಮಾಧಾನ ಪಟ್ಟುಕೊಂಡ. ಬಸ್ಸು ಪಂಜಿನಪುರ ತಲುಪಿದ ನಂತರ ಭಂಡಾರಯ್ಯನ ಮನೆಗೆ ಹೋಗಿ ಆತನೊಡನೆ, ಈಗ ನೀವು ಹೇಳಿದಷ್ಟು ಹಣ ಕೊಡುತ್ತೇನೆ. ನೀವು ಹೇಳಿದ ಪ್ರಕಾರವೇ ಕೆಲಸ ನಡೆಯಬೇಕು, ಇಲ್ಲವಾದರೆ ನಿಮ್ಮನ್ನು ಸುಮ್ಮನೆ ಬಿಡುವವನಲ್ಲ ಎಂದು ಆಕ್ರೋಶದಿಂದಲೇ ಹೇಳಿದ. ನನ್ನ ವಿದ್ವತ್ತನ್ನು ನೋಡಿಯೂ ಹೀಗೆ ಹೇಳುವಿರಲ್ಲ. 3 ದಿನಗಳಲ್ಲಿಯೇ ನಾಗೇಂದ್ರಪ್ಪನ ಮನೆಯಲ್ಲಿ ಹೆಣ ನೋಡುತ್ತೀರಾ, ಇಲ್ಲವಾದರೆ ನನ್ನ ನಾಲಿಗೆ ಕತ್ತರಿಸಿಬಿಡಿ. ನನ್ನನ್ನು ಏನೆಂದು ತಿಳಿದಿದ್ದೀರಾ? ಉದ್ರೇಕದಿಂದ ನುಡಿದ ಭಂಡಾರಯ್ಯ. ಹಣ ಎಣಿಸಿ ಕೊಟ್ಟ ಅಂದಾನಪ್ಪನು, ಮುಂದೆ ನಮಗೇನು ತೊಂದರೆ ಬಾರದಲ್ಲವೇ ಎಂದು ಕೇಳಿದ. ತೊಂದರೆ ಸಂಭವಿಸಬಹುದಾದರೂ ಪ್ರಾಣಕ್ಕೆ ಭಯವಿಲ್ಲ. ಯಾವ ಶಕ್ತಿಯಿಂದಲೂ ಜೀವ ತೆಗೆಯುವುದಕ್ಕಾಗದು, ಅಷ್ಟು ಮಾತ್ರ ತಿಳಿಯಿರಿ. ಹಣವನ್ನು ಪೆಟ್ಟಿಗೆಯಲ್ಲಿಡುತ್ತಾ ಹೇಳಿದ ಭಂಡಾರಯ್ಯ. ಮಹಾಬಲಯ್ಯನ ಮನೆಯಲ್ಲಿ ಹೆಣದ ಮೇಲೆ ಹೆಣ ಹೋಗಬೇಕು. ಅದು ನಡೆಯುತ್ತೆ. ಈ ಸಾರಿ ನಡೆಯಿಸುವ ಪ್ರಯೋಗವು ಬೇರೆಯಾಗಿರುತ್ತೆ. ಮೊದಲು ನಾಗೇಂದ್ರಪ್ಪನ ಅವಕಾಶ ಮುಗಿಯಲಿ, ಆಮೇಲೆ ಮುಂದಿನ ಕೆಲಸ. ಹಿಂದೆ ನಾಗೇಂದ್ರಪ್ಪನ ಮನೆಯಲ್ಲಿ ತನ್ನ ವಿಚಿತ್ರ ಪ್ರಯೋಗ ತೋರಿಸಿದ್ದರೂ ಆ ವಿಷಯ ಹೇಳದ ಭಂಡಾರಯ್ಯನು ಹಣ ಕಸಿಯುವ ಉದ್ದೇಶವುಳ್ಳವನಾಗಿ ಹೊಸದಾಗಿಯೇ ಪ್ರಯೋಗ ಶಕ್ತಿ ತೋರಿಸಬೇಕೆಂದು ಹೇಳಿ ರೂಪಾಯಿ ವಸೂಲಿ ಮಾಡಿದ್ದಾನೆ. ನೀವು ಹೇಳುವುದೇನೋ ಸರಿ, ಆದರೆ ಹಣದ ವಿಷಯದಲ್ಲಿ ವಜ್ರಕ್ಕಿಂತಲೂ ಕಠಿಣ ಹೃದಯವಂತರಾಗುತ್ತೀರಾ. ದಯಾ ದಾಕ್ಷಿಣ್ಯವೆಂಬುದೇ ನಿಮ್ಮಲ್ಲಿಲ್ಲ. ಈ ವಿದ್ಯೆ ಕಲಿಯುವಾಗ ನಾನು ಪಟ್ಟ ಶ್ರಮ ನಿಮಗೇನಾದರೂ ಗೊತ್ತೇ? ನನ್ನ ದೇಹದ ರಕ್ತವನ್ನೆಲ್ಲ ಬಸಿದಿದ್ದೇನೆ. ಆ ಸಮಯದಲ್ಲಿ ಜೀವ ಸಹಿತ ಉಳಿದರೆ ಪುನರ್ಜನ್ಮವಾದಂತೆಯೇ. ಒಂದು ಶಕ್ತಿಯನ್ನು ವಶಪಡಿಸಿಕೊಳ್ಳಬೇಕೆಂದರೆ ಮಾರ್ಕೆಟಿನಲ್ಲಿ ತರಕಾರಿ ಕೊಳ್ಳುವಷ್ಟು ಸುಲಭವಲ್ಲ. ವರ್ಷ ಆ ಶಕ್ತಿಗೆ ಮಹಾಪೂಜೆ ಸಲ್ಲಿಸಬೇಕು, ಬಲಿ ಅರ್ಪಿಸಬೇಕು. ಇಲ್ಲವಾದರೆ ನಾನೇ ಆ ಮಹಾಶಕ್ತಿಗೆ ಬಲಿಯಾಗಬೇಕಾಗುತ್ತೆ. ಅದನ್ನೆಲ್ಲ ನಾನು ವಿವರವಾಗಿ ಹೇಳಲಾಗುವುದಿಲ್ಲ. ಮೇಲಾಗಿ ನಿಮ್ಮಂಥವರು ದಿನವೂ ನನ್ನಲ್ಲಿಗೆ ಬರ್ತಾರೆಯೇ? 1-2 ವರ್ಷಗಳಿಗೊಂದು ಸಾರಿ ನಿಮ್ಮಂಥವರು ಬರ್ತಾರೆ.
ಪ್ರತಿದಿನ ಬರುವವರೆಲ್ಲ ಚಿಲ್ಲರೆ ಗಿರಾಕಿಗಳು, ಅದೆಲ್ಲ ಲೆಕ್ಕವಿಲ್ಲ. ನಮ್ಮಂಥವರು ಬರುವುದನ್ನೇ ಕಾಯುತ್ತಿದ್ದು ಸರಿಯಾಗಿ ವಸೂಲು ಮಾಡುತ್ತೀರಾ? ನಿಮಗೆ ಹೆಚ್ಚಾಗಿ ಕಾಣಬಹುದು. ನಾನು ಕಲಿತಿರುವ ವಿದ್ಯೆಗೆ ಅದು ಅಲ್ಪವೇ. ನನ್ನ ಸ್ಥಾನದಲ್ಲಿ ನೀವಿದ್ದಿದ್ದರೆ 25,000 ರೂಪಾಯಿಗಳನ್ನಾದರೂ ಕೇಳುತ್ತಿದ್ದಿರಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮಣ್ಣು ಹೊರುವ ಕೂಲಿಯವನಿಗೆ ದಿನಕ್ಕೆ 10 ರೂಪಾಯಿ ಸಿಗುವುದು ಕಷ್ಟ. ಬ್ಯಾಂಕ್ ಮ್ಯಾನೇಜರು ಫ್ಯಾನ್ ಹಾಕಿಕೊಂಡು ಆರಾಮಾಗಿ ಕುಳಿತಿರ್ತಾರೆ. ಅವರಿಗೆ ತಿಂಗಳಿಗೆ 1,000ಕ್ಕೆ ಮೇಲ್ಪಟ್ಟು ಸಂಬಳ ಇರುತ್ತೆ. ಅವರ ಸ್ಥಾನಮಾನಗಳ ಮತ್ತು ರುಜುವಿಗೆ ಎಷ್ಟು ಮಹತ್ವವಿರುವುದೆಂದು ಗೊತ್ತೇ? ಕೂಲಿ ಮಾಡುವವನನ್ನು ಮ್ಯಾನೇಜರ್ ಸ್ಥಾನದಲ್ಲಿ ಕೂರಿಸಿದರೆ ಅವನ ಕೆಲಸ ಇವನು ಮಾಡುವನೇ? ಕಷ್ಟಪಟ್ಟರೆ ಮ್ಯಾನೇಜರು ಮಣ್ಣು ಹೊರಬಲ್ಲರು. ಕೂಲಿಯವನಿಂದ ಮ್ಯಾನೇಜರ್ ಕೆಲಸ ಮಾಡಲು ಎಂದಿಗೂ ಸಾಧ್ಯವಾಗದು. ನಮ್ಮಂಥವರ ವಿದ್ಯಮಾನಗಳ ವಿಷಯವಾಗಿ ನಿಮಗೇನೂ ತಿಳಿಯದು. ಆ ಕಾರಣ ಈ ರೀತಿ ಮಾತಾಡ್ತಿದ್ದೀರಾ. ಉದಾಹರಣೆ ಚೆನ್ನಾಗಿ ನೀಡ್ತೀರಾ? ನೀಡದಿದ್ದರಾಗುವುದೇ? ಡಾಕ್ಟರಾಗಲು MBBS ಪಾಸು ಮಾಡಬೇಕು. ಅವರು ರೋಗಿಯ ಕೈ ಹಿಡಿದು ಮುಖ ನೋಡುತ್ತಲೇ ಕಾಯಿಲೆಯ ಕಾರಣ ಹೇಳಿ ಇಂಜೆಕ್ಷನ್ ಚುಚ್ಚುವರು. ಅದಕ್ಕೆ ತಕ್ಕಷ್ಟು ಹಣ ವಸೂಲು ಮಾಡುವರು. ಡಾಕ್ಟರಿಗೇಕೆ ಹಣ ಕೊಡಬೇಕೆಂದು ರೋಗಿಯೇ ಇಂಜೆಕ್ಷನ್ ತೆಗೆದುಕೊಳ್ಳಲಾಗುವುದೇ? ಡಾಕ್ಟರಾದವರು ದೇಹದ ಅಂಗಾಂಗಗಳನ್ನೆಲ್ಲ ಕತ್ತರಿಸಿದರೂ ಆಪರೇಷನ್ ಅನ್ನಿಸಿಕೊಳ್ಳುತ್ತೆ. ಬೇರೆಯವರು ಚಾಕುವಿನಿಂದ ಸಣ್ಣದಾಗಿ ಗಾಯ ಮಾಡಿದರೂ ಕೊಲೆ ಎಂದು ತೀರ್ಮಾನವಾಗುತ್ತೆ. ನಾವು ಕಲಿತ ವಿದ್ಯೆಗೆ ಬೆಲೆ ಕೊಡಬೇಕಲ್ಲದೆ ಮನುಷ್ಯನಿಗೆ ಅಲ್ಲ. ನಿಮ್ಮ ಉದಾಹರಣೆಗಳು ಸಾಕು. ಮೊದಲು ನಾನು ಕುರಿತು ಬಂದ ಕೆಲಸ ನಡೆಯಲಿ. ನಿಮ್ಮಂಥವರ ಮನಸ್ಸಂತೋಷ, ನಂಬಿಕೆಗಾಗಿ ಕೆಲವು ಬಾರಿ ಹಲವು ದೃಷ್ಟಾಂತಗಳನ್ನು ಹೇಳಬೇಕಾಗುತ್ತೆ. ನೀವು ಮೌನವಾಗಿ ಹಣ ಕೊಟ್ಟಿದ್ದರೆ ನಾನು ಇಷ್ಟು ಮಾತು ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ನಿಮ್ಮಿಂದ ಹಣ ಪಡೆದು ನಾನು ಕಡಲೆಕಾಯಿ ತಿನ್ನುತ್ತಾ ಕೂರುವುದಿಲ್ಲ. ನಿಮ್ಮ ಕೆಲಸವನ್ನೇ ಮಾಡಿ ಮುಗಿಸುತ್ತೇನೆ. 3 ದಿನಗಳಲ್ಲಿ ನಾಗೇಂದ್ರಪ್ಪನ ಮನೆಯಲ್ಲಿ ಹೆಣ ಕಾಣುತ್ತೀರೆಂದು ಹೇಳಿದ್ದೀರಾ. ಅದೆಂದಿಗೂ ತಪ್ಪುವುದಿಲ್ಲ. ನಮಗೇನೊಂದು ತೊಂದರೆಯೂ ಬರಬಾರದೆಂದು ತಿಳಿಯಿರಿ. ನಾನು ಹೇಳಿದ್ನಲ್ಲ, ಆಗಲೇ ಮರೆತು ಹೋದೆಯಾ? ತೊಂದರೆ ಬಂದರೂ ಪ್ರಾಣಕ್ಕೆ ಅಪಾಯವಿಲ್ಲವೆಂದು ತಿಳಿಸಿದ್ದೇನೆ. ಆಮೇಲೆ ಹಾಗೆ ಹೀಗೆ ಎಂದು ನನ್ನನ್ನು ದೂರಬೇಡಿ. ಮಹಾಬಲಯ್ಯ, ನಾಗೇಂದ್ರಪ್ಪ ಇಬ್ಬರನ್ನೂ ಒಂದೇ ಸಾರಿಗೆ ವಿಚಾರಿಸಿಕೊಳ್ಳಲಾಗುವುದಿಲ್ವೇ? ಅನ್ನ ಸಾರು ಊಟ ಮಾಡಿದ ನಂತರ ಮಜ್ಜಿಗೆ ಅನ್ನ ಊಟ ಮಾಡಬೇಕಲ್ವೇ? ಎರಡನ್ನೂ ಒಟ್ಟಿಗೆ ಕಲಸಿಕೊಂಡು ಊಟ ಮಾಡಲಾಗುವುದೇ? ಆ ರೀತಿ ಊಟ ಮಾಡುವವರು ಇರಬಹುದು, ಆದರೆ ಆ ಊಟ ರುಚಿಯಾಗಿರುವುದಿಲ್ಲ. ನಾನು ಬೇರೆ ಬೇರೆಯಾಗಿ ಪ್ರಯೋಗ ಮಾಡಿ ಶಕ್ತಿಯನ್ನು ಬಿಡಬೇಕಾಗುತ್ತೆ. ಆ ರೀತಿ ಮಾಡಲು ನನಗೆ ಇಷ್ಟವಿಲ್ಲ. ಮೊದಲು ಮಹಾಬಲಯ್ಯನಿಗೆ ಬೆಂಬಲವಾಗಿರುವವರ ಜುಟ್ಟು ಕತ್ತರಿಸೋಣ, ಆಮೇಲೆ ಮಹಾಬಲಯ್ಯನ ಹಲ್ಲುಗಳನ್ನು ಕೀಳೋಣ. ಅಂದಾನಪ್ಪನು ಏನು ಪ್ರಶ್ನೆ ಹಾಕಿದರೂ ಉತ್ತರ ನೀಡುತ್ತಿರುವನು. ಅಂದಾನಪ್ಪನಂತಹ 100 ಜನರನ್ನು ಕಂಡಿರುವ ಭಂಡಾರಯ್ಯನು ಮಂತ್ರವಿದ್ಯೆಯಲ್ಲಿ ಮಾತ್ರವಲ್ಲದೆ ಮಾತಿನ ಮೋಡಿಯಲ್ಲಿಯೂ ಪ್ರಾವೀಣ್ಯತೆ ಪಡೆದಿರುವನು. ಮಗನ ಸಾವಿನಿಂದ ಭಂಡಾರಯ್ಯನ ಮೇಲೆ ಮಹಾ ಕ್ರೋಧ ತಾಳಿದ್ದ ಅಂದಾನಪ್ಪನು ಆತನ ಮಾತಿಗೆ ಮೋಡಿಗೆ ಮರಳಾಗಿ ಪುನಃ 3,000 ರೂಪಾಯಿಗಳನ್ನು ಕೊಟ್ಟಿದ್ದಾನೆ. ಡಾಕ್ಟರಂತೆ ಮಂತ್ರವಾದಿಯರು, ಜ್ಯೋತಿಷಿಯರು ಮಾತಿನಲ್ಲಿ ಜಾಣರಾಗಿದ್ದು ಹೆಚ್ಚಿನ ಸಹನಾಶಕ್ತಿ ಹೊಂದಿರಬೇಕು. ಸಿಟ್ಟು ಮುಂಗೋಪವಿದ್ದರೆ ಅವರ ಬಳಿ ಜನಗಳು ಸುಳಿಯುವುದೇ ಅಪರೂಪವಾಗುತ್ತೆ. ಪರಮ ವೈರಿಯಾಗಿರುವ ಮಹಾಬಲಯ್ಯನ ಸರ್ವನಾಶವನ್ನು ಬಯಸಿದ್ದ ಅಂದಾನಪ್ಪನು ಭಂಡಾರಯ್ಯನ ಜಾಣ್ಮೆಯ ಮಾತಿಗೆ ಮರಳಾಗಿ ನಾಗೇಂದ್ರಪ್ಪನ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾದ. ಭಂಡಾರಯ್ಯನ ಮಾತಿಗೆ ಮನಸೋತು ನಾಗೇಂದ್ರಪ್ಪನಿಗೆ ತಕ್ಕ ಶಾಸ್ತಿ ಮಾಡಿಸಬೇಕೆಂಬ ಕೆಚ್ಚು ಮೂಡಿದೆ. ನಿಮ್ಮ ಕಾರ್ಯವು ಅಯಶಸ್ವಿಯಾಗಬಾರದೆಂದು ಪುನಃ ಎಚ್ಚರಿಕೆ ನೀಡಿದ ಅಂದಾನಪ್ಪನು ಭಂಡಾರಯ್ಯನಿಂದ ಬೀಳ್ಕೊಂಡು ಹಿಂದಿರುಗಿದ. ಒಬ್ಬರಿನ್ನೊಬ್ಬರ ನಾಶಕ್ಕಾಗಿ ಅಂದಾನಪ್ಪ, ಮಹಾಬಲಯ್ಯ ಇಬ್ಬರೂ ಮಂತ್ರವಾದಿಗಳನ್ನು ಆಶ್ರಯಿಸಿದ್ದಾರೆ. ಒಬ್ಬನು ಭಂಡಾರಯ್ಯನ ಆಶ್ರಯ ಬಯಸಿದ್ದರೆ ಮತ್ತೊಬ್ಬನು ದುರ್ಗಾಪ್ರಸಾದನ ನೆರವು ಕೋರಿದ್ದಾನೆ. ತಮ್ಮ ತಮ್ಮ ವೈರಿಯ ನಾಶಕ್ಕಾಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಲು ಹಿಂದೆಗೆಯದೇ ಇದ್ದಾರೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭವೆಂಬಂತೆ ಅವರಿಬ್ಬರ ಮನಸ್ತಾಪ, ದ್ವೇಷ, ಅಸೂಯೆಯ ಪರಿಣಾಮವಾಗಿ ಮಂತ್ರವಾದಿಗಳ ಬೊಕ್ಕಸ ತುಂಬುತ್ತಿದೆ. ಮಂತ್ರವಾದಿಗಳು ಅಂತಹ ಸುಸಮಯ ಬಿಟ್ಟರೆ ಮುಂದೆ ಸಿಗುವುದಿಲ್ಲ.
ಭಂಡಾರಯ್ಯನಿಂದ ಅಭಯ ಪಡೆದಿರುವ ಅಂದಾನಪ್ಪನಿಗೆ ಒಂದು ವಿಧದಲ್ಲಿ ಸಮಾಧಾನವಾಗಿದ್ದರೂ ಮತ್ತೊಂದು ರೀತಿಯಲ್ಲಿ ಹೃದಯದಲ್ಲಿ ಅಸಮಾಧಾನ ಹೊಗೆಯಾಡುತ್ತಲೇ ಇದೆ. ಮಹಾಬಲಯ್ಯನು ಯಾವ ಮಂತ್ರವಾದಿಯನ್ನು ಆಶ್ರಯಿಸಿರಬಹುದು? ಆ ಮಂತ್ರವಾದಿಯು ಮಹಾಬಲಯ್ಯನಿಂದ ಎಷ್ಟು ರೂಪಾಯಿ ಪಡೆದಿರಬಹುದು ಎಂದು ಯೋಚಿಸಿ ಆ ಯೋಚನೆಯಲ್ಲಿ ಮೈಮರೆಯುವನು. ಸುಖ ದುಃಖ ಚಿಂತೆ ಸಂತೋಷದಿಂದ ಕೂಡಿರುವ ಪ್ರಯಾಣಿಕರನ್ನು ತನ್ನ ಒಡಲಲ್ಲಿ ತುಂಬಿಕೊಂಡಿರುವ ಬಸ್ಸು ತನ್ನ ಮಾರ್ಗ ಹಿಡಿದು ಸಾಗುತ್ತಿದೆ. ಬಸ್ಸು ವಾಯುನಗರ ತಲುಪುವವರೆಗಿನ ಅಂದಾನಪ್ಪನು ಯೋಚನೆ ಮಾಡುವುದು ತಪ್ಪಲಿಲ್ಲ. ಮಹಾಬಲಯ್ಯನನ್ನ ಹೆಂಡತಿ ಮಕ್ಕಳು ಸಹಿತ ನಿರ್ನಾಮ ಮಾಡುವ ಯೋಚನೆ ಬಿಟ್ಟು ಬೇರೆ ಯೋಚನೆಯೇ ಇಲ್ಲ. ಬಸ್ಸು ವಾಯುನಗರ ತಲುಪಿ ನಿಲ್ದಾಣದಲ್ಲಿ ನಿಲ್ಲುತ್ತಲೇ ಬಸ್ಸಿನಿಂದಿಳಿದು ಮನೆ ದಾರಿ ಹಿಡಿದು ಹೊರಟ. ಮಧ್ಯಾಹ್ನ 1 ಗಂಟೆ ಸಮಯ. ನಾಗೇಂದ್ರಪ್ಪನು ತನ್ನ ಮಗನಾದ ಅಶೋಕನೊಡನೆ ಊಟ ಮಾಡುತ್ತಾ ಕುಳಿತಿರುವನು. ಚಿಕ್ಕ ಮಕ್ಕಳು ಶಾಲೆಗೆ ಹೋಗಿರುವುದರಿಂದ ಲಲಿತಮ್ಮನು ಅವರಿಗಾಗಿ ಕಾಯದೆ ತಂದೆ ಮಗನಿಗೆ ಊಟ ಬಡಿಸುತ್ತಿರುವಳು. ಊಟ ಮಾಡುತ್ತಿದ್ದ ಹಾಗೆ ಅಶೋಕನು ಕಿಲಕಿಲನೆಂದು ವಿಲಕ್ಷಣವಾಗಿ ನಕ್ಕು ಊಟ ಮಾಡುತ್ತಿದ್ದ ತಟ್ಟೆಯನ್ನೆತ್ತಿ ಅದರಲ್ಲಿ ಸಾರಿನೊಡನೆ ಕಲಸಿದ ಅನ್ನ ಇತರ ನಂಚಿಕೆ ಪದಾರ್ಥಗಳ ಇದ್ದ ಹಾಗೆ ಜೋರಾಗಿ ಮುಂದೆ ಎಸೆದ. ತಟ್ಟೆಯು ಎದುರುಗೋಡೆಗೆ ಧಕ್ ಎಂದು ಬಡಿದು ನೆಲದ ಮೇಲೆ ದೊಪ್ಪೆಂದು ಬಿತ್ತು. ಅದರಲ್ಲಿದ್ದ ಅನ್ನ ನಂಚಿಕೆ ಪದಾರ್ಥಗಳು ಹಾಲಿನ ತುಂಬ ಚೆಲ್ಲಾಡಿದವು. ಸ್ಟೀಲಿನ ತಟ್ಟೆಯಾದ್ದರಿಂದ ಒಂದು ಪಕ್ಕ ಬೆಂಡಾಯಿತು. ಹಿತ್ತಾಳೆ ಅಥವಾ ಕಂಚಿನ ಗಂಗಳವಾಗಿದ್ದರೆ ಆ ಏಟಿಗೆ ಒಡೆದು ಚೂರಾಗುತ್ತಿರಲಿಲ್ಲ. ಅಡಿಗೆ ಮನೆ ಬಾಗಿಲ ಬಳಿ ನಿಂತಿದ್ದ ಲಲಿತಮ್ಮನೂ ಅರ್ಧ ಊಟ ಮಾಡಿ ಮುಗಿಸಿದ ನಾಗೇಂದ್ರಪ್ಪನೂ ಮಗನ ಆಚರಣೆ ಕಂಡು ಬೆಕ್ಕಸಬೆರಗಾದರು. ಆ ನಿಮಿಷ ಮಾತ್ರದಲ್ಲಿ ಹಲವು ದಿನಗಳ ಹಿಂದೆ ಮನೆಯಲ್ಲಿ ನಡೆದ ವಿಲಕ್ಷಣ ಘಟನೆಯೂ ಅವರ ಚಿತ್ತ ಫಲಕದ ಮೇಲೆ ಹರಿಯದಿರಲಿಲ್ಲ. ಹಿಂದೆ ಮನೆ ಮೇಲೆ ಕಲ್ಲುಗಳು, ಮನೆಯೊಳಗೆ ಪಾತ್ರೆ ಪಗಡಗಳು ಬಿದ್ದ ಹಾಗೆ ಶಬ್ದವಾಯಿತು. ಈಗ ಮಗನ ಮೈ ಮೇಲೆ ಪಿಶಾಚಿಯ ಆವಾಹನೆಯಾಗಿದೆ. ನಾವು ದುರ್ಗಾಪ್ರಸಾದನಲ್ಲಿಗೆ ಹೋಗಿಯೂ ವ್ಯರ್ಥವಾಯಿತೆಂದುಕೊಂಡ ನಾಗೇಂದ್ರಪ್ಪನು ಆ ಮಂತ್ರವಾದಿಗೆ ಮನದಲ್ಲೇ ಶಪಿಸಿದ. ತಲೆಗೂದಲುಗಳನ್ನು ಕೆದರಿಕೊಳ್ಳುತ್ತಾ ವಿಕಾರವಾಗಿ ನಕ್ಕ ಅಶೋಕನು ಮೈಮೇಲಿದ್ದ ಬಟ್ಟೆಗಳನ್ನು ಹರಿದುಕೊಂಡು ನೀರಿನ ಲೋಟಗಳನ್ನು ಕಾಲಿನಿಂದ ಒದ್ದು ಭೀತಿಯಿಂದ ತತ್ತರಿಸುತ್ತಾ ಬಾಗಿಲ ಬಳಿ ನಿಂತಿದ್ದ ಲಲಿತಮ್ಮನ ಮುಖವನ್ನು ದುರುಗುಟ್ಟಿ ನೋಡುತ್ತಾ ಅವಳ ಕಡೆ ಹುಚ್ಚನಂತೆ ಧಾವಿಸಿದ. ಲಲಿತಮ್ಮನು ಅಯ್ಯಪ್ಪ ಎಂದು ಚೀರುತ್ತಾ ಇನ್ನೊಂದು ಪಕ್ಕ ಓಡಿ ಆತನ ಹಿಡಿತದಿಂದ ತಪ್ಪಿಸಿಕೊಂಡಳು. ಆತನ ಹಿಡಿತಕ್ಕೆ ಸಿಕ್ಕಿದ್ದರೆ ಅವನ ಕಾಲ ಕೆಳಗೆ ಸಿಕ್ಕಿ ನುಚ್ಚು ನುರಿಯಾಗುತ್ತಿದ್ದಳು. ಅಡಿಗೆ ಮನೆಗೆ ನುಗ್ಗಿದ ಅಶೋಕನು ಕೈಗೆ ಸಿಕ್ಕಿದ ಪಾತ್ರೆ ಪಗಡೆಗಳನ್ನೆಲ್ಲ ದಿಕ್ಕಾಪಾಲಾಗಿ ಎಸೆದು ಅಬ್ಬರಿಸಿದ. ಅಡಿಗೆ ಪದಾರ್ಥಗಳನ್ನು ಗೋಡೆಗಳ ಮೇಲೆ ಚಿಮ್ಮಿ ಪಾತ್ರೆಗಳನ್ನು ಹೊರಗೆಸೆದ. ಒಳಗೆ ಹೋಗಿ ಮಗನ ಹಾವಳಿ ನಿಲ್ಲಿಸುವ ಧೈರ್ಯವಿಲ್ಲವಾಯಿತು ದಂಪತಿಯರಿಗೆ. ಹೊರಗೆ ಬಂದು ಲಲಿತಮ್ಮನು ನೆರೆಹೊರೆಯವರೊಡನೆ ಮಗನ ಸ್ಥಿತಿ ಹೇಳಿ ಅವರನ್ನು ಸಹಾಯಕ್ಕೆ ಕರೆಯಲು ಹಲವಾರು ಜನರು ಧಾವಿಸಿ ಬಂದರು. ಸ್ತ್ರೀ ಪುರುಷರಾದಿಯಾಗಿ 10 ಜನಗಳಿಗೆ ಮೇಲ್ಪಟ್ಟಿದ್ದರೂ ಅಡಿಗೆ ಮನೆಯೊಳಗೆ ಹೋಗಿ ಅವನನ್ನು ಹಿಡಿದು ನಿಲ್ಲಿಸುವ ಸಾಹಸ ಧೈರ್ಯವು ಒಬ್ಬರಿಗೂ ಇಲ್ಲವಾಯಿತು. ಎಲ್ಲರೂ ಹಾಲಿನಲ್ಲಿ ನಿಂತು ನೋಡುವವರೇ ಆದರು. ಕೆಲ ನಿಮಿಷಗಳಲ್ಲಿಯೇ ಹರಿತವಾದ 10 ಅಂಗುಲ ಉದ್ದವಿರುವ ಚಾಕು ಹಿಡಿದುಕೊಂಡು ಅಶೋಕನು ಹೊರಗೆ ಬಂದು ಸುತ್ತಮುತ್ತ ಕತ್ತು ಹೊರಳಿಸಿ ನೋಡಿದ. ಆ ಭಯಂಕರ ನೋಟಕ್ಕೆ ಹೆದರಿ ಹಲವರು ಹೆದರಿ ಹೊರಗೋಡಿದರು. ಅಶೋಕನ ಕೈಯಲ್ಲಿ ಆಯುಧವಿರುವುದರಿಂದ ಅವನನ್ನು ಹಿಡಿಯಲು ಯಾರೊಬ್ಬರೂ ಮುಂದುವರಿಯಲಿಲ್ಲ. ಅವನ ಶರೀರದ ಹಲವಾರು ಕಡೆ ಆಯುಧದಿಂದ ಇರಿದ ಗಾಯಗಳಾಗಿವೆ. ಅಶೋಕನು ಪ್ರಜ್ಞೆ ಇಲ್ಲದವನಾಗಿ ತನ್ನನ್ನು ತಾನೇ ಇರಿದುಕೊಂಡು ಗಾಯ ಮಾಡಿಕೊಂಡಿದ್ದಾನೆ. ಒಬ್ಬಿಬ್ಬರು ದೊಣ್ಣೆ ಪೊರಕೆ ತೆಗೆದುಕೊಂಡು ಅವುಗಳಿಂದ ಹೊಡೆದು ಕೈಯಲ್ಲಿದ್ದ ಚಾಕುವನ್ನು ಕಿತ್ತುಕೊಳ್ಳಲು ಪ್ರಯತ್ನ ಪಟ್ಟರಾದರೂ ಸಾಧ್ಯವಾಗಲಿಲ್ಲ. ಅಶೋಕನ ಕೈಯಲ್ಲಿ ಆಯುಧವಿರುವುದರಿಂದ ಎಲ್ಲರೂ ಪೌರುಷಹೀನರಾಗಿದ್ದಾರೆ. ಆಯುಧದಿಂದ ಯಾರಿಗೆ ತಿವಿಯುವನೋ ಎಂಬ ಭೀತಿ ಅವರೆಲ್ಲರನ್ನೂ ಆವರಿಸಿಕೊಂಡಿದೆ. ಆದರೂ ಅಲ್ಲಿಂದ ಓಡಿ ಹೋಗುವ ಪ್ರಯತ್ನ ಮಾಡದೆ ಹೊಡೆಯುವುದಕ್ಕೆ ಬಂದಾಗ ತಪ್ಪಿಸಿಕೊಂಡು ಹಿಡಿಯುವ ಹವಣಿಕೆಯಲ್ಲಿ ಇರುವರು. ಆ ಸಮಯದಲ್ಲಿ ಹೊರಗಡೆಯಿಂದ ಬಂದ ಎದುರು ಮನೆ ಗರುಡಯ್ಯನು ಅಶೋಕನು ಆಯುಧ ಹಿಡಿದುಕೊಂಡು ಎಡಬಲಗಳಲ್ಲಿ
ಈಕ್ಷಿಸುತ್ತಿರುವುದನ್ನು ಕಂಡು ಇವನಿಗೆ ಹುಚ್ಚು ಹಿಡಿದಿದೆ, ಈತನನ್ನು ಹಿಡಿಯಲು ಧೈರ್ಯ ಸಾಲದೆ ಇಲ್ಲಿರುವವರೆಲ್ಲರೂ ಭಯಭೀತಿಯಿಂದ ಇದ್ದಾರೆ ಎಂದು ಯೋಚಿಸಿ ಮಿಂಚಿನಂತೆ ಮುಂದೆ ನುಗ್ಗಿ ಅಶೋಕನು ತನ್ನ ಮುಖ ಕಂಡು ಹೂಂಕರಿಸಿ ಆಯುಧವನ್ನು ಮೇಲೆ ಎತ್ತಿದ್ದ ಹಾಗೆ ತನ್ನ ಬಲಗಾಲಿನಿಂದ ಆತನ ಎಡಗಾಲನ್ನು ತುಳಿದು ಎದೆಗೆ ಕೈಕೊಟ್ಟು ಹಿಂದೆ ತಳ್ಳಿದ. ಅಶೋಕನು ಬುಡ ಕತ್ತರಿಸಿದ ಮರದಂತೆ ಕೆಳಗೆ ಬಿದ್ದು ಮೇಲೇಳುತ್ತಿದ್ದ ಹಾಗೆ ಅವನ ಮೇಲೇರಿ ಚಾಕಚಕ್ಯತೆಯಿಂದ ಆಯುಧ ಕಿತ್ತುಕೊಂಡ. ಆದರೂ ಗರುಡಯ್ಯನಿಗೆ ಒಂದೆರಡು ಕಡೆ ಗಾಯಗಳಾದವು. ಆತನ ಸಾಹಸ ಕಾರ್ಯ ಕಂಡು ಅಲ್ಲಿದ್ದವರು ಬೆರಗಾಗಿ ತಲೆದೂಗಿದರು. ನಾಗೇಂದ್ರಪ್ಪ ದಂಪತಿಯರಿಗೆ ಆನಂದವಾಯಿತು. ಅಶೋಕನಿಗಿಂತಲೂ ಬಲಶಾಲಿಯಾಗಿ ಗರಡಿ ಮನೆಗೆ ಹೋಗಿ ಬರುತ್ತಿರುವ ಗರುಡಯ್ಯನು ತನಗಾದ ಗಾಯವನ್ನು ಲೆಕ್ಕಿಸದೆ ಅಶೋಕನ 2 ಕೈಗಳನ್ನು ಬಲವಾಗಿ ಹಿಡಿದುಕೊಂಡು ಮೇಲೆತ್ತುತ್ತಿದ್ದ ಹಾಗೆ ಆತನು ಅಯ್ಯಪ್ಪ ಎಂದು ನರಳುತ್ತಾ ಚೀರಿದ. ಲಲಿತಮ್ಮನು ಮಗನಲ್ಲಿಗೆ ಧಾವಿಸಿ ಬಂದು ಬಟ್ಟೆಯಿಂದ ರಕ್ತವನ್ನು ಹೊರೆಯಿಸುತ್ತಿರಲು ನೋವು ತಡೆಯದ ಅಶೋಕನು ಜೋರಾಗಿಯೇ ಚೀರಿದ. ಗಾಯಗಳು ಬಲವಾಗಿರುವುದರಿಂದ ಆತನಿಂದ ನೋವು ತಡೆಯುವುದಕ್ಕಾಗದು. ನನಗೆ ಹೊಡೆದು ಗಾಯ ಉಂಟು ಮಾಡಿದವರು ಯಾರು? ನಾನು ಅಪ್ಪನ ಜೊತೆ ಊಟ ಮಾಡುತ್ತಾ ಕುಳಿತಿದ್ದನಲ್ಲ, ಯಾರಮ್ಮ ನನಗೆ ಹೊಡೆದವರು ಎಂದು ನೋವಿನ ಧ್ವನಿಯಲ್ಲಿ ತಾಯಿಯನ್ನು ಕುರಿತು ಕೇಳಿದ ಅಶೋಕ. ಮಗನಿಗೆ ಏನು ಉತ್ತರ ಹೇಳಬೇಕೆಂದು ಲಲಿತಮ್ಮನಿಗೆ ತೋಚದಂತಾಯಿತು. ಆಕೆ ದುಃಖ ಭಾರವಾದ ಹೃದಯದೊಡನೆ ಗಂಡನ ಮುಖ ನೋಡಿದಳು. ಅಂದಾನಪ್ಪನು ಮಾಡಿಸಿದ ಮಾಟದ ಪ್ರಭಾವವೇ ಎಂದರಿತ ನಾಗೇಂದ್ರಪ್ಪನು ತಕ್ಷಣ, ಅದೆಲ್ಲ ಆಮೇಲೆ ಹೇಳ್ತೇನೆ, ಈಗ ಮಾತಾಡದೆ ಸುಮ್ಮನಿರು ಎಂದು ಹೇಳಿ ತಕ್ಷಣ ಆಟೋ ರಿಕ್ಷಾ ತರುವಂತೆ ಪಕ್ಕದ ಮನೆಯವನಿಗೆ ಹೇಳಿದ. ನೋವು ತಡೆಯದ ಅಶೋಕನು ಮುಖವನ್ನು ವಿಕಾರವಾಗಿ ಮಾಡಿಕೊಂಡು ನರಳುತ್ತಿರುವನು. ಆಟೋ ರಿಕ್ಷಾ ಬರುತ್ತಲೇ ಮಗನನ್ನು ಅದರಲ್ಲಿ ಕೂರಿಸಿಕೊಂಡು ನಾಗೇಂದ್ರಪ್ಪನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಡಾಕ್ಟರೊಡನೆ ವಿಷಯ ಹೇಳಲು ಡಾಕ್ಟರ್ ಪ್ರಥಮ ಚಿಕಿತ್ಸೆ ನೀಡಿ ಕಳುಹಿಸಿದರು. ಮಗನ ಶರೀರದಲ್ಲಿ ಉಂಟಾಗಿರುವ ಗಾಯಗಳನ್ನು ನೋಡಿ ಈತನು ಬದುಕುವನೋ ಇಲ್ಲವೋ ಎಂಬ ಸಂದೇಹವು ನಾಗೇಂದ್ರಪ್ಪನ ಮನದಲ್ಲಿ ಒಡಮೂಡಿದೆ. ಮಗನನ್ನು ಬಿಟ್ಟಿರಲಾರದ ಲಲಿತಮ್ಮನು ಕೆಲ ನಿಮಿಷಗಳಲ್ಲಿಯೇ ಅಲ್ಲಿಗೆ ಬರಲು ಇಲ್ಲಿಯೇ ಇರಬೇಕೆಂದು ಮಡದಿಗೆ ಹೇಳಿದ ನಾಗೇಂದ್ರಪ್ಪನು ಆಟೋ ರಿಕ್ಷಾದಲ್ಲಿ ಮಹಾಬಲಯ್ಯನ ಮನೆಗೆ ಬಂದು ಆತನೊಡನೆ ಮನೆಯಲ್ಲಾದ ಪರಿಸ್ಥಿತಿ ಹೇಳಲು ಚಕಿತನಾದ ಆತನ ಬಾಯಿಂದ ಮಾತುಗಳೇ ಹೊರಡದಂತಾಯಿತು. ದುರ್ಗಾಪ್ರಸಾದನು ಸುಳ್ಳು ಹೇಳಿ ನಮ್ಮಿಂದ ಹಣ ಪಡೆದಿದ್ದಾನೆ. ಇಂದು ನನ್ನ ಮನೆಯಲ್ಲಿ ನಡೆದಂತಹ ಪ್ರವರ ನಾಳೆ ನಿಮ್ಮ ಮನೆಯಲ್ಲಿಯೂ ನಡೆಯಬಹುದು. ಮಹಾಬಲಯ್ಯನು ಮಾತನಾಡದೆ ಮೂಕನಂತಿರಲು ನಾಗೇಂದ್ರಪ್ಪನೇ ಮುಂದಾಗಿ ಅವನ ಮನಸ್ಸು ಪಲ್ಲಟವಾಗುವಂತೆ ಹೇಳಿದ. ನಾಗೇಂದ್ರಪ್ಪನು ಹೇಳಿದ್ದರಲ್ಲಿ ತಪ್ಪೇನೂ ಇಲ್ಲವೆಂದು ತೋರಿತು ಮಹಾಬಲಯ್ಯನಿಗೆ. ಈಗೇನು ಮಾಡೋಣ? ಭೀತಿಯ ಕಂಪನ ಹಾಗೂ ಉದ್ರೇಕದಿಂದ ಕೇಳಿದ ಮಹಾಬಲಯ್ಯ. ಭೀಮಸಾಗರಕ್ಕೆ ಹೋಗಿ ಆ ಕಳ್ಳ ಮಂತ್ರವಾದಿಗೆ ದಬಾಯಿಸಿ ಹಣ ವಾಪಸ್ ಪಡೆಯಬೇಕು, ಹಾಗೆ ಹೀಗೆ ಎಂದು ಹೇಳಿದರೆ ಅದೇಕೆ ಹೇಳ್ತಾನೆ? ನಿಮ್ಮ ಶಕ್ತಿಯ ಪ್ರಯೋಗವೇನೂ ನಡೆಯಲಿಲ್ಲವೆಂದು ಹೇಳಿದರಾಯಿತು. ಅದೇಕೆ ಕೊಡುವುದಿಲ್ಲ? ನಿಮ್ಮಿಂದಾಗದೆ ಹೋದರೆ ನಾನು ಮಾಡ್ತೇನೆ. ಇಂದು ಶುಕ್ರವಾರವಾದ್ದರಿಂದ ಈಗ ಹೋದರೆ ಸುಖ ಇಲ್ಲ. ಏನಿದ್ದರೂ ಮಂಗಳವಾರದವರೆಗೆ ಕಾಯಬೇಕು. ಆದ್ದರಿಂದ ಮಂಗಳವಾರವೇ ಹೋಗೋಣ. ಅಷ್ಟರಲ್ಲಿ ಇಲ್ಲೇನು ಅನಾಹುತ ನಡೆಯುವುದೋ ಏನೋ, ನನಗೇನೋ ಭಯವಾಗುತ್ತೆ. ಏನೂ ಆಗೋದಿಲ್ಲ, ಹೆದರಬೇಡಿ, ದೇವರಿದ್ದಾನೆ. ಡಾಕ್ಟರ್ ಏನಂದ್ರು? ನೋವಿಗೆ ಇಂಜೆಕ್ಷನ್ ಕೊಟ್ಟು ಗಾಯಗಳಿಗೆ ಔಷಧಿ ಹಚ್ಚಿದ್ದಾರೆ. ಪ್ರಾಣಾಪಾಯವೇನೂ ಇಲ್ಲವೆಂದು ಧೈರ್ಯ ಹೇಳಿದ್ದಾರೆ. ಡಾಕ್ಟರ್ ಹೇಳುವುದೆಲ್ಲ ಹಾಗೆ ಅಲ್ವೇ? ಅಶೋಕನು ಬದುಕಿದರೆ ಪುನಃ ಹುಟ್ಟಿದ ಹಾಗೆ. ಗಾಯಗಳು ಆ ರೀತಿ ಇವೆ. ಆ ಮೋಸಗಾರ ದುರ್ಗಾಪ್ರಸಾದನು ಈಗ ನನ್ನೆದುರಿಗೆ ಬಂದರೆ ಅವನ ಜೀವ ಕಳೆಯದೆ ಬಿಡೋದಿಲ್ಲ. ನನಗೆ ಜೈಲಾದರೂ ಪರವಾಗಿಲ್ಲ. ಕ್ರೋಧ ಮತ್ತು ಸೇಡಿನ ಜ್ವಾಲಾಮುಖಿಯಲ್ಲಿ ಬೇಯುತ್ತಾ ಹೇಳಿದ ನಾಗೇಂದ್ರಪ್ಪ. ಪರಸ್ಪರ ಮನಸ್ತಾಪವಿರುವುದು ಮಹಾಬಲಯ್ಯ ಅಂದಾನಪ್ಪನಿಗೆ. ಇಬ್ಬರೂ ಒಬ್ಬರಿನ್ನೊಬ್ಬರು ನಾಶಕ್ಕಾಗಿ ಮಂತ್ರವಾದಿಯರನ್ನು ಆಶ್ರಯಿಸಿದ್ದಾರೆ. ಅಂದಮೇಲೆ ತೊಂದರೆ ಗಂಡಾಂತರಗಳು ಅವರಿಗೆ ಸಂಭವಿಸಬೇಕು. ಅದು ತಪ್ಪಿ ನಾನು ಅನುಭವಿಸಬೇಕಾಗಿದೆ. ಇದೇನು ಗ್ರಹಚಾರವೆಂದು ನಾಗೇಂದ್ರಪ್ಪನ ಯೋಚನೆ. ಮಂಗಳವಾರ ಭೀಮಸಾಗರಕ್ಕೆ ಹೋಗೋಣವೆಂದು ಮಹಾಬಲಯ್ಯನು ನಾಗೇಂದ್ರಪ್ಪನಿಗೆ ಧೈರ್ಯ ಹಾಗೂ ಸಮಾಧಾನ ಹೇಳಿ ಕಳುಹಿಸಿದ. ನಾಗೇಂದ್ರಪ್ಪನಿಗೆ ಲೇಷ ಮಾತ್ರವೂ ಸಮಾಧಾನವಿಲ್ಲದಂತಾಗಿದೆ.
ಮಹಾಬಲಯ್ಯನ ಪಕ್ಷ ವಹಿಸಿದ್ದೇ ಈ ಅನಾಹುತಕ್ಕೆ ಕಾರಣವೆಂದು ಭಾವಿಸಿದ್ದಾನೆ. ಈಗ ಮಹಾಬಲಯ್ಯನನ್ನು ಎದುರು ಹಾಕಿಕೊಳ್ಳುವಂತಿಲ್ಲ. ಮಹಾಬಲಯ್ಯನ ಪಕ್ಷ ವಹಿಸಿ ಮುಂದುವರಿದದ್ದು ಹಾದಿಲಿ ಹೋಗುವ ಮಾರಿಯನ್ನ ಹಾಗೇ ಬಿಡದೆ ಔತಣಕ್ಕೆ ಮನೆಗೆ ಕರೆತಂದ ಹಾಗಾಯಿತು ಎಂದುಕೊಂಡ. ಯೋಚನೆಯ ಶರದಿಯಲ್ಲಿ ಮೀಯುತ್ತಾ ಆಸ್ಪತ್ರೆಯ ಬಳಿಗೆ ಬಂದು ನೋಡಲು ಲಲಿತಮ್ಮನು ದುಃಖಾಶ್ರುಗಳನ್ನು ಸರಿಸುತ್ತಾ ಕುಳಿತಿದ್ದಾಳೆ. ಮಡದಿಗೆ ಅಳಬೇಡವೆಂದು ಧೈರ್ಯ ಹೇಳಿದರೂ ಆತನ ಅಂತರಂಗದಲ್ಲಿ ದುಃಖ ತುಂಬಿಕೊಂಡೇ ಇದೆ. ಮಕ್ಕಳು ಮನೆಗೆ ಬಂದಾಗ ತಾವಿಲ್ಲದಿರುವುದನ್ನು ಕಂಡು ಗಾಬರಿಯಾಗಿ ಹಾಗೇ ಶಾಲೆಗೆ ಮರಳುವರೆಂದುಕೊಂಡ ಲಲಿತಮ್ಮನು ಗಂಡನೊಡನೆ ವಿಷಯ ಹೇಳಿ ಹಿಂದಿರುಗಿದಳು. ಅಶೋಕನ ಗತಿ ಏನಾಗುವುದೋ ಎಂಬ ಭೀತಿಯು ಅವಳ ಹೃದಯದಲ್ಲಿ ಒಡಮೂಡಿದೆ. ಭಂಡಾರಯ್ಯನು ಹೇಳಿದ್ದನ್ನು ಮೆಲುಕು ಹಾಕುತ್ತಾ ಸಾವಿನ ಸುದ್ದಿಗಾಗಿ ಎದುರು ನೋಡುತ್ತಿದ್ದ ಅಂದಾನಪ್ಪನಿಗೆ ನಾಗೇಂದ್ರಪ್ಪನ ಮನೆಯಲ್ಲಿ ನಡೆದ ವಿಲಕ್ಷಣ ಘಟನೆಯು ತಿಳಿಯಲು ಅಶೋಕನು ಬದುಕುವುದಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಮನದಲ್ಲೇ ಹಿಗ್ಗಿದ. ಅಶೋಕನಿಗೆ ಬಂದಂತಹ ಗತಿ ಮಹಾಬಲಯ್ಯನಿಗೆ ಬರಬಾರದಿತ್ತೇ ಎಂದುಕೊಂಡ. ವೈದ್ಯೋಪಚಾರದಿಂದ ಅಶೋಕನ ದೇಹಸ್ಥಿತಿ ಸುಧಾರಿಸಿದರೂ ಮನೆಗೆ ಮರಳುವಂತಿಲ್ಲ. 1 ವಾರವಾದರೂ ಆಸ್ಪತ್ರೆಯಲ್ಲಿದ್ದು ಉಪಚಾರ ಪಡೆಯಬೇಕೆಂದು ಡಾಕ್ಟರ್ ಹೇಳಿರುವುದರಿಂದ ಅವನ ಮಾತಿನಂತೆ ನಡೆಯಬೇಕಾಗಿದೆ. ಮಾರನೇ ದಿನ ಮಧ್ಯಾಹ್ನ ಮಹಾಬಲಯ್ಯನು ನಾಗೇಂದ್ರಪ್ಪನೊಡನೆ ಅಶೋಕನ ದೇಹಸ್ಥಿತಿ ನೋಡಲು ಆಸ್ಪತ್ರೆಗೆ ಬಂದು ಅವನ ದೇಹದಲ್ಲಾಗಿರುವ ಗಾಯಗಳನ್ನು ನೋಡಿ ತನ್ನ ಸಂತಾಪ ವ್ಯಕ್ತಪಡಿಸಿ, ಈ ಕೃತ್ಯ ಜರುಗಲು ಅಂದಾನಪ್ಪನೇ ಕಾರಣ, ಭಂಡಾರಯ್ಯನ ಮೂಲಕ ಇವನ ಮೇಲೆ ಪ್ರಯೋಗ ನಡೆಯಿಸಿದ್ದಾನೆ, ಅವನಿಗೆ ತಕ್ಕ ಶಾಸ್ತಿ ಮಾಡಿಸದೆ ಬಿಡಲಾರೆನು ಎಂಬ ಯೋಚನೆಯಲ್ಲಿದ್ದ ಹಾಗೆಯೇ ನರಳುತ್ತಾ ಮಲಗಿದ್ದ ಅಶೋಕನು ದಿಗ್ಗನೆ ಎದ್ದು ಕಿಲಕಿಲನೆಂದು ನಕ್ಕು ಮಹಾಬಲಯ್ಯನ ಕೆನ್ನೆಗೆ ಬಲವಾಗಿ ಹೊಡೆದು ಅಬ್ಬರಿಸಿದ. ಆ ಒಂದು ಏಟಿಗೆ ತತ್ತರಿಸಿ ಹೋದ ಮಹಾಬಲಯ್ಯನ ಕಣ್ಣುಗಳಿಗೆ ಮಂಪರು ಕವಿದಂತಾಯಿತು. ಅಶೋಕನ ಮೇಲೆ ಮಹಾ ಕೋಪ ತಾಳಿದರೂ ಮುಯಿಗೆ ಮುಯಿ ತೀರಿಸಲು ಅಶಕ್ತನಾಗಿರುವನು. ಅಶೋಕನು ಮಹಾಬಲಯ್ಯನಿಗೆ ಹೊಡೆದುದನ್ನು ಕಂಡ ನಾಗೇಂದ್ರಪ್ಪನಿಗೆ ಸಿಟ್ಟು ಮತ್ತು ಭೀತಿಯು ಏಕಕಾಲದಲ್ಲಿ ತಲೆ ಹಾಕಿತು. ಅಶೋಕನ ಮೈಮೇಲೆ ಪಿಶಾಚಿಯೋ ಬೇರೊಂದು ಗ್ರಹವೋ ಆವಾಹನೆಯಾಗಿ ಮಹಾಬಲಯ್ಯನಿಗೆ ಹೊಡೆದಿದೆ ಎಂದುಕೊಂಡು ಆತನ ಮುಖ ನೋಡುತ್ತಿದ್ದ ಹಾಗೆ ಅಶೋಕನು ಅವನಿಗೂ ಒಂದೇಟು ಹಾಕಿದ. ನಾಗೇಂದ್ರಪ್ಪನಿಗೂ ತಲೆ ತಿರುಗಿದಂತಾಯಿತು. ಅಶೋಕನು ಇಬ್ಬರಿಗೆ ಹೊಡೆದುದನ್ನು ಸಮೀಪದಿಂದ ಕಂಡ ಆಸ್ಪತ್ರೆ ಜವಾನನು ಅದೇಕೆ ಹೊಡೆದನೆಂದು ವಿಚಾರಿಸಲು ಅವನ ಹತ್ತಿರ ಬರುತ್ತಿದ್ದ ಹಾಗೆ ಆತನ ಮುಖವನ್ನು ದುರ್ಗುಟ್ಟಿ ನೋಡಿದ ಅಶೋಕನು ಮುಂದಡಿ ಇಡುತ್ತಿದ್ದ ಹಾಗೆ ಜವಾನನ ಅವನನ್ನು ತಡೆದು ನಿಲ್ಲಿಸಿದ. ಅಶೋಕನು ಜವಾನನನ್ನು ತಳ್ಳಿ ತಲೆಗೂದಲು ಕೆದರಿಕೊಂಡು ಆರ್ಭಟಿಸಿದ. ಆ ಸ್ಥಳದಲ್ಲಿದ್ದ ಇತರ ರೋಗಿಗಳು ಭಯಭೀತರಾದರು. ಹಲವರು ಎದ್ದು ಹೊರಗೋಡಿ ಬರಲು ಅಶೋಕನ ಕೂಗಾಟ ಹೆಚ್ಚಾಯಿತು. ಆಗ ಅಲ್ಲಿಗೆ ಬಂದ ಡಾಕ್ಟರ್ ಅಶೋಕನ ಅವತಾರ ಕಂಡು ಇವನಿಗೆ ಹುಚ್ಚು ಹಿಡಿದಿರಬಹುದು ಅಥವಾ ಮನೋಧೈರ್ಯಕ್ಕೆ ಒಳಗಾಗಿರಬಹುದು, ಈಗ ಹೀಗೆ ಬಿಟ್ಟರೆ ಅನಾಹುತಕ್ಕೆ ಎಡೆಯಾಗುವುದರಲ್ಲಿ ಸಂಶಯವಿಲ್ಲವೆಂದು ಆ ತಕ್ಷಣ ಪೊಲೀಸ್ ಠಾಣೆಗೆ ಫೋನ್ ಮಾಡಿದರು. ಆರಂಭದಲ್ಲಿ ನಾಗೇಂದ್ರಪ್ಪನ ಮೂಲಕ ಆತನ ಮನೆಯಲ್ಲಿ ನಡೆದ ಘಟನೆ ತಿಳಿದಿದ್ದುದರಿಂದ ಪೊಲೀಸರ ವಶ ಒಪ್ಪಿಸುವುದೇ ಸರಿ ಎಂದುಕೊಂಡು ಠಾಣೆಗೆ ಫೋನ್ ಮಾಡಿ ಆತನನ್ನು ಹಿಡಿದುಕೊಳ್ಳುವಂತೆ ಜವಾನರಿಗೆ ಹೇಳಲು 4-6 ಜನ ಸೇರಿ ಅಶೋಕನನ್ನು ಹಿಡಿದು ನಿಲ್ಲಿಸಿದರು. ಅವರ ಬಂಧನದಿಂದ ಬಿಡಿಸಿಕೊಳ್ಳಲು ಅಶೋಕನು ಹಿಗ್ಗಾಮುಗ್ಗ ಜಗ್ಗಾಡಿದ. ಆದರೂ ಅವರು ಬಿಡಲಿಲ್ಲ. ಆ ವೇಳೆಯಲ್ಲಿ ಅಶೋಕನಿಗೆ ನೋವಿನ ಪ್ರಜ್ಞೆ ಇಲ್ಲ. ಕೆಲ ನಿಮಿಷಗಳಲ್ಲಿಯೇ ತನ್ನ ಸಿಬ್ಬಂದಿಗಳೊಡನೆ ಇನ್ಸ್ಪೆಕ್ಟರನ್ನು ಜೀಪಿನಲ್ಲಿ ಆಗಮಿಸಿ ಆತನೊಡನೆ ವಿಷಯ ಹೇಳಿದ ಡಾಕ್ಟರ್ ಠಾಣೆಯಿಂದ ಮಾನಸಿಕ ಆಸ್ಪತ್ರೆಗೆ ಸಾಗಿಸುವ ವ್ಯವಸ್ಥೆ ಮಾಡಬೇಕೆಂದು ಹೇಳಿದರು. ಇನ್ಸ್ಪೆಕ್ಟರನು ಪೊಲೀಸರ ಸಹಾಯದಿಂದ ಅಶೋಕನನ್ನು ಜೀಪಿನಲ್ಲಿ ಕೂರಿಸಿಕೊಂಡು ಠಾಣೆಗೆ ಹೊರಟ. ಆ ಸಮಯದಲ್ಲಿಯೂ ಅಶೋಕನು ಗಲಾಟೆ ಮಾಡುವುದು ತಪ್ಪಲಿಲ್ಲ. ಸಂಗಡ ನಾಗೇಂದ್ರಪ್ಪನೂ ಹೊರಟಿದ್ದಾನೆ. ಏಟು ತಿಂದು ಊದಿಕೊಂಡಿದ್ದ ಕೆನ್ನೆಗೆ ಮುಲಾಮು ಹಚ್ಚಿಸಿಕೊಂಡ ಮಹಾಬಲಯ್ಯನು ಆಟೋದಲ್ಲಿ ಕುಳಿತು ತನ್ನ ನಿವಾಸಕ್ಕೆ ಮರಳಿದ. ಮಂಗಳವಾರ ಭೀಮಸಾಗರಕ್ಕೆ ಹೋಗಿ ದುರ್ಗಾಪ್ರಸಾದನನ್ನು ವಿಚಾರಿಸಿಕೊಳ್ಳದೆ ಬಿಡಬಾರದೆಂಬ ಕ್ರೋಧವು ತಲೆ ಹಾಕಿದೆ. ಅಶೋಕನನ್ನು ಠಾಣೆಗೆ ಕರೆದುಕೊಂಡು ಹೋದ ನಂತರ ಆತನನ್ನು ಸೆರೆಮನೆಗೆ ಸೇರಿಸಿದ ಇನ್ಸ್ಪೆಕ್ಟರನು
ವಿಷಯ ತಿಳಿಯುವ ಕುತೂಹಲ ಉಳ್ಳವನಾಗಿ ನಾಗೇಂದ್ರಪ್ಪನೊಡನೆ ಕೇಳಿದ. ತನ್ನ ಮನೆಯವರ ಮೇಲೆ ಮಾಟದ ಪ್ರಯೋಗ ನಡೆದಿದೆ ಎಂದು ಹೇಳಲೋ ಬೇಡವೋ ಎಂದುಕೊಂಡ ನಾಗೇಂದ್ರಪ್ಪನು ಹೇಳಲು ಬಾಯಿ ತೆರೆದನಾದರೂ ಹೇಳಿದರೆ ಮಹಾಬಲೆಯನೇನು ತಿಳಿದುಕೊಳ್ಳುವನೋ ಎಂದುಕೊಂಡು ತನ್ನ ಮಗನಿಗೆ ಆಗಾಗ್ಗೆ ತಲೆ ಕೆಡುವುದೆಂದು ಆಗ ಇಲ್ಲದ ಅನಾಹುತ ಮಾಡುವನೆಂದೂ ಹೇಳಿದ. ತಲೆ ಕೆಟ್ಟವನನ್ನು ಜನರಲ್ ಆಸ್ಪತ್ರೆಗೆ ಸೇರಿಸಿದರೇಕೆ, ಹುಚ್ಚಾಸ್ಪತ್ರೆ ಅಥವಾ ಮಾನಸಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಿತ್ತೋ ಎಂದು ಹೇಳಿದ ಇನ್ಸ್ಪೆಕ್ಟರ್. ಆ ಆಸ್ಪತ್ರೆಗೆ ಕರೆದೊಯ್ದರೆ ವಾಸಿಯಾಗುವ ರೋಗವಲ್ಲವೆಂದುಕೊಂಡ ನಾಗೇಂದ್ರಪ್ಪನು, ಹಾಗೇ ಮಾಡ್ತೇನೆ ಸರ್, ಈಗ ನನ್ನ ಜೊತೆ ಕಳುಹಿಸಿಕೊಡಿ, ಕರೆದುಕೊಂಡು ಹೋಗ್ತೇನೆ. ಕರೆದುಕೊಂಡು ಹೋಗಿ ಈ ಸದ್ಯಕ್ಕೆ ಜುಂಗಾಡಯ್ಯನನ್ನು ಕರೆಯಿಸಿ ಮಗನಿಗೇನಾದರೂ ಅಪಾಯ ಬಾರದ ಹಾಗೆ ಶಾಂತಿ ಮಾಡಿಸಬೇಕೆಂದು ನಾಗೇಂದ್ರಪ್ಪನು ತನ್ನಲ್ಲಿಯೇ ನಿರ್ಣಯ ಮಾಡಿಕೊಂಡಿದ್ದಾನೆ. ನಿಮ್ಮ ಜೊತೆ ಮಹಾಬಲಯ್ಯನವರಿದ್ದರಲ್ಲ, ಅವರು ಅಲ್ಲಿಗೇಕೆ ಬಂದಿದ್ದರು? ನಿಮಗಾಗಿ ಬಂದಿದ್ದರೋ ತಮ್ಮ ಕಾರ್ಯದ ನಿಮಿತ್ತ ಬಂದಿದ್ದರೋ? ಅವರ ಮುಖ ನೋಡುತ್ತಲೇ ಅವರ ಮಗಳು ತಪ್ಪಿಸಿಕೊಂಡಿದ್ದ ಪ್ರಕರಣ ಜ್ಞಾಪಕಕ್ಕೆ ಬಂತು. ಅಲ್ಲಿಯೇ ಮಾತನಾಡಿಸಬೇಕೆಂದಿದ್ದೇ ಅವಕಾಶವಾಗಲಿಲ್ಲ ಎಂದು ಇನ್ಸ್ಪೆಕ್ಟರ್ ವೀಣಾಳ ಪ್ರಕರಣವನ್ನು ಜ್ಞಾಪಿಸಿಕೊಂಡು ಕೇಳಿದ. ನನ್ನ ಮಗನನ್ನು ಕಾಣುವ ನಿಮಿತ್ತ ಬಂದಿದ್ದನು ಸರ್, ನನ್ನ ಜೀವದ ಗೆಳೆಯರವರು. ಅವರ ಮಗಳು ಹೇಗಿದ್ದಾಳೆ? ಗಂಡು ಹುಡುಕಿ ಮದುವೆ ಮಾಡಿದರೇ? ಗಂಡು ಹುಡುಕುವುದೇನು ಬಂತು ಸರ್, ಮಗಳು ಯಮಧರ್ಮನಿಗೆ ಅತಿಥಿಯಾಗಿ ಹೋದಳು. ಸತ್ತೋದಳೆ? ಹೌದು. ಏನಾಗಿತ್ತು? ಅದೊಂದು ದೊಡ್ಡ ಕತೆ ಬಿಡಿ, ನೀವು ಅವರ ಹತ್ತಿರವೇ ಕೇಳಿ, ವಿವರವಾಗಿ ಹೇಳ್ತಾರೆ. ಆಕೆಯ ಸಾವಿನ ಹಿನ್ನೆಲೆಯಲ್ಲಿ ಏನೋ ಮರ್ಮ ಅಡಗಿರಬಹುದೆಂದುಕೊಂಡರೂ ವಿಷಯ ತಿಳಿಯಲು ಆಸಕ್ತಿ ವಹಿಸಲಿಲ್ಲ. ಎಂದಾದರೂ ಮಹಾಬಲಯ್ಯನನ್ನು ಕರೆದು ಕಾರಾಗೃಹದಲ್ಲಿರುವ ಅಶೋಕನನ್ನು ಕರೆತರುವಂತೆ ಹೇಳಲು ಆತನು ಮೌನವಾಗಿ ತಲೆಯಾಡಿಸಿ ಒಳಗಡೆ ಹೋದ. ಅಶೋಕನನ್ನು ಸೆರೆಮನೆಯಿಂದ ಹೊರಗೆ ಕರೆದುಕೊಂಡು ಬರುತ್ತಿದ್ದ ಹಾಗೆ ಹೊರಗಡೆಯಿಂದ ಇನ್ಸ್ಪೆಕ್ಟರನ ಬಾಲ್ಯ ಸ್ನೇಹಿತ ಗುಡಿಯಪ್ಪನು ಆಗಮಿಸಿದ. ಗುಡಿಯಪ್ಪನ ಮುಖ ಕಾಣುತ್ತಲೇ ಹರ್ಷದಿಂದ ಎದ್ದು ತನ್ನ ಕೈಗಳನ್ನು ಚಾಚಿ ಸ್ವಾಗತ ಬಯಸಿದ ಇನ್ಸ್ಪೆಕ್ಟರನ್ನು ಕುಳಿತುಕೊಳ್ಳುವಂತೆ ಹೇಳಿದ. ಇನ್ಸ್ಪೆಕ್ಟರ್ನ ಬಾಲ್ಯ ಗೆಳೆಯನಾದ ಗುಡಿಯಪ್ಪನು ತನ್ನ ಮನೆತನದ ಪೂರ್ವಾಚಾರ ಪದ್ಧತಿಯಂತೆ ತಂದೆಯಿಂದ ಮಂತ್ರವಿದ್ಯೆಯನ್ನು ಕಲಿತು ಅದರಲ್ಲಿ ಮಹಾಪ್ರವೀಣನೆನಿಸಿ ಸಾಣೆಕೊಪ್ಪದಲ್ಲಿಯೇ ನೆಲೆಯಾಗಿ ವಾಯುನಗರಕ್ಕೆ ಬಂದಾಗಲೆಲ್ಲ ಇನ್ಸ್ಪೆಕ್ಟರನನ್ನು ಕಂಡು ಕ್ಷೇಮ ಸಮಾಚಾರದ ಬಗ್ಗೆ ವಿಚಾರಿಸಿ ಬಾಲ್ಯದ ಸವಿ ನೆನಪುಗಳ ವಿಷಯವಾಗಿ ಮಾತನಾಡಿ ಹಿಂದಿರುಗುವ ವಾಡಿಕೆ ಇಟ್ಟುಕೊಂಡಿರುವನು. ಗುಡಿಯಪ್ಪನು ಬಂದಾಗಲೆಲ್ಲ ಇನ್ಸ್ಪೆಕ್ಟರನ್ನು ಆತನನ್ನು ಒಂದೆರಡು ದಿನಗಳು ಅತಿಥಿಯಾಗಿಟ್ಟುಕೊಂಡು ವಿಶೇಷ ರೀತಿ ಸತ್ಕರಿಸಿ ಬೀಳ್ಕೊಡುವನು. ನಾಗೇಂದ್ರಪ್ಪನು ಇನ್ಸ್ಪೆಕ್ಟರ್ನ ಗೆಳೆಯನಾಗಿಲ್ಲವಾದ್ದರಿಂದ ಆತನ ಪರಿಚಯವನ್ನು ಗುಡಿಯಪ್ಪನಿಗೆ ಮಾಡಿಕೊಡುವ ಅವಶ್ಯಕತೆ ಏನೂ ಇಲ್ಲವಾದ್ದರಿಂದ ಈತನು ಮಗನೊಡನೆ ಹೋದರೆ ಸಾಕೆಂಬ ಭಾವನೆ ತಾಳಿದ್ದಾನೆ. ಕುರ್ಚಿಯ ಮೇಲೆ ಕುಳಿತ ಗುಡಿಯಪ್ಪನು ಇನ್ಸ್ಪೆಕ್ಟರ್ನ ಎದುರಿಗೆ ನಿಂತ ಅಶೋಕನ ಮುಖಚಹರೆ ಮೈಮೇಲೆ ಉಂಟಾಗಿರುವ ಗಾಯಗಳನ್ನು ನೋಡಿ ಈ ಮನುಷ್ಯನು ಯಾರೆಂದು ಇನ್ಸ್ಪೆಕ್ಟರನ್ನು ಉದ್ದೇಶಿಸಿ ಕೇಳಿದ. ನಾಗೇಂದ್ರಪ್ಪನ ಕಡೆ ಕೈ ಮಾಡಿ ತೋರಿಸಿದ ಇನ್ಸ್ಪೆಕ್ಟರ್, ಇವರ ಮಗ ಎಂದು ಹೇಳಿ ನಿಮ್ಮ ಮಗನ ಕರೆದುಕೊಂಡು ಹೋಗಬಹುದು ಎಂದ. ಈ ಮನುಷ್ಯನ ಮೇಲೆ ಭಾನಾಮತಿ ಪ್ರಯೋಗ ನಡೆದಿದೆ ಎಂದು ಅಶೋಕನ ಕಡೆ ಕೈ ತೋರಿಸಿ ಹೇಳಿದ. ಗುಡಿಯಪ್ಪನ ಮಾತು ಕೇಳಿ ಎದ್ದೇಳುತ್ತಿದ್ದ ನಾಗೇಂದ್ರಪ್ಪನು ಹಾಗೇ ಕುಳಿತು, ಭಾನಾಮತಿ ಪ್ರಯೋಗವೇ ಎಂದು ಕೇಳಿದ ಬೆರಗಾಗಿ. ಹೌದು, ಭಾನಾಮತಿಯ ಪ್ರಯೋಗ ನಡೆದಿದೆ. ಹಾಗೆಂದರೆ? ಭಾನಾಮತಿ ಅಂದರೆ ಏನೆಂದು ತಿಳಿಯದ ನಾಗೇಂದ್ರಪ್ಪನು ಕುತೂಹಲ ಆಸಕ್ತನಾಗಿ ಕೇಳಿದ. ಭಾನಾಮತಿ ಎಂಬ ಹೊಸ ಹೆಸರು ಕೇಳಿದ್ದರಿಂದ ಇನ್ಸ್ಪೆಕ್ಟರ್ಗೆ ಆಸಕ್ತಿಯು ಕೆರಳಿತು. ಭಾನಾಮತಿ ಅಂದರೆ ಅದೊಂದು ಉಪದ್ರವಕಾರಿಯಾದ ದುಷ್ಟಶಕ್ತಿ. ನಿಮಗಾಗದವರ್ಯಾರೋ ಮಾಂತ್ರಿಕನೋರ್ವನ ಸಹಾಯ ಪಡೆದು ಆ ಶಕ್ತಿಯ ಪ್ರಯೋಗವನ್ನು ನಿಮ್ಮ ಮೇಲೆ ನಡೆಯಿಸಿದ್ದಾರೆ. ಭಂಡಾರಯ್ಯನು ನಮ್ಮ ಮೇಲೆ ಆ ದುಷ್ಟಶಕ್ತಿಯ ಪ್ರಯೋಗ ನಡೆಯಿಸಿದ್ದಾನೆಂದೂ ಆ ಪ್ರಯೋಗ ನಡೆಯಿಸಲು ಅಂದಾನಪ್ಪನೇ ಮೂಲ ಕಾರಣನೆಂದೂ ಭಾವಿಸಿದ ನಾಗೇಂದ್ರಪ್ಪನ ಬಾಯಿಂದ ಮಾತುಗಳೇ ಹೊರಡದಂತಾಯಿತು. ಭಾನಾಮತಿ ಪ್ರಯೋಗ ನಡೆದಿದೆ ಎಂದು ಹೇಗೆ ಹೇಳಿವ್ರಿ? ನಿಮಗೆ ದೊರೆತ ಆಧಾರವೇನು ಎಂದು ಇನ್ಸ್ಪೆಕ್ಟರ್ ಗುಡಿಯಪ್ಪನನ್ನು ಕೇಳಿದ.
ಬಿಸಿಲಿಗೆ ಬಾಡಿ ಹೋದ ಸೊಪ್ಪಿನಂತಾಗಿರುವ ಈತನ ಮುಖ ಭಾವವೇ ಸೂಚಿಸುವುದು. ಆ ಪ್ರಯೋಗಕ್ಕೊಳಗಾದವರಿಗೆ ಆ ಸಮಯದಲ್ಲಿ ಮೈಮೇಲೆ ಪ್ರಜ್ಞೆ ಇರುವುದಿಲ್ಲ. ಕೈಗೆ ಸಿಕ್ಕಿದ ಆಯುಧದಿಂದ ತಮ್ಮ ಮೈ ಕೈಗಳನ್ನು ಯದ್ವಾ ತದ್ವಾ ಸೀಳಿಕೊಂಡು ಗಾಯ ಮಾಡಿಕೊಳ್ಳಲು ಹಿಂಜರಿಯುವುದಿಲ್ಲ. ಈ ಮನುಷ್ಯನು ನಾನು ಹೇಳಿದ ರೀತಿಯೇ ಈ ಗಾಯಗಳನ್ನು ಮಾಡಿಕೊಂಡಿದ್ದಾನೆಂದು ಹೇಳಬಲ್ಲೆ. ಎದುರಿಗೆ ಇರುವವರನ್ನು ಗುರುತಿಸಲಾಗುವುದಿಲ್ಲ. ಕೈಗೆ ಸಿಕ್ಕ ವಸ್ತುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಎಸೆಯುವರು. ಮೈಮೇಲೆ ಲೇಷ ಮಾತ್ರವೂ ಪ್ರಜ್ಞೆ ಇಲ್ಲದಿರುವುದರಿಂದ ತಮ್ಮ ಜೀವ ಕಳೆದುಕೊಳ್ಳಲೂ ಹೇಸುವುದಿಲ್ಲ. ಈ ಮನುಷ್ಯನು ಈ ರೀತಿ ಗಾಯಗಳನ್ನು ಮಾಡಿಕೊಂಡಿದ್ದು ಬದುಕಿರುವುದೆಂದರೆ ಪುನಃ ಹುಟ್ಟಿದಂತೆಯೇ. ಕೂಡಲೇ ನಾಗೇಂದ್ರಪ್ಪನು, ನೀವು ಹೇಳಿದ ಪ್ರಕಾರವೇ ನಡೆದಿದೆ, ಅನುಮಾನವಿಲ್ಲ ಎಂದು ಹೇಳಿದನಲ್ಲದೆ ಮನೆ ಮೇಲೆ ಕಲ್ಲುಗಳು ಬಿದ್ದ ಶಬ್ದ, ಪಾತ್ರೆಗಳು ಉರುಳಿ ಬಿದ್ದ ಶಬ್ದ, ಅನಂತರ ನೋಡಿದಾಗ ಇದ್ದ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ. ಹಾಗಾಗುವುದೂ ಉಂಟು. ಮಾಡಿದ ಅಡಿಗೆಯು ಬದಲಾವಣೆಯಾಗುವುದು ಅದೊಂದು ಸನ್ಮೋಹಿನಿ ಶಕ್ತಿ ಇದ್ದ ಹಾಗೆ. ಅದಕ್ಕೆ ಪರಿಹಾರವಿಲ್ವೇ? ಇಲ್ಲದೇ ಇರುತ್ತದೆಯೇ? ಅಸ್ತ್ರಕ್ಕೆ ಪ್ರತ್ಯಸ್ತ್ರವಿದ್ದ ಹಾಗೆಯೇ ಇದ್ದೇ ಇದೆ. ನೀವು ಪರಿಹರಿಸುವಿರಾ? ಪರಿಹರಿಸಬಹುದು, ಆದರೆ ಇಲ್ಲಿ ಸಾಧ್ಯವಿಲ್ಲ. ನಾನಿರುವ ಸ್ಥಳಕ್ಕೆ ಬರಬೇಕು. ನೀವಿರುವುದೆಲ್ಲಿ? ಸಾಣೆಕೊಪ್ಪದಲ್ಲಿ. ಅಲ್ಲಿಗೆ ಬಂದರೆ ಈ ಭಾನಾವತಿಯ ಶಕ್ತಿಯನ್ನು ಭಸ್ಮ ಮಾಡಬಹುದು. ಜೇಬಿನಿಂದ ಕಾಗದ ತೆಗೆದು ಬರೆದುಕೊಂಡ ನಾಗೇಂದ್ರಪ್ಪನು, ನೀವು ಯಾವಾಗ ಹಿಂದಿರುಗುತ್ತೀರಾ ಎಂದು ಕೇಳಿದ. ನಾವೀಗ ನನ್ನ ಬಂಧುಗಳೊಬ್ಬರ ಶುಭ ಕಾರ್ಯಕ್ಕಾಗಿ ಬಂದಿರುವುದರಿಂದ ಹಿಂದಿರುಗಲು 3 ದಿನಗಳಾಗುತ್ತೆ. ನೀವು ಬರುವುದಾದರೆ 3 ದಿನ ತಡೆದು ಬನ್ನಿ. ಆವರೆಗೆ ನನ್ನ ಮಗನ ಸ್ಥಿತಿ ಏನಾಗುವುದೋ ಏನೋ. ಆ ಬಗ್ಗೆ ನಾನೇನು ಹೇಳಲಾರೆ. ಅದೆಲ್ಲ ದೈವಚಿತ್ತ. ಇಲ್ಲಿಯೇ ಏನೂ ಮಾಡಲಾಗುವುದಿಲ್ವೇ? ಆಗದೆಂದು ಮೊದಲೇ ಹೇಳಿದನಲ್ಲ. ಹೊಟ್ಟೆ ಹಸಿವಾದಾಗ ಯಾವ ಹೋಟೆಲ್ ಎಂದರೆ ಆ ಹೋಟೆಲ್ಗೆ ಹೋಗಿ ಏನು ಬೇಕಾದರೂ ತಿಂದು ಹಸಿವನ್ನು ನೀಗಿಸಿಕೊಳ್ಳಬಹುದು. ನನ್ನ ಕೆಲಸ ಹಾಗಾಗುವುದಿಲ್ಲ. ನಿಯಮಬದ್ಧವಾಗಿ ಮಾಡದೆ ಹೋದರೆ ನಮ್ಮ ಜೀವಕ್ಕೆ ಗಂಡಾಂತರ ಸಂಭವಿಸುವುದು. 4 ದಿನಗಳ ನಂತರವೇ ಬರುವೆನೆಂದು ನಾಗೇಂದ್ರಪ್ಪನು ಹೇಳಲು ಗುಡಿಯಪ್ಪನು ಬನ್ನಿ ಎಂದು ಹೇಳಿ ಹೋದ. ನಾನು ಈವರೆಗೆ ಕೇಳಿರಲಿಲ್ಲ. ನಿಮ್ಮ ಬಾಯಿಂದಲೇ ಆ ಹೆಸರು ಕೇಳುತ್ತಿರುವುದು ಎಂದು ಹೇಳಿದ ಇನ್ಸ್ಪೆಕ್ಟರ್. ಕೆಲವೊಂದು ವಸ್ತುಗಳಿಗೆ ಹಳೆ ಮೈಸೂರಿನಲ್ಲಿ ಕರೆಯುವಂತೆ ಹೊಸ ಮೈಸೂರಿನಲ್ಲಿ ಕರೆಯುವುದಿಲ್ಲ. ಬೆಂಗಳೂರಿನಲ್ಲಿ ಹೆಸರಿಟ್ಟಿರುವ ಕೇಸರಿ ಬಾತಿಗೆ ಹುಬ್ಬಳ್ಳಿಯಲ್ಲಿ ಸೀರಾ ಅಂತ ಕರೀತಾರೆ. ಆ ಪ್ರಾಂತ್ಯದಲ್ಲೆಲ್ಲ ಹಾಗೆಯೇ. ಅದೇ ಬೆಂಗಳೂರಿನಲ್ಲಿ ಸಿರಾ ತನ್ನಿ ಅಂದರೆ ಮಾಣಿಗಳಿಗೆ ಅರ್ಥವೇ ಆಗುವುದಿಲ್ಲ. ಮಲೆನಾಡಿಗೆ ಸೇರಿದ ಚಿಕ್ಕಮಗಳೂರು, ತರೀಕೆರೆ, ಬೀರೂರು ಮುಂತಾದ ಊರುಗಳಲ್ಲಿ ಹುಳ್ಳಿಕಾಯಿಗೆ ಚಟ್ಟು ಎಂತಲೂ ಬದನೆಕಾಯಿಗೆ ಮುಳುಗಾಯಿ ಅಂತ ಕರೆಯುವರು. ವಸ್ತುಗಳು ಒಂದೇ ಆದರೂ ಹೆಸರುಗಳು ಬೇರೆ ಬೇರೆಯಾಗಿವೆ. ಇದು ಹಾಗೆಯೇ. ನಿಮ್ಮಲ್ಲಿ ಮಾಟ ಮಂತ್ರ ಎಂದು ನಾಮಕರಣ ಮಾಡಿದ್ದರೆ ನಮ್ಮ ಕಡೆ ಭಾನಾಮತಿ ಅಂತ ಕರಿತೇವೆ. ನನಗೆ ತೋಚಿರುವುದು ಹೀಗೆ. ಮಾಂತ್ರಿಕ, ಮಂತ್ರವಾದಿ, ಮಾಟಗಾರ ಅಂದರೆ ಎಲ್ಲ ಒಂದೇ ಅರ್ಥ ಸೂಚಿಸುವುದು. ಈ ಮನುಷ್ಯನ ಮೇಲೆ ಮಾಟದ ಪ್ರಯೋಗ ನಡೆದಿದೆಯೇ? ಸಂದೇಹವಿಲ್ಲ. ಇದು ಡಾಕ್ಟರ್ ಚಿಕಿತ್ಸೆಯಿಂದ ಗುಣವಾಗುವಂತಹ ಕಾಯಿಲೆ ಅಲ್ಲ. ಮಂತ್ರಶಕ್ತಿಯಿಂದಲೇ ನಿವಾರಿಸಬೇಕು. ಎಲ್ಲ ಅರ್ಥವಾಯಿತು ಬಿಡಿ. ನೀವು ಸರಿಯಾದ ವೇಳೆಗೆ ಆಗಮಿಸಿದ್ದೀರಾ. 2 ನಿಮಿಷ ತಡವಾಗಿ ಬಂದಿದ್ದರೂ ನಮಗೇನೂ ತಿಳಿಯುತ್ತಿರಲಿಲ್ಲ. ಇವರಿಬ್ಬರು ಇಲ್ಲಿದ್ದಾಗಲೇ ನೀವು ಬಂದದ್ರಿಂದ ಪ್ರಾಮುಖ್ಯ ವಿಷಯ ತಿಳಿದಂತಾಯಿತು ಎಂದು ಇನ್ಸ್ಪೆಕ್ಟರ್ ಹೇಳಿದ. ನಾಗೇಂದ್ರಪ್ಪನನ್ನ, ನೀವಿನ್ನು ಹೊರಡಿ. 3 ದಿನ ಕಳೆದು ಸಾಣೆಕೊಪ್ಪಕ್ಕೆ ಹೋಗಿ ಇವರನ್ನು ಕಂಡರೆ ನಿಮ್ಮ ಮೇಲೆ ನಡೆಯಿಸಿರುವ ದುಷ್ಟಶಕ್ತಿಯನ್ನು ಬಿಡುಗಡೆ ಮಾಡುವರು ಎಂದ. ತಲೆಯಾಡಿಸಿದ ನಾಗೇಂದ್ರಪ್ಪನು ಮಗನನ್ನು ಕರೆದುಕೊಂಡು ಹೊರಟ. ಆವರೆಗೆ ಮೌನವಾಗಿ ಕೇಳುತ್ತಲೇ ಇದ್ದ ಅಶೋಕನ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮಕಾರಿ ಉಂಟು ಮಾಡಿತು. ನಾನು ಬದುಕುತ್ತೇನೋ ಇಲ್ಲವೋ ಎಂಬ ಸಂದೇಹವೂ ಸೆರೆ ಹಿಡಿಯಿತು. ದುರ್ಬಲ ಮನಸ್ಸಿನವನು ಮಾಟ ಮಂತ್ರಗಳ ಶಕ್ತಿಗೆ ಬಹುಬೇಗ ಬಲಿಯಾಗುವರು. ತಮ್ಮ ಮೇಲೆ ಮಾಟದ ಪ್ರಯೋಗ ನಡೆದಿದೆ ಎಂದು ತಿಳಿದು ಬಂದರೆ ಅವರ ಧೈರ್ಯವೇ ಕುಗ್ಗಿ ಹೋಗುವುದು. ಅವರ ರೋಮ ರೋಮಗಳಲ್ಲಿಯೂ ಭೀತಿಯ ಭೂತವು ನೆಲೆಯಾಗಿ ನಿದ್ರಾ ಆಹಾರವನ್ನು ತೊರೆದು ಇಹಲೋಕ ವ್ಯಾಪಾರವನ್ನು ಮರೆಯುವರು. ಗುಡಿಯಪ್ಪನ ಹೇಳಿಕೆ ಕೇಳಿ ಅಶೋಕನ ಹೃತ್ಪಟಲದಲ್ಲಿ ಭೀತಿಯ ಭೂತವು ನೆಲೆಯಾಯಿತು. ತಂದೆ ಮಗನು ಹಿಂದಿರುಗಿದ ನಂತರ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಮೂಲಕ ಓವಲ್ಟಿನ್ ತರಿಸಿ
ಭಾನಾಮತಿಗೂ ಮಾಟಮಂತ್ರಕ್ಕೂ ಏನೊಂದು ವ್ಯತ್ಯಾಸವೂ ಇಲ್ಲವೇ ಎಂದು ಕೇಳಿದ. ಮಂತ್ರವಾದಿಯರ ಪ್ರಯೋಗ ಕಾರ್ಯ ಮತ್ತು ಅವರು ಆಚರಿಸಬೇಕೆಂದಿರುವ ಕಾರ್ಯಗಳನ್ನು ಅವಲಂಬಿಸಿರುತ್ತೆ ಎಂದು ಗುಡಿಯಪ್ಪ ಹೇಳಿದ. ಭಾನುಮತಿಯಿಂದ ಏನು ಕಾರ್ಯ ನಡೆಯುತ್ತೆ? ಪೆಟ್ಟಿಗೆಯಲ್ಲಿಟ್ಟಿರುವ ಹಣ, ಒಣಗಲು ಹಾಕಿರುವ ಬಟ್ಟೆಗಳನ್ನು ಮಾಯ ಮಾಡಬಹುದು. ಮನುಷ್ಯರ ಮೇಲೆ ಪ್ರಯೋಗ ನಡೆಸಿದರೆ ಇದ್ದಕ್ಕಿದ್ದ ಹಾಗೆ ಚೀರಾಡಿ ಪ್ರಜ್ಞಾಶೂನ್ಯರಾಗುವರು. ಮೈಮೇಲೆ ಬಾಸುಂಡೆಗಳೇಳುವುದು, ಆಯುಧದಿಂದ ತಮ್ಮನ್ನು ತಾವೇ ಇರಿದುಕೊಂಡು ಗಾಯ ಮಾಡಿಕೊಳ್ಳುವರು. ಈ ವೇಳೆಯಲ್ಲಿ ಎದುರಾದವನ್ನ ಇರಿಯಲು ಹಿಂಜರಿಯುವುದಿಲ್ಲ. ಕೋತಿಗಳಂತೆ ಮರಗಳನ್ನು ಹತ್ತಿ ಮೇಲಿಂದ ಕೆಳಕ್ಕೆ ಹಾರುವರು. ಆಗ ಅವರ ಪ್ರಾಣ ಹೋಗುವ ಸಂಭವವೂ ಇದೆ. ಮನೆಯ ಮೇಲೆ ಕಲ್ಲುಗಳು ದೊಪದೊಪನೆಂದು ಬೀಳುವುದು. ಮೇಲೆ ಹೋಗಿ ನೋಡಿದರೆ ಕಲ್ಲುಗಳೇ ಇರುವುದಿಲ್ಲ. ಮನೆಯಲ್ಲಿ ಸಾಲಾಗಿ ಜೋಡಿಸಿರುವ ಪಾತ್ರೆಗಳೆಲ್ಲ ಗಡಬಡನೆಂದು ಉರುಳಿ ನೆಲದ ಮೇಲೆ ಬಿದ್ದಂತಾಗುವುದು. ಆಮೇಲೆ ನೋಡಿದರೆ ಒಂದು ಪಾತ್ರೆಯೂ ಬಿದ್ದಿರುವುದಿಲ್ಲ. ಹಾಲು ಕರೆಯುವ ಹಸುಗಳ ಕೆಚ್ಚಲಿನಿಂದ ರಕ್ತ ಬರುತ್ತದೆ. ಆಡು ಮೇಕೆಗಳು ಸೊಪ್ಪು ತಿನ್ನದೆ ವಿಕಾರ ಧ್ವನಿ ತೆಗೆದು ಕಿರುಚುವುವು. ರಾತ್ರಿಯ ವೇಳೆ ಕತ್ತಲಲ್ಲಿ ಯಾರೋ ಓಡಾಡಿದ ಹಾಗೆ ಹೆಜ್ಜೆಗಳ ಶಬ್ದ ಕೇಳಿಬರುವುದು. ದೀಪ ಹಚ್ಚಿದೊಡನೆ ಯಾರೂ ಕಾಣುವುದಿಲ್ಲ. ಭಾನಾಮತಿಯ ಚೇಷ್ಟೆ ಉಪದ್ರವವು ಇಷ್ಟೇ ವಿಧವೆಂದು ಹೇಳಲಾಗುವುದಿಲ್ಲ. ಮಕ್ಕಳು ಇದಕ್ಕಿದ್ದ ಹಾಗೆ ಚೀರಿಕೊಳ್ಳುತ್ತವೆ. ಈಗ ಏನು ಔಷಧಿ ಇಂಜೆಕ್ಷನ್ ಕೊಡಿಸಿದರೂ ಉಪಶಮನವಾಗುವುದಿಲ್ಲ. ಹೆಂಗಸರ ಮೇಲೆ ಪ್ರಯೋಗ ನಡೆದಾಗ ಎದೆ ಹಾಲು ಬತ್ತಿ ಹೋಗುವುದು. ಕಣ್ಣುಗಳನ್ನು ತಿರುಗಿಸುತ್ತಾ ಕೈಗಳನ್ನು ಆಡಿಸುತ್ತಾ ತಮಗೆ ತಾವೇ ಮಾತನಾಡಿಕೊಳ್ಳುವರು. ಒಂದೊಂದು ಸಾರಿ ಸತ್ತವರಂತೆ ಬಿದ್ದುಕೊಳ್ಳುವರು. ಅವರ ಮುಖಗಳ ಮೇಲೆ ಕಳೆಯೇ ಇರುವುದಿಲ್ಲ. ಮೈಮೇಲೆ ಬಾಸುಂಡೆಗಳೆದ್ದಾಗ ವಿಲಕ್ಷಣ ರೀತಿ ಚೀರಿಕೊಳ್ಳುವರು. ಆ ನೋವು ಉಪದ್ರವ ಗಂಡಾಂತರಗಳಿಂದ ಪಾರಾದರೆ ಹೊಸದಾಗಿ ಹುಟ್ಟಿದಂತೆಯೇ. ಅಡಿಗೆ ಮಾಡಿರುವ ಅನ್ನ, ಸಾರು ಇನ್ನಿತರ ಪದಾರ್ಥಗಳನ್ನು ಪಾತ್ರೆಗಳ ಸಹಿತ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾಯಿಸಬಹುದು. ಸಸ್ಯಾಹಾರಿಗಳ ಮನೆಯಲ್ಲಿ ಮಾಂಸಾಹಾರದ ಅಡಿಗೆಯೂ ಪ್ರತ್ಯಕ್ಷವಾಗಿರುತ್ತೆ. ಮಂತ್ರವಾದಿಯರು ಯಾವ ಕೆಲಸವಾಗಬೇಕೆಂದು ಪ್ರಯೋಗ ಮಾಡುವರೋ ಆ ಕೆಲಸ ನಡೆಯುತ್ತೆ. ಇನ್ಸ್ಪೆಕ್ಟರ್ ಚಕಿತನಾದನು. ತುಂಬ ಆಶ್ಚರ್ಯವಾಗಿದೆ, ನಂಬುವುದಕ್ಕೆ ಆಗದು ಎಂದು ಹೇಳಿದ. ಹಾಗೂ ಹೇಳುವವರಿದ್ದಾರೆ. ಕಣ್ಣುಗಳಿಂದ ನೋಡದೆ ಕಿವಿಗಳಿಂದ ಕೇಳಿದವರು ಇದೆಲ್ಲ ಬುರುಡೆ, ಅದೊಂದು ಮೂಢನಂಬಿಕೆ, ಅಡಗುಲಜ್ಜಿಯ ಕತೆಗಳಂತಿವೆ ಎಂದು ಹೇಳುವವರಿಲ್ಲದೇ ಇಲ್ಲ. ಹೇಳಿಯೂ ಇದ್ದಾರೆ. ನೀವು ಅಂತಹ ಪ್ರಯೋಗ ನಡೆಸುವಿರಾ? ಆ ವಿಷಯವಾಗಿ ನಾನೇನು ಹೇಳಲಾರೆ. ಇವರಿಗೆ ಹೇಳಲು ಇಷ್ಟವಿಲ್ಲವೆಂದು ತಿಳಿದ ಇನ್ಸ್ಪೆಕ್ಟರನು ಆ ಬಗ್ಗೆ ಒತ್ತಾಯಪಡಿಸಲಿಲ್ಲ. ಇಬ್ಬರೂ ಮೌನವಾಗಿ ಓವಲ್ಟಿನ್ ಕುಡಿದು ಮುಗಿಸಿದರು. ಅನಂತರ ಇನ್ಸ್ಪೆಕ್ಟರ್ನು, ನಿಮ್ಮಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳಬೇಕಾಗಿದೆ ಎಂದು ಹೇಳಿದ. ಏನು ವಿಷಯ? ಸ್ವಾಭಾವಿಕ ಧ್ವನಿಯಲ್ಲಿ ಕೇಳಿದ ಗುಡಿಯಪ್ಪ. ನನ್ನ ಸ್ನೇಹಿತರೊಬ್ಬರಿದ್ದಾರೆ. ಇಂತಹ ವಿಷಯಗಳೆಂದರೆ ಅವರು ನಂಬುವುದೇ ಇಲ್ಲ. ಎಲ್ಲ ಬೂಟಾಟಿಕೆ ಅಂತಾರೆ. ಅವರ ಮುಂದೆ ನೀವು ಏನಾದರೊಂದು ಪ್ರಯೋಗ ಮಾಡಿ ತೋರಿಸುವಿರಾ? ನಿಮ್ಮಿಂದ ಸಾಧ್ಯವೇ? ಯಾರವರು? ಅವರ ಹೆಸರೇನು? ಅವರ ಹೆಸರು ಉಗ್ರನಾಥ ಅಂತ. ಇಂಜಿನಿಯರ್ ವೃತ್ತಿಯಲ್ಲಿದ್ದು ಈಗ ನಿವೃತ್ತರಾಗಿದ್ದಾರೆ. ದೇವರು, ದೆವ್ವ, ಪಿಶಾಚಿಗಳೆಂದರೆ ನಂಬುವುದೇ ಇಲ್ಲ. ನಮಗೆ ನಾವೇ ದೇವರು, ನಮಗೆ ನೆರಳೇ ದೆವ್ವ, ಪಿಶಾಚಿಗಳೆಂದು ಹೇಳುವ ಸ್ವಭಾವ ಅವರದು. ಅವರೊಡನೆ ವಾದ ಮಾಡಿ ಗೆದ್ದವರಿಲ್ಲ. ತರ್ಕವಾದ ಮಾಡುವುದರಲ್ಲಿ ಮಹಾಪ್ರಚಂಡರೆನಿಸಿದ್ದಾರೆ. ನಾನೇನು ಕಾರ್ಯ ಮಾಡಿ ತೋರಿಸಬೇಕು? ಏನಾದರೂ ಸರಿ. ಮುಂದೆ ಅವರ ಬಾಯಿಂದ ದೇವರಿಲ್ಲ, ದೆವ್ವಗಳಿಲ್ಲ ಎಂಬ ಶಬ್ದವೇ ಬರಕೂಡದು. ಅಂತಹ ಪವಾಡ ಕಾರ್ಯ ಮಾಡಿ ತೋರಿಸಬೇಕು. ನೀವು ಹ್ಞೂ ಅಂದರೆ ಗಾಳಿರಾಯನ ಬಂಗಲೆಯಲ್ಲಿ ಎಲ್ಲರೂ ಸೇರುವಂತೆ ವ್ಯವಸ್ಥೆ ಮಾಡ್ತೇನೆ. ಎಲ್ಲರೂ ಅಂದರೆ ಯಾರು? ಗಾಳಿರಾಯನ ಗೆಳೆಯರಾದ ರುದ್ರಮೂರ್ತಿಯವರು, ಬೇರೆ ಒಂದಿಬ್ಬರು. ರುದ್ರಮೂರ್ತಿ ಅವರು ಯಾರು? ವೇದಾಚಾರ ಸಂಪನ್ನರು. ನಿಮ್ಮ ಹಾಗೆ ಮಂತ್ರವಿದ್ಯೆಯಲ್ಲಿ ಮಹಾ ಸಾಮರ್ಥ್ಯಶಾಲಿಗಳು. ಅವರೇ ಉಗ್ರಮೂರ್ತಿಯರೊಡನೆ ಮಾತನಾಡಿ ಖಂಡಿಸಬಹುದಲ್ಲ? ಅದೇಕೆ ಆಗುವುದಿಲ್ಲ? ಅವಕಾಶ ಕೂಡಿ ಬಂದಿಲ್ಲ. ರುದ್ರಮೂರ್ತಿಯವರು ಮಾತನಾಡಲು ತಯಾರಿರುವವರಾದರೂ ಒಬ್ಬರನ್ನೊಬ್ಬರು ಸಂಧಿಸಿ ಮಾತನಾಡಲು ಸಂದರ್ಭ ಒದಗಿ ಬಂದಿಲ್ಲ. ನಾಳೆ ಹೇಗಾದರೂ ಗಾಳಿರಾಯನ ಬಂಗಲೆಗೆ ಬರುವಂತೆ ಮಾಡ್ತೇನೆ. ಗಾಳಿರಾಯ ಅಂದರೆ ನಿಮ್ಮ ನಗರದ ಖ್ಯಾತ ಪತ್ತೇದಾರರೇ? ಹೌದು. ನಿಮಗೆ ಪರಿಚಯವಿದೆಯೇ?
ಹೆಸರು ಕೇಳಿದ್ದೇನೆ, ಪರಿಚಯವಿಲ್ಲ. ನಾನು ಪರಿಚಯ ಮಾಡಿಸುತ್ತೇನೆ, ಬನ್ನಿ. ರುದ್ರಮೂರ್ತಿಯವರ ಪರಿಚಯವೂ ಆಗುತ್ತೆ. ಪತ್ತೇದಾರರು ಹೇಗೆ? ಅವರು ನಮ್ಮ ಹಾಗೆಯೇ. ನಾಳೆ ನಾಳಿದ್ದು 2 ದಿನ ನನಗೆ ಬೇರೆ ಕೆಲಸವಿದೆ. 3ನೇ ದಿನ ಸೇರುವಂತೆ ವ್ಯವಸ್ಥೆ ಮಾಡಿ. ನೀವು ಅದ್ಭುತ ಕಾರ್ಯ ಮಾಡಿಯೇ ತೋರಿಸಬೇಕು. ಮಾಡಿ ತೋರಿಸುತ್ತೀರೆಂಬ ನಂಬಿಕೆಯೂ ನನಗಿದೆ. ಆಗಲಿ, ನೋಡೋಣ. ದೇವರಿದ್ದಾನೆ. ಈವರೆಗೆ ಅವರೊಡನೆ ಬೇರೆ ಯಾರೂ ವಾದ ಮಾಡಿಲ್ವೇ? ಹಲವಾರು ಜನ ವಾದ ಮಾಡಿ ಅವರನ್ನು ಎದುರಿಸಲಾರದೆ ಹೋಗಿದ್ದಾರೆ. ದೇವರು ದೆವ್ವಗಳ ವಿಷಯವಾಗಿ ಏನು ಉದಾಹರಣೆ ನೀಡಿದರೂ ಅವರು ನ್ಯಾಯಬದ್ಧವಾಗಿಯೇ ಮಾತನಾಡುವರಲ್ಲದೆ ಅಸಂಬದ್ಧ ರೀತಿ ಮಾತನಾಡುವುದಿಲ್ಲ. ಹೇಗಾದರೂ ಮಾತಾಡಲಿ, ಅವರಿಗೆ ದೇವರಿದ್ದಾನೆ, ದೆವ್ವಗಳಿವೆ ಎಂಬುದನ್ನು ಪ್ರತ್ಯಕ್ಷ ಮಾಡಿ ತೋರಿಸಬೇಕಲ್ಲವೇ? ಹೌದು, ಮಾಟ ಮಂತ್ರಗಳ ಬಗ್ಗೆ ನಂಬಿಕೆಯೇ ಇಲ್ಲ ಅವರಿಗೆ. ಅವೆಲ್ಲ ಹಾವಾಡಿಗರಂತೆ ಕಣ್ಕಟ್ಟು ವಿದ್ಯೆ ಅಂತ ಹೇಳ್ತಾರೆ. ಅವರು ಕೆಲವೊಂದು ಕಣ್ಕಟ್ಟು ವಿದ್ಯೆಗಳನ್ನು ಕಲಿತಿರುವುದರಿಂದ ನಮ್ಮೆದುರಿಗೆ ಮಾಡಿ ತೋರಿಸಿ ಅವೆಲ್ಲ ಹೀಗೆ ಎಂದು ಹೇಳಿ ಅಪಹಾಸ್ಯ ಮಾಡಿ ನಗುವರು. ಅವರು ಕೇಳುವ ಪ್ರಶ್ನೆಗಳು ಏನೆಂದು ನಿಮಗೆ ಗೊತ್ತೇ? ಜಗತ್ತನ್ನು, ಇರುವೆ 84 ಲಕ್ಷ ಜೀವಿಗಳನ್ನು ಸೃಷ್ಟಿಸಿದ ಭಗವಂತನನ್ನು ಸೃಷ್ಟಿಸಿದವರಾರು? ದ್ರೌಪದಿಯು ಸ್ಮರಿಸಿದಾಕ್ಷಣ ಅದೃಶ್ಯ ರೂಪದಲ್ಲಿ ಮೈದೂರಿ ಅವಳ ಮಾನಭಂಗವಾಗುವುದನ್ನು ತಪ್ಪಿಸಿ ಕಾಪಾಡಿದ ಶ್ರೀಕೃಷ್ಣ ಪರಮಾತ್ಮನು ಸೋಮನಾಥಪುರಕ್ಕೆ ಮುತ್ತಿಗೆ ಹಾಕಿ ದೇವಾಲಯದಲ್ಲಿದ್ದ ವಿಷ್ಣುವಿನ ಚಿನ್ನದ ಪ್ರತಿಮೆಯನ್ನು ತನ್ನ ದೇಶಕ್ಕೆ ಕೊಂಡೊಯ್ದ ಮಸೀದಿ ಮುಂದೆ ಹಾಕಿ ಎಲ್ಲರೂ ತುಳಿದುಕೊಂಡು ಹೋಗುವಂತೆ ಆಜ್ಞೆ ಮಾಡಿದ ಗಜ್ನಿ ಮಹಮೂದನಿಗೆ ಏನೊಂದು ಶಿಕ್ಷೆಯನ್ನು ಕೊಡಲಿಲ್ಲ ಏಕೆ? ಆ ಬಂಗಾರದ ಪ್ರತಿಮೆಗೂ ನನಗೂ ಸಂಬಂಧವಿಲ್ಲವೆಂದು ತಿಳಿದನೇ? ಚಿರಂಜೀವಿಗಳಾದ ಪರಶುರಾಮ, ವಿಭೀಷಣ, ಅಶ್ವತ್ಥಾಮ ಇವರೆಲ್ಲ ಎಲ್ಲಿದ್ದಾರೆ? ಒಂದು ಪುರಾಣದಲ್ಲಿ ದಿಗ್ಗಜಗಳೆಂಬ 8 ಆನೆಗಳು ಇವೆ ಎಂದು ಬರೆದಿದೆ. ಅಂದಮೇಲೆ ಆ ಆನೆಗಳು ಯಾವುದರ ಮೇಲೆ ನಿಂತಿವೆ? ಇನ್ನೊಂದು ಪುರಾಣದಲ್ಲಿ ಆದಿಶೇಷನು ಭೂಮಿಯನ್ನು ಹೊತ್ತುಕೊಂಡಿದ್ದಾನೆಂದು ಬರೆದಿದ್ದು ತಿಳಿಸಿದೆ. ಹಾಗಾದರೆ ಆದಿಶೇಷನು ಯಾವುದರ ಮೇಲೆ ನಿಂತಿದ್ದಾನೆ? ಇಂತಹ ವಿಲಕ್ಷಣ ಪ್ರಶ್ನೆಗಳನ್ನೇ ಅವರು ಕೇಳೋದು. ಅಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳುವುದೆಂದರೆ ಸುಲಭ ಸಾಧ್ಯವೇ? ದೇವರು, ಶಾಸ್ತ್ರ, ದೆವ್ವಗಳ ಬಗ್ಗೆ ನಂಬಿಕೆಯೇ ಅವರಿಗಿಲ್ಲ. ಪವಾಡಗಳ ಬಗ್ಗೆ ಅಪಹಾಸ್ಯ ಮಾಡಿ ನಗುವರು. ಪುರಾಣಗಳೆಲ್ಲ ಕಟ್ಟುಕತೆಗಳೆನ್ನುವರು. ಪುರಾಣ ಪುಣ್ಯ ಕಥೆಗಳನ್ನು ವಿಶೇಷವಾಗಿ ಓದಿ ಮನನ ಮಾಡಿಕೊಂಡಿರುವ ಹಾಗೆ ತೋರುತ್ತೆ. ಇಲ್ಲದೆ ಹೋದರೆ ಆ ರೀತಿ ಮಾತನಾಡಲು ಸಾಧ್ಯವಿಲ್ಲ. ನೀವು ಸರಿಯಾದ ಕೆಲಸ ಮಾಡಿ ತೋರಿಸಿ ಅವರ ಮನದಲ್ಲಿರುವ ಕಳಂಕ ಅಳಿಸಿ ಹೋಗುವಂತೆ ಮಾಡಬೇಕು. ಸಣ್ಣದಾಗಿ ನಕ್ಕ ಗುಡಿಯಪ್ಪನು, ಆಗಲಿ, ನಿಮಗಾಗಿ ಒಂದು ಸಣ್ಣ ಕೆಲಸ ಮಾಡಿ ತೋರಿಸಬೇಕಾಗುತ್ತೆ ಎಂದ. ಸಣ್ಣ ಕೆಲಸ ಮಾಡಿ ತೋರಿಸೋದು ಬೇಡಿ, ಭಾರೀ ಪ್ರಯೋಗವನ್ನೇ ಮಾಡಿ ತೋರಿಸಿ. ನಾನು ಮಾಡಿ ತೋರಿಸುವ ಸಣ್ಣ ಪ್ರಮಾಣದ ಶಕ್ತಿಯನ್ನು ತಡೆದುಕೊಳ್ಳಲಿ ಸಾಕು. ಹಾಗಿದ್ದ ಮೇಲೆ ಸರಿ, ಗಾಳಿರಾಯನೊಡನೆ ಮಾತನಾಡಿ ಸೂಕ್ತ ವ್ಯವಸ್ಥೆ ಮಾಡ್ತೇನೆ. ಏನು ಬೇಕಾದರೂ ಮಾಡಿ ಅವರ ಮೇಲೆ ಪ್ರಯೋಗ ಮಾಡುವ ನನ್ನ ವಿಶೇಷ ಕಾರ್ಯವನ್ನು ಇತರರು ನೋಡಿ ಮಂದಟ್ಟು ಮಾಡಿಕೊಳ್ಳಲಿ. ಇನ್ಸ್ಪೆಕ್ಟರನು ತನ್ನ ಸಂತೋಷ ವ್ಯಕ್ತಪಡಿಸಿ ನೀವು ಸರಿಯಾದ ವೇಳೆಗೆ ಬಂದಿದ್ದೀರೇನೆಂದು ಹೇಳಿದ. ಏನು ಕಾರ್ಯ ಮಾಡಿ ತೋರಿಸಬೇಕೆಂದು ತನ್ನಲ್ಲಿಯೇ ತೀರ್ಮಾನ ಮಾಡಿಕೊಂಡ ಗುಡಿಯಪ್ಪನು ತನ್ನ ಕಾರ್ಯ ಪ್ರವರವೇನೂ ಹೇಳಲಿಲ್ಲ. ಆಟೋ ರಿಕ್ಷಾದಲ್ಲಿ ಮಗನನ್ನು ಮನೆಗೆ ಕರೆದುಕೊಂಡು ಬಂದ ನಾಗೇಂದ್ರಪ್ಪನು ಆತನನ್ನು ರೂಮಿನಲ್ಲಿ ಕೂಡಿ ಹಾಕಿ ಮಹಾಬಲಯ್ಯನನ್ನು ಕಾಣಲು ಹೊರಟ. ಮನಸ್ಸಿಗೆ ಅಣುಮಾತ್ರವೂ ಸಮಾಧಾನವಿಲ್ಲದಂತಾಗಿದೆ. ಮಹಾಬಲಯ್ಯನನ್ನು ಕಂಡು ಆತನೊಡನೆ ನಡೆದ ಸಂಗತಿ ಹೇಳಿ ದುರ್ಗಾಪ್ರಸಾದನನ್ನು ನಂಬಿದರೆ ಪ್ರಯೋಜನವಿಲ್ಲ, ಗುಡಿಯಪ್ಪನನ್ನು ಹಿಡಿದರೆ ಉತ್ತಮವಾಗುವುದೆಂದು ತಿಳಿಸಿದ. ದುರ್ಗಾಪ್ರಸಾದನಿಗೆ ಹಣ ಕೊಟ್ಟಾಗಿದೆ, ಪುನಃ ಗುಡಿಯಪ್ಪನಿಗೇಕೆ ರೂಪಾಯಿ ಕೊಡಬೇಕು? ಮಂಗಳವಾರ ಭೀಮಸಾಗರಕ್ಕೆ ಹೋಗಿ ಆತನನ್ನು ಕಂಡು ಮಾತನಾಡಿ ಅವನೇನು ಹೇಳುವೆನೆಂದು ಕೇಳಿ ಮುಂದಿನ ಕೆಲಸ ನಿರ್ವಹಿಸೋಣ. ತನ್ನ ಮನದ ಅಭಿಪ್ರಾಯ ಹೇಳಿದ ಮಹಾಬಲಯ್ಯ ನಾಗೇಂದ್ರಪ್ಪನ ಬಾಯಿಗೆ ಬೀಗ ಹಾಕಿದಂತಾಯಿತು. ರೂಪಾಯಿ ಖರ್ಚು ಮಾಡುವವನು ಮಹಾಬಲಯ್ಯನಾದ್ದರಿಂದ ಆತನು ಹೇಳಿದಂತೆ ಕೇಳಬೇಕಾಗಿದೆ.
ತನ್ನ ಆಕೆಯು ಹೇಳಿದ್ದನ್ನು ಜ್ಞಾಪಿಸಿಕೊಂಡು ಈತನಿಗೆ ಬೆಂಬಲವಾಗಿ ನಿಂತದ್ದೇ ಮಹಾಪರಾಧವಾಯಿತೆಂದು ಕೊಂಡ. ಸೋಮವಾರ ರಾತ್ರಿಯೇ ಇಲ್ಲಿಂದ ಹೊರಡೋಣವೆಂದು ಮಹಾಬಲಯ್ಯನು ಹೇಳಲು ಮನಸ್ಸು ಸಮಾಧಾನವಿಲ್ಲದೆ ಆಗಲೆಂದು ಹೇಳಿ ಹಿಂದಿರುಗಿದ. ಮನೆಯ ಹತ್ತಿರ ಬರುತ್ತಿದ್ದ ಹಾಗೆ ಮನೆಯಲ್ಲಿ ಗೋಳಾಟ ನಡೆಯುತ್ತಿರುವುದು ಕೇಳಿಸಲು ಏನೋ ಅನಾಹುತ ನಡೆದಿದೆ ಎಂದು ಧಾವಿಸಿ ಬಂದು ನೋಡಲು ಅಶೋಕನು ಕಾಲವಾಗಿದ್ದಾನೆ. ಹೆಂಡತಿ ಮಕ್ಕಳು ಶವವನ್ನು ತಬ್ಬಿಕೊಂಡು ಹೃದಯ ಬಿರಿಯುವಂತೆ ಅಳುತ್ತಿರುವರು. ಮಹಾಬಲಯ್ಯನಿಗೆ ವರ್ತಮಾನ ಕಳುಹಿಸಿದ ನಾಗೇಂದ್ರಪ್ಪನಿಗೆ ದುಃಖ ತಡೆಯಲಾಗಲಿಲ್ಲ. ಬಂದು ಬಳಗದವರಿಗೆ ವಿಷಯ ತಿಳಿಸಲು ಎಲ್ಲರೂ ಧಾವಿಸಿ ಬಂದರು. ಅಶೋಕನ ದುರ್ಮರಣ ವಾರ್ತೆ ಕೇಳುತ್ತಲೇ ತಕ್ಷಣ ಆಗಮಿಸಿದ ಮಹಾಬಲಯ್ಯನು ನಾಗೇಂದ್ರಪ್ಪನಿಗೆ ಬಹು ಬಗೆಯಲ್ಲಿ ಸಮಾಧಾನ ಹೇಳಿ ಸಂತೈಸಿದ. ಈ ಬಗ್ಗೆ ಉದಾಸೀನ ಭಾವ ತಾಳಿದರೆ ನನ್ನ ಮನೆಯಲ್ಲಿಯೂ ಸಾವು ನೋವು ಇರಲಾರದು. ಭೀಮಸಾಗರಕ್ಕೆ ಹೋಗಿ ದುರ್ಗಾ ಪ್ರಸಾದನಿಗೆ ವಿಚಾರಿಸಿಕೊಳ್ಳದೆ ಬಿಡಬಾರದು ಎಂದುಕೊಂಡ. ದುರ್ಗಾ ಪ್ರಸಾದನಿಗೆ ತಕ್ಕ ಶಾಸ್ತಿ ಮಾಡದೆ ಬಿಡಲಾರೆನು ಎಂದು ನಾಗೇಂದ್ರಪ್ಪನು ತನ್ನಲ್ಲಿಯೇ ಶಪಥ ಮಾಡಿಕೊಂಡು ಮುಂದಿನ ಕಾರ್ಯನಿರ್ವಹಣೆಗೆ ತೊಡಗಿದ. ಮಣ್ಣಿನಿಂದ ಬಂದ ಕಾಯ ಮಣ್ಣು ಸೇರಿತು. 3 ದಿನದ ಕರ್ಮ ಕಾರ್ಯ ಮುಗಿಸಿದ ನಾಗೇಂದ್ರಪ್ಪನು ಮಂಗಳವಾರ ಬೆಳಿಗ್ಗೆಯೇ ಮಹಾಬಲಯ್ಯನೊಡನೆ ಭೀಮಸಾಗರಕ್ಕೆ ಪ್ರಯಾಣ ಬೆಳೆಸಿದ. ಮನದಲ್ಲಿ ನಾನಾ ಬಗೆಯ ಯೋಚನೆಗಳು ಉದ್ಭವಿಸಿವೆ. ಬಸ್ಸು ಮಧ್ಯಾಹ್ನದ ನಂತರ ಭೀಮಸಾಗರ ತಲುಪುತ್ತಲೇ ಬಸ್ಸಿನಿಂದ ಇಳಿದು ನೇರವಾಗಿ ದುರ್ಗಾಪ್ರಸಾದನಲ್ಲಿಗೆ ಹೊರಟರು. ಈ ಸಮಯದಲ್ಲಿ ಆತನು ಮನೆಯಲ್ಲಿರುವನೋ ಇಲ್ಲವೋ ಎಂದು ಮಾತನಾಡಿಕೊಳ್ಳುತ್ತಾ ಮನೆ ಬಳಿಗೆ ಹೋಗಿ ನೋಡಲು ಆತನು ಮನೆಯಲ್ಲೇ ಇರುವನು. ಆತನ ಮುಖ ಕಾಣುತ್ತಲೇ ನಾಗೇಂದ್ರಪ್ಪನ ಸಿಟ್ಟು ಉಕ್ಕಿ ಹರಿಯಿತು. ದುರ್ಗಾ ಪ್ರಸಾದನು ನಗುಮುಖದಿಂದ ಸ್ವಾಗತ ಬಯಸಿ ಕುಳಿತುಕೊಳ್ಳುವಂತೆ ಹೇಳಿ ಆಕಸ್ಮಿಕವಾಗಿ ಬಂದ ಕಾರಣವೇನೆಂದು ಸಹಜ ಧ್ವನಿಯಲ್ಲಿ ಕೇಳಿದ. ನೀವು ರೂಪಾಯಿ ತೆಗೆದುಕೊಂಡು ಏನೆಂದು ಹೇಳಿದ್ದೀರಿ? ಕ್ರೋಧಾವಿಷ್ಟನಾಗಿಯೇ ಕೇಳಿದ ನಾಗೇಂದ್ರಪ್ಪ. ಏನೆಂದು ಉತ್ತರವೀಯದ ದುರ್ಗಾಪ್ರಸಾದನು ಮರುಪ್ರಶ್ನೆ ಹಾಕಿದ. ಮಹಾಬಲಯ್ಯನು ವಿಷಯ ಹೇಳಿದ ನಂತರ, ನಾನು ಹೇಳಿದ್ದು ನಿಜ. ಈಗ ನಿಮಗಾಗಿರುವ ನಷ್ಟವೇನು ಹೇಳಿ? ಸಾವು ಸಂಭವಿಸಿದ್ದರೆ ನಾನು ಹೇಳಿದಂತೆ ನಡೆಯಲು ತಯಾರು ಏರಿಸಿದ ಧ್ವನಿಯಲ್ಲಿ ಹೇಳಿದ ದುರ್ಗಾಪ್ರಸಾದ. ಈತನ ಮಗ ರಕ್ತಕಾರಿ ಸತ್ತ. ನಾಗೇಂದ್ರಪ್ಪನನ್ನು ತೋರಿಸಿದ ಮಹಾಬಲಯ್ಯನು ಅಶೋಕನು ಯಾವ ರೀತಿ ಮೃತಪಟ್ಟನೆಂದು ಹೇಳಿದ. ಆ ಸಾವಿಗೆ ನಾನು ಹೊಣೆಯಲ್ಲ. ಏನು? ನೀವು ಹೊಣೆಯಲ್ಲವೇ? ಹೌದು, ನಾನು ಹೊಣೆಗಾರನಲ್ಲ. ಅದೇ ಹೇಗೆ? ಪರಸ್ಪರ ದ್ವೇಷವಿರುವುದು ನಿಮಗೂ ಅಂದಾನಪ್ಪನಿಗೆ. ನೀವು ಹಣ ಕೊಟ್ಟಿದ್ದು ನಿಮ್ಮ ಮನೆಯವರ ಕ್ಷೇಮಕ್ಕಾಗಿ. ನಾನು ನಿಮಗೆ ಆಗಲಿ ನಿಮ್ಮ ಮನೆಯವರಿಗೆ ಆಗಲಿ ಯಾವ ರೀತಿಯಲ್ಲೂ ಸಾವು ಬಾರದ ಹಾಗೆ ಬಂದೋಬಸ್ತು ಮಾಡಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ಸತ್ತಿದ್ದರೆ ಹೇಳಿ, ಈಗಲೇ 1ಕ್ಕೆ 2ರಷ್ಟು ಹಣ ಕೊಡ್ತೇನೆ. ನನ್ನನ್ನು ಬೂಟಾಟಿಕೆ ಮಾಂತ್ರಿಕ ಅಂತ ತಿಳಿಬೇಡಿ. ದುರ್ಗಾಪ್ರಸಾದನು ಆಡಿದ ಮಾತು ಕೇಳಿ ಇಬ್ಬರಿಗೂ ಗುಂಡಿನಿಂದ ಹೊಡೆದಂತಾಯಿತು. ಆತನ ಮೇಲೆ ತಾಳಿದ ನಾಗೇಂದ್ರಪ್ಪನ ಕ್ರೋಧ ಮತ್ತು ರೋಷವು ನಿಮಿಷ ಮಾತ್ರದಲ್ಲಿ ಝರ್ರೆಂದು ಇಳಿದು ಹೋಯಿತು. ನೀವು 2 ಮನೆಯವರಿಗೆಂದು ಹೇಳಿ ರೂಪಾಯಿ ತೆಗೆದುಕೊಳ್ಳಲಿಲ್ವೇ? ನಾನು ಆ ರೀತಿ ಮಾತನಾಡಿಯೇ ಹಣ ಕೊಟ್ಟೆನಲ್ಲ. ಕೆಲ ನಿಮಿಷ ತಡೆದು ಹೇಳಿದ ನಾಗೇಂದ್ರಪ್ಪ. ಸುಳ್ಳೇಕೆ ಹೇಳ್ತೀರಾ? ಆ ರೀತಿ ಹೇಳಿ ಹಣ ತೆಗೆದುಕೊಂಡಿದ್ದರೆ ನಿಮ್ಮ ಮನೆಯಲ್ಲಿ ಸಾವು ಸಂಭವಿಸುತ್ತಿರಲಿಲ್ಲ. ನಿಮ್ಮ ಮನೆಯ ಪ್ರಸ್ತಾಪವೇ ಬರುತ್ತಿಲ್ಲ. ಈಗ ಬಂದು ಏನೇನೋ ಹೇಳ್ತಿರಲ್ಲ. ನಿಮ್ಮಂಥವರಿಗಿದು ನ್ಯಾಯವಲ್ಲ. ಶಾಂತನಾಗಿಯೇ ಹೇಳಿದ ದುರ್ಗಾಪ್ರಸಾದ. ನಾವು ಹಾಗೆಂದು ತಿಳಿದೆವಲ್ಲ. ನೀವು ತಿಳಿದಿರಬಹುದು, ನಾನು ತಿಳಿದಿಲ್ಲ. ಆ ದಿನ ನೀವಿಬ್ಬರೂ ತಿಳಿಸಿದ್ದು 2 ಮನೆಯವರ ದ್ವೇಷ ಮಾತ್ರ. ನೀವು ಇವರ ಜೊತೆ ಸುಮ್ಮನೆ ಬಂದಿದ್ದೀರೆಂದು ತಿಳಿದೆ. ಇಲ್ಲದೆ ಹೋಗಿದ್ದರೆ ನಾನೇ ಕೇಳುತ್ತಿದ್ದೆ. ಆ ದಿನ ಏನೇನೂ ಮಾತುಕತೆ ನಡೆಯಿತೆಂದು ನೀವೇ ಜ್ಞಾಪಿಸಿಕೊಳ್ಳಿ. ನಾವು ಊರಿಗೆ ಹೋಗುವುದರೊಳಗೆ ಅಂದಾನಪ್ಪನ ಮನೆಯಲ್ಲಿ ಒಂದು ಸಾವು ಆಗಬೇಕೆಂದು ಹೇಳಿದಿರಿ. ನಾನು ನಡೆಯಿಸಿಕೊಡುವೆನೆಂದೆ. ಅದೇ ರೀತಿ ನಡೆಯಿತೋ ಇಲ್ಲವೋ ಅಷ್ಟು ಹೇಳಿ. ವಿನಾಕಾರಣ ನನ್ನನ್ನು ನಿಷ್ಠೂರ ಮಾಡಬೇಡಿ. ನಿಮ್ಮ ಹಾಗೆ ನನ್ನಲ್ಲಿಗೆ ಯಾರೊಬ್ಬರೂ ಬರಲಿಲ್ಲ, ನೀವೇ ಬಂದಿರೋದು. ಇಬ್ಬರೂ ಮುಖ ನೋಡಿಕೊಂಡರು. ಒಬ್ಬರ ಮುಖಗಳು ಇಂಗು ತಿಂದ ಮಂಗಗಳಂತೆ ಇಬ್ಬರದೂ ಆಗಿದೆ. ಆ ದಿನ ವಿವರವಾಗಿ ಮಾತನಾಡದೆ ಹೋದ ತಪ್ಪು ನಮ್ಮದೇ. ಆ ತಪ್ಪಿಗಾಗಿ ಇವರು ತಮ್ಮ ಮಗನನ್ನು ಕಳೆದುಕೊಂಡರು.
ಮುಂದೇನು ಮಾಡಬೇಕು ಹೇಳಿ? ಮಹಾಬಲಯನು ತನ್ನ ಮನದಾಲೋಚನೆಯನ್ನು ಹೊರಗೆಡಗಿದ. ನಿಮ್ಮ ಹಾಗೆ ಇವರು ತಮ್ಮ ರಕ್ಷಣೆಯ ವ್ಯವಸ್ಥೆ ಮಾಡಿಕೊಳ್ಳಬೇಕು. ತನ್ನ ಮಗನು ಸತ್ತದ್ದು ಕಂಡು ಅಂದಾನಪ್ಪನು ಭಂಡಾರಯ್ಯನ ಸಹಾಯ ಬಯಸಿ ನಿಮ್ಮನ್ನು ಸಾಯಿಸಲು ಪ್ರಯತ್ನಪಟ್ಟಿರಬಹುದು. ನನ್ನ ಮಂತ್ರಶಕ್ತಿಯ ಮುಂದೆ ಆತನ ಮಂತ್ರಶಕ್ತಿ ಏನೂ ನಡೆಯದೆ ಹೋದ್ದರಿಂದ ಅಂದಾನಪ್ಪನ ತೃಪ್ತಿಗಾಗಿ ಇವರ ಮಗನ ಮೇಲೆ ಪ್ರಯೋಗ ನಡೆಯಿಸಿ ಸಾಯಿಸಿದ್ದಾನೆಂದು ಹೇಳಬಲ್ಲೆ. ನನ್ನ ಯೋಚನೆಗೆ ಹೊಳೆದಿರುವುದು ಹಾಗೆ. ನಿಜ ಸ್ಥಿತಿ ಹೇಗಾಗಿದೆಯೋ ಏನೋ. ಒಟ್ಟಿನಲ್ಲಿ ಇವರ ಮಗನು ಸಾಯಲು ಅಂದಾನಪ್ಪನೇ ಕಾರಣನೆಂದು ಅಷ್ಟು ಮಾತ್ರ ಹೇಳಬಲ್ಲೆ. ಮಹಾಬಲಯನ ಪ್ರಶ್ನೆಗೆ ಸೂಕ್ತ ರೀತಿ ಉತ್ತರವಿತ್ತ ದುರ್ಗಾಪ್ರಸಾದ. ನಮ್ಮ ತಪ್ಪಿನ ಫಲವಾಗಿ ಇವರ ಮಗನು ಸತ್ತ. ಇನ್ನು ಆ ವಿಷಯವಾಗಿ ಚಿಂತೆ ಮಾಡಿ ಸುಖ ಇಲ್ಲ. ನನ್ನ ಹಾಗೆ ಇವರಿಗೂ ಇವರ ಮನೆಯವರಿಗೂ ಏನೊಂದು ತೊಂದರೆಯೂ ಬಾರದ ಹಾಗೆ, ಯಾರೊಬ್ಬರೂ ಸಾಯದ ಹಾಗೆ ಬಂದೋಬಸ್ತು ಮಾಡಿ. ಅದಕ್ಕೆ ಬೇರೆಯಾಗಿಯೇ ಹಣ ಕೊಡಬೇಕು. ಹಿಂದೆ ಕೊಟ್ಟಿರೋದು ಸಾಲದೆ? ಆ ಹಣ ನಿಮ್ಮ ಮನೆಯವರ ರಕ್ಷಣೆಗಾಯಿತು. ಈಗ ಇವರಿಗಾಗಿ ಹೊಸದಾಗಿಯೇ ಪ್ರಯೋಗ ಕಾರ್ಯ ನಡೆಯಿಸಬೇಕು. ಅದೇ ಬೇರೆ, ಇದೇ ಬೇರೆ. ಆ ಪ್ರಯೋಗ ಶಕ್ತಿಯನ್ನೇ ಬಳಸಿಕೊಳ್ಳಲಾಗುವುದಿಲ್ವೇ? ಅದು ಹೇಗೆ ಸಾಧ್ಯವಾಗುತ್ತೆ? ಹಂಚಿಕೊಡಲು ಮಂತ್ರಶಕ್ತಿಯ ಮಹಾಕಾರ್ಯವು ತಿಂಡಿ ಎಂದು ತಿಳಿದಿರಾ? ನಿಮ್ಮ ಹೆಸರಿನ ಮೇಲೆ ನಡೆಯಿಸಿದ ಮಹಾಶಕ್ತಿಯು ನಿಮ್ಮ ರಕ್ಷಣೆಗೆ ಆಯಿತು. ಅದನ್ನೇ ಇವರ ರಕ್ಷಣೆಗೆ ಬಳಸುವುದೆಂದರೆ ಹೇಗಾಗುವುದು? ಮುಹೂರ್ತ ನಿಶ್ಚಯ ಮಾಡಿ ಮಾಂಗಲ್ಯ ಧಾರಣೆಯಾದ ಮೇಲೆ ಮಾಂಗಲ್ಯ ಹರಿದು ಬೇರೆ ಗಂಡಿನ ಕೈಯಲ್ಲಿ ಕಟ್ಟಿಸಲಾಗುವುದೇ? ಅಪವಿತ್ರವೆನಿಸಿಕೊಂಡರೂ ಈ ರೀತಿ ಮಾಡಬಹುದು. ನಮ್ಮ ಕೆಲಸ ಹಾಗೆ ಆಗುವುದಿಲ್ಲ. ಮೊದಲೇ ಹೇಳಿದ್ದರೆ ಎರಡು ಮನೆಯವರಿಗೂ ರಕ್ಷಣಾ ಪ್ರಯೋಗ ನಡೆಯಿಸುತ್ತಿದ್ದೀರಲ್ಲವೇ? ನಡೆಯಿಸುತ್ತಿದ್ದೇನಾದರೂ ಬೇರೆ ಬೇರೆಯಾಗಿಯೇ ನಡೆಯಿಸಬೇಕಾಗುತ್ತಿತ್ತು. ಅದಕ್ಕಾಗಿ ಆಗಲೇ ಹೆಚ್ಚಿಗೆ ಹಣ ಪಡೆಯುತ್ತಿದೆ. ನಮ್ಮ ಕಾರ್ಯಸಾಧನೆಯು ಮಡಕೆ ಮಾಡಿಡುವಷ್ಟು ಸುಲಭವಲ್ಲ. ಒಬ್ಬ ಮನುಷ್ಯನನ್ನು ಸಾಯಿಸಬೇಕೆಂದರೆ ತಿಗಣೆ ಒರೆಸಿದಷ್ಟು ಸುಲಭವಲ್ಲ. ನಾವೇನು ಪ್ರಯೋಗ ಕಾರ್ಯ ನಡೆಯಿಸುತ್ತೇವೆಂದು ಈ ವಿದ್ಯೆ ಕಲಿತವರಿಗೆ ಮಾತ್ರ ಗೊತ್ತಾಗುತ್ತೆ. ಈಗ ಇವರ ರಕ್ಷಣೆಗಾಗಿ ಎಷ್ಟು ರೂಪಾಯಿ ಕೊಡಬೇಕು? 10,000 ರೂಪಾಯಿಗಳಾದರೂ ಕೊಡಬೇಕು. ನೀವು ಮೊದಲು 15,000 ರೂಪಾಯಿ ಕೊಟ್ಟಿದ್ದೀರೆಂದು ಈಗ 5,000 ಕಡಿಮೆ ಮಾಡಿದ್ದೇನೆ. ಇಲ್ಲವಾಗಿದ್ದರೆ 20,000 ರೂಪಾಯಿ ಕಡಿಮೆ ಒಪ್ಪುತ್ತಿರಲಿಲ್ಲ. ನಾಗೇಂದ್ರಪ್ಪನಿಗಾಗಿ 10,000 ರೂಪಾಯಿ ಕೊಡಲು ಮಹಾಬಲಯನಿಗೆ ಮನಸ್ಸಿಲ್ಲ. ಹಣಕ್ಕೇನು ಹೇಳುವಿರೆಂಬ ಪ್ರಶ್ನಾರ್ಥಕ ದೃಷ್ಟಿಯಲ್ಲಿ ನಾಗೇಂದ್ರಪ್ಪನ ಮುಖ ನೋಡಿದ. ರೂಪಾಯಿಗಳೆಂದರೆ ಹುಣಸೆ ಬೀಜವೆಂದು ತಿಳಿದುಕೊಂಡಿದ್ದೀರಾ ನೀವು? ಮಹಾಬಲಯನು ತನ್ನ ಮುಖ ನೋಡುತ್ತಲೇ ಆ ಸೂಕ್ಷ್ಮ ತಿಳಿದು ನಾಗೇಂದ್ರಪ್ಪನು ತಲೆ ಎತ್ತಿ ದುರ್ಗಾಪ್ರಸಾದನಿಗೆ ಕೇಳಿದ. ನಿಮ್ಮ ಹಣಕ್ಕೆ ಬೆಲೆ ಇದೆ, ಪ್ರಾಣಕ್ಕೆ ಬೆಲೆ ಇಲ್ಲ ಅಲ್ವೇ? ನಿಮ್ಮ ಮಗನೀಗ ರಕ್ತಕಾರಿ ಸತ್ತ. 1,00,000 ರೂಪಾಯಿ ಕೊಡ್ತೇನೆ, ಬದುಕಿಸಿ ನೋಡೋಣ. ನಿಮಗೆ ಹಣ ಹೆಚ್ಚಾಯಿತಲ್ಲದೆ ಪ್ರಾಣ ಹೆಚ್ಚೆಂದು ಕಂಡು ಬರಲಿಲ್ಲ. ನಾನು ಕೇಳಿದ ಹಣ ಹೆಚ್ಚಾಯಿತೆಂದರೆ ಬೇರೆ ನನ್ನಂಥವರನ್ನು ಆಶ್ರಯಿಸಿ. ಅವರೆಷ್ಟು ಕೇಳುತ್ತಾರೆಂದು ನೋಡಿ. ನನಗಿಂತ ಹೆಚ್ಚಾಗಿ ಕೇಳಿದರೆ ನನ್ನಲ್ಲಿಗೆ ಬನ್ನಿ. ಕಡಿಮೆ ಹಣಕ್ಕೆ ಒಪ್ಪಿದರೆ ಅವರಲ್ಲಿಯೇ ನಿಮ್ಮ ಕೆಲಸ ಮಾಡಿಸಿಕೊಳ್ಳಿ. ನನ್ನದೇನೂ ಅಭ್ಯಂತರವಿಲ್ಲ. ನನ್ನಲ್ಲಿಗೆ ಬರಬೇಕು, ನಾನೇ ಆ ಕೆಲಸ ಮಾಡಬೇಕೆಂಬ ನಿಬಂಧನೆಯೇನೂ ಇಲ್ಲ. ನಾಗೇಂದ್ರಪ್ಪನ ಮಾತಿಗೆ ಸಿಟ್ಟಾಗದ ದುರ್ಗಾಪ್ರಸಾದನು ಶಾಂತನಾಗಿಯೇ ಹೇಳಿದ. ಇವರಿಗೆ ರಕ್ಷಣೆ ನೀಡಿ ಅಂದಾನಪ್ಪನ ಮನೆಯವರನ್ನು ಸಾಯಿಸಲು 15,000 ರೂಪಾಯಿ ಕೇಳಿದ್ರಿ. ನನಗಾಗಿ ಯಾರನ್ನೂ ಸಾಯಿಸೋದು ಬೇಡ. ನಮಗ್ಯಾರಿಗೇ ಆಗಲಿ ಪ್ರಾಣಾಪಾಯ ಗಂಡಾಂತರ ಸಂಭವಿಸದ ಹಾಗೆ ರಕ್ಷಣೆ ನೀಡಿದರೆ ಸಾಕು. ಅದಕ್ಕಾಗಿಯೇ 5,000 ಕಡಿಮೆ ಮಾಡಿರೋದು. 5,000ಕ್ಕೆ ಒಪ್ಪಿಕೊಳ್ಳಿ. ನನ್ನಿಂದಾಗದು. ದೊಡ್ಡ ಮನಸ್ಸು ಮಾಡಿ ಒಪ್ಪಿಕೊಳ್ಳಿ. ಅಂದಾನಪ್ಪನು ಭಂಡಾರಯ್ಯನಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾನೆಂದು ನಿಮಗೇನಾದರೂ ಗೊತ್ತೇ? 1,00,000 ರೂಪಾಯಿ ಕೊಟ್ಟಿರಲಿ. ಅವನ ಸುದ್ದಿ ಬೇಡ. ನಾವು ಮಾತನಾಡುತ್ತಿರುವುದು ನಿಮ್ಮ ವಿಷಯ. ಇಬ್ಬರಿಗೂ 40 ನಿಮಿಷ ಕಾಲ ಚರ್ಚೆ ನಡೆದು 7,000 ರೂಪಾಯಿಗಳಿಗೆ ತೀರ್ಮಾನವಾಯಿತು. ನಾನೇ ರೂಪಾಯಿ ಕೊಡುವೇನೆಂದು ನಾಗೇಂದ್ರಪ್ಪನು ಹೇಳಲು ಮಹಾಬಲಯ್ಯನಿಗೆ ಸಂತೋಷವಾಯಿತು. ರೂಪಾಯಿ ಕೊಡಬೇಕೆಂದು ತನಗೆಲ್ಲಿ ಗಂಟು ಬೀಳುವನೋ ಎಂದುಕೊಂಡಿದ್ದ. ಮಹಾಬಲಯ್ಯನಿಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ತಕ್ಕ ಶಾಸ್ತಿಯಾಯಿತೆಂದುಕೊಂಡ ನಾಗೇಂದ್ರಪ್ಪನು, ನಾನೀಗ ನಗದು ಹಣ ತಂದಿಲ್ಲ, ಊರಿಗೆ ಹೋಗಿ ಕಳುಹಿಸಿಕೊಡ್ತೇನೆ ಎಂದ.
ಚೆಕ್ಕು, ಡ್ರಾಫ್ಟು, ಮನಿ ಆರ್ಡರ್ ಮೂಲಕ ಹಣ ತೆಗೆದುಕೊಳ್ಳುವ ಹವ್ಯಾಸವೇ ನನಗಿಲ್ಲ. ಏನಿದ್ದರೂ ನಗದು ಹಣ ಕೊಡಬೇಕು. ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ದುರ್ಗಾಪ್ರಸಾದ. ಈ ದಿನ ಹೋಗಿ ಈ ದಿನವೇ ಬರಲಾಗುತ್ತದೆಯೇ? ಮುಂದಿನ ಮಂಗಳವಾರವೇ ಬರಬೇಕಾಗುತ್ತೆ. ಅಥವಾ ನಮ್ಮ ಸಂಗಡ ನೀವು ಬನ್ನಿ, ಅಲ್ಲಿಯೇ ರೂಪಾಯಿ ಕೊಡ್ತೇನೆ. ನನಗೆ ಬರಲು ವೇಳೆ ಇಲ್ಲ. ಮುಂದಿನ ಮಂಗಳವಾರ ನೀವೇ ಹಣ ತೆಗೆದುಕೊಂಡು ಬನ್ನಿ. ಆವರೆಗೆ ಇನ್ನೇನು ಅನಾಹುತ ನಡೆಯುವುದೋ ಏನೋ. ನಾನು ತಡೆ ಹಾಕ್ತೇನೆ. ಹಾಗೇನಾದರೂ ಗಂಡಾಂತರ ಉಂಟಾದಲ್ಲಿ ಹಣವನ್ನೇ ಕೊಡಬೇಡಿ. ಅದರ ಬದಲಿಗೆ ನಾನು ಕೊಡ್ತೇನೆ. ನೀವು ಮಂಗಳವಾರ ಬಾರದೆ ಹೋದರೆ ತಡೆ ಹಾಕಿರುವ ಶಕ್ತಿ ಗೋಡೆಗೊಡೆದ ಚೆಂಡಿನಂತೆ ನಿಮ್ಮ ಮೇಲೆ ತಿರುಗುತ್ತೆ. ಜ್ಞಾಪಕವಿರಲಿ. ಖಂಡಿತ ತಪ್ಪುವುದಿಲ್ಲ. ಮುಂದೆ ಭೀತಿ ಪಡಬೇಕಾದ ಕಾರಣವೇ ಇಲ್ಲ. ಇಬ್ಬರು ದುರ್ಗಾಪ್ರಸಾದನಿಂದ ಬೀಳ್ಕೊಂಡು ಹಿಂದಿರುಗಿದರು. ಮಾರ್ಗದಲ್ಲಿ ಮಹಾಬಲೆಯನ್ನು ನನ್ನಿಂದ ನಿಮಗೆ ತುಂಬ ತೊಂದರೆಯಾಯಿತು ಎಂದು ಸಹಾನುಭೂತಿ ವ್ಯಕ್ತಪಡಿಸಿ ಹೇಳಿದ. ಅದನ್ನೆಲ್ಲ ನಾನು ಮನಸ್ಸಿಗೆ ಹಚ್ಚಿಕೊಳ್ಳುವುದೇ ಇಲ್ಲ. ಸ್ನೇಹಿತರೆಂದ ಮೇಲೆ ಒಬ್ಬರಿಗೊಬ್ಬರು ಕಷ್ಟಕಾಲದಲ್ಲಿ ಸಹಾಯ ಮಾಡಬೇಕು. ಅದು ಸ್ನೇಹಿತರೆನಿಸಿಕೊಂಡವರ ಲಕ್ಷಣ. ಅದು ತಪ್ಪಿ ಸುಖ ಇದ್ದಾಗ ಸಹಾಯ ಬಯಸಿ ಕಷ್ಟ ಒದಗಿದಾಗ ದೂರಾಗುವುದು ಗೆಳೆಯರ ಲಕ್ಷಣವೇ? ಮನಸ್ಸಿನ ಆಂದೋಲನವನ್ನು ಅದುಮಿಟ್ಟುಕೊಂಡು ಹೇಳಿದ ನಾಗೇಂದ್ರಪ್ಪ.